ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾತ್ ಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಇತೀದಂ ವತ್ಸರಫಲಂ ವತ್ಸರಾದಿ ತಿಥೋ ಶುಭಂ ಯಶ್ ಶೃಣೋತಿ ನರೋ ಭಕ್ತ್ಯಾ ವತ್ಸರಂ ಸ ಸುಖೀ ಭವೇತ್ ಶ್ರುತ್ವಾ ರಾಜಫಲಂ ಭವಂತಿ ಸುಖಿನೋ ಶ್ರುತ್ವಾ ಫಲಂ ಮಂತ್ರಿಣೋ ಬುಜ್ಜುತ್ ಸಾಹಸ ಕೀರ್ತಯಃ ಭಟಪತೆ ಸಸ್ಯಾದಿನಾಥಸ್ಯ ಚ ಶ್ರುತ್ವಾರ್ಗೇಶಫಲಂ ರಸಾದಿಪಫಲಂ ಧಾನ್ಯಾದಿನಾಥಸ್ಯ ಚ ಶ್ರುತ್ವಾ ನೀರಸನಾಯಕಸ್ಯ ಚ ಫಲಂ ಚ ಐಶ್ವರ್ಯವಂತಃ ಸದಾ ತತ್ರಾದೌ ಸಾಂಗೋಪಾಂಗಂ ವತ್ಸರಸ್ಯ ಬ್ರಹ್ಮಣ ಜನ್ಮಫಲಂ ಯೇ ಶೃಣ್ವಂತಿ ತೇ ಕ್ರತುಫಲಂ ಭಜಂತೆ ನಾತ್ರ ಸಂಶಯಃ. ಹರಿ ಓಂ. ವಿದ್ಯಾರ್ಥಿಗಳಿಗೆ, ಅಧ್ಯಾತ್ಮದ ಬಂಧುಗಳಿಗೆ ಮತ್ತು ನನ್ನ ಶ್ರೇಯೋಭಿಲಾಷಿಗಳಿಗೆ ಶ್ರೀ ಪರಾಭವನಾಮ ಸಂವತ್ಸರದ ಶುಭಾಶಯಗಳು. ಶ್ರೀಹರಿಯ ಅನುಗ್ರಹದಿಂದ ಪ್ರತಿ ವರ್ಷ ಆಚರಿಸುವಂಥ ಸಂಪ್ರದಾಯದಂತೆ ಈ ಬಾರಿ ಕೂಡ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಪಂಚಾಂಗ ಶ್ರವಣವನ್ನು ಮುಂದುವರಿಸೋಣ. ನಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಬಗ್ಗೆ ಅರಿವಿದೆ. ಯುಗಾದಿ ಅಂತಂದರೆ ಎರಡು ಪದ, ಯುಗ ಪ್ಲಸ್ ಆದಿ. ಯುಗ ಅಂತಂದರೆ ಕಾಲಚಕ್ರ ಅಥವಾ ಕಾಲದ ವಿಭಜನೆ. ಆದಿ ಅಂತಂದರೆ ಆರಂಭ ಅಥವಾ ಪ್ರಾರಂಭ. ಆದ ಕಾರಣದಿಂದಲೇ ಯುಗಾದಿ ಅಂತಂದರೆ ಹೊಸ ವರ್ಷದ ಆರಂಭ ಅಂತ ಅರ್ಥ. ಇದರ ಮಹತ್ವವನ್ನು ನೋಡಿದ್ರೆ, ಈ ಶುಭ ದಿನದಿಂದಲೇ ಬ್ರಹ್ಮದೇವರು ಸೃಷ್ಟಿಯನ್ನು ಆರಂಭಿಸಿದರು. ಈ ನೆನಪಿಗಾಗಿಯೇ ಯುಗಾದಿ ಹಬ್ಬದ ಆಚರಣೆಯನ್ನು ಆಚರಿಸಲಾಗುವುದು ಅಂತ ಹೇಳಲಾಗುವುದು. ಪ್ರಕೃತಿಯಲ್ಲಿಯೂ ವಿಭಿನ್ನ ಬದಲಾವಣೆಯ ಮೂಲಕ ಹೊಸ ವರ್ಷ ಆರಂಭ ಆಗ್ತದೆ. ಇದು ವ್ಯಕ್ತಿಯ ಜೀವನದ ಮೇಲೂ ಸಾಕಷ್ಟು ಪ್ರಭಾವ ಬೀರ್ತದೆ. ಯುಗಾದಿ ದಿನ ಕಲಿಯುಗ ಪ್ರಾರಂಭವಾದ ದಿನ ಅಂತ ಪುರಾಣಗಳು ಹೇಳುತ್ತೆ. ಪ್ರಕೃತಿಯ ಶಕ್ತಿಗಳು ಹೊಸ ಉತ್ಪತ್ತಿಗೆ ಶಕ್ತಿ ತುಂಬುವಂಥ ದಿನ ಈ ಯುಗಾದಿ. ಮತ್ತು ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಆರಂಭ ಆಗುವಂಥ ದಿನ ಇದು. ಮಾಸ ಬದಲಾವಣೆಯ ಮೂಲಕ ಪಂಚಾಂಗದಲ್ಲಿ ಹೊಸ ಜೀವನ ಚಕ್ರ ಪ್ರಾರಂಭಗೊಳ್ಳುತ್ತದೆ. ಸಾಮಾಜಿಕ ಸಂಸ್ಕೃತಿಯ ಮಹತ್ವ ಬಗ್ಗೆ ನೋಡಿದಾಗ ಯುಗಾದಿ ಹಬ್ಬ ಸಾಂಸ್ಕೃತಿಕವಾಗಿ ಹೊಸ ಆಶೆ, ಬದಲಾವಣೆ ಮತ್ತು ಬೆಳವಣಿಗೆಯ ಸಂಕೇತ. ವಾತಾವರಣದ ಬದಲಾವಣೆ, ಬೆಳೆಗಳ ಬೆಳವಣಿಗೆ, ಪ್ರಕೃತಿಯಲ್ಲಿ ಹೊಸ ಶಕ್ತಿ ಸೂಚಕವಾಗಿದೆ. ಇನ್ನು ಈ ಯುಗಾದಿ ಹಬ್ಬದ ದಿನ ಎಂದಿನಂತೆ ನಾವು ಮಾಡುವಂಥ ಕ್ರಿಯೆಗಳು: ಅಭ್ಯಂಗನ ಸ್ನಾನ, ನಿಂಬಕದಳ ಭಕ್ಷಣ, ದೇವಾಲಯ ದರ್ಶನ, ಪಂಚಾಂಗ ಶ್ರವಣ. ತೈಲೈ ಲಕ್ಷ್ಮೀರ್ ಜಲೇ ಗಂಗಾ ವತ್ಸರಾದಿ ತಿಥೌ ಶುಭೇ ಅಲಕ್ಷ್ಮೀ ಪರಿಹಾರಾರ್ಥಂ ಮಂಗಲ ಸ್ನಾನಮಾಚರೇತ್. ಯುಗಾದಿ ದಿನ ತಲೆಗೆ ಎಣ್ಣೆ ಹಚ್ಚಿ ಶುದ್ಧವಾಗಿ ಸ್ನಾನ ಮಾಡುವಂಥ ಸಂಪ್ರದಾಯ ಇದೆ. ಇದು ಶರೀರದ ಶುದ್ಧಿ, ರೋಗದಿಂದ ವಿಮೋಚನೆ, ಮನಸ್ಸಿನ ಶುದ್ಧಿ ಮತ್ತು ಪಾಪ ವಿಮೋಚನೆಗೆ ಸಹಾಯಕಾರಿಯಾಗತ್ತೆ ಅಂತ ಹೇಳ್ತಾರೆ. ವಿಶೇಷವಾಗಿ ನಿಂಬಕದಳ ಭಕ್ಷಣ, ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ. ಯುಗಾದಿ ಹಬ್ಬದ ದಿನ ನಾವು ಸ್ವೀಕರಿಸುವಂಥ ನಿಂಬಕದಳ ಮಿಶ್ರಣದಲ್ಲಿ ಬಳಸುವಂಥ ಬೇವು, ಬೆಲ್ಲ, ಹುಳಿ ಇತ್ಯಾದಿಗಳು ಜೀವನದಲ್ಲಿ ಸುಖ, ದುಃಖ, ಉಲ್ಲಾಸ, ನಿರಾಶೆ, ರಸ, ಕಸಬ ಎಲ್ಲವನ್ನೂ ಕೂಡ ಸಮಾನತೆಯಿಂದ ಸ್ವೀಕರಿಸಬೇಕು ಎಂಬ ಸಂದೇಶ ನೀಡುತ್ತೆ. ಯುಗಾದಿ ಹಬ್ಬದ ದಿನ ಸ್ವೀಕರಿಸುವಂಥ ನಿಂಬಕದಳ ಮಿಶ್ರಣದಲ್ಲಿ 6 ರುಚಿಗಳು ಹೇಳ್ತಾರೆ. ಹುಳಿ, ಕಹಿ. ಹುಳಿ ಅಂತಂಬುದು ದುಃಖ, ನಿರಾಶೆಗೆ ಸೂಚಕ. ಕಹಿ ಎಂಬುದು ಕಠಿಣತೆ, ಪರೀಕ್ಷೆಗಳು.
ಖಾರ ಅಂತಂಬುದು ಉತ್ಸಾಹ, ಸವಾಲುಗಳು, ಸಿಹಿ, ಸಂತೋಷ, ಮಧುರ ಕ್ಷಣಗಳು. ಉಪ್ಪು ಅಂತ ಅನ್ನೋದು ಭದ್ರತೆ, ಸ್ನೇಹ, ಒಗಟು, ಜೀವನದ ಅನುಭವ, ಜ್ಞಾನ. ಈ ಸೂಚಕವಾಗಿ ಈ 6 ರುಚಿಗಳಿಂದ ಸೇರಿದಂಥ ಮಿಶ್ರಮವನ್ನು ಸ್ವೀಕರಿಸುವಂಥ ಸಂಪ್ರದಾಯ ನಮಗೆ ಉಗಾದಿ ಹಬ್ಬದ ದಿನ ನಡೆಯುತ್ತೆ. ನಂತರ ದೇವಾಲಯ ದರ್ಶನ. ನಮ್ಮ ಸನಾತನ ಸಂಪ್ರದಾಯದಲ್ಲಿ ಎಲ್ಲ ಹಬ್ಬಗಳಲ್ಲಿಯೂ ಆಧ್ಯಾತ್ಮಿಕ ಭಾವನೆ ತುಂಬಿರುತ್ತೆ. ನಮ್ಮ ದೈನಂದಿನ ಜೀವನವೇ ಭಗವಂತನ ಜೊತೆ ಬೆರೆತು ಹೋಗಿರುತ್ತೆ. ನಾವು ಮಾಡುವಂಥ ಯಾವುದೇ ಕರ್ಮ, ಯಜ್ಞ ಅನ್ನುವಂಥ ಅನುಸಂಧಾನದಿಂದ ಮಾಡ್ತೇವೆ. ಅಂದರೆ ಪ್ರತಿಯೊಂದು ಕೂಡ ದೇವರ ಪೂಜೆ ಅಂತ ಮಾಡ್ತೇವೆ. ಹಾಗೆ ಯಾವುದೇ ಹಬ್ಬ ಆಗಲಿ, ಸಂಸ್ಕಾರ ಆಗಲಿ, ಭಗವಂತನ ಜೊತೆಯೇ ನಮ್ಮ ಕ್ರಿಯೆ. ಹಾಗಾಗಿ ದೇವಾಲಯ ದರ್ಶನ ಅನ್ನೋದು ನಮ್ಮ ಜೀವನದಲ್ಲಿ ಬೆರೆತು ಹೋಗಿದೆ. ಇದು ಕೇವಲ ಯುಗಾದಿ ಹಬ್ಬಕ್ಕೆ ಮಾತ್ರ ಸೀಮಿತ ಅಲ್ಲ. ಆಂಗ್ಲ ವರ್ಷ ಆಗಿರ್ಬೋದು, ಹುಟ್ಟು ಹಬ್ಬ ಆಗಿರ್ಬೋದು, ಮದುವೆ ಹಬ್ಬ ದಿನ ಆಗಿರ್ಬೋದು, ಈ ಎಲ್ಲ ದಿನಗಳಲ್ಲೂ ಕೂಡ ದೇವಾಲಯ ದರ್ಶನ ಮಾಡುವುದು ನಮ್ಮ ಜೀವನದಲ್ಲಿ ರೂಢಿಯಾಗಿದೆ. ಇನ್ನು ಕೆಲವಿನ ಸಂಪ್ರದಾಯದಲ್ಲಿ ವೇಣು ಪೂಜಾ, ಭೂಮಾತೆ ಪೂಜೆ ಮಾಡ್ತಾರೆ. ಭೂಮಿಗೆ ಪೂಜೆ ಸಲ್ಲಿಸಿ ವಾತಾವರಣದ ಅನುಗ್ರಹವನ್ನು ಕೋರುವುದು. ಅದೇ ರೀತಿ ಮಳೆ, ಬೆಳೆ, ನೀರಿನ ಸಂರಕ್ಷಣೆ ಇತ್ಯಾದಿಗಳನ್ನು ಭೂಮಾತೆಯ ಪಾದಪೂಜೆಯ ಮೂಲಕ ಸಂಪಾದಿಸಬೇಕು ಅಂತ ಹಿರಿಯರು ಹೇಳ್ತಾರೆ. ಇನ್ನು ದಾನ ಧರ್ಮಾದಿಗಳು. ಯುಗಾದಿ ಹಬ್ಬದ ದಿನ ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ ಮಾಡೋದರಿಂದ ಪುಣ್ಯ ಪ್ರಾಪ್ತಿಗೆ ದಾರಿಯಾಗತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಕೊನೆಯದಾಗಿ ಪಂಚಾಂಗ ಶ್ರವಣ. ಯುಗಾದಿ ಹಬ್ಬ ದಿನ ಪಂಚಾಂಗ ಶ್ರವಣ ಅತ್ಯಂತ ಮುಖ್ಯವಾದಂಥ ಆಚರಣೆ. ಪ್ರಕೃತಿ ಮತ್ತು ನಾಡಿನ ಭವಿಷ್ಯ ಫಲಿತಾಂಶವನ್ನು ಆ ಗ್ರಹಸ್ಥಿತಿಯ ಆಧಾರದ ಮೇಲೆ ವಿವರಿಸೋದು ಪಂಚಾಂಗ ಶ್ರವಣದಲ್ಲಿ ಪ್ರಮುಖ. ನವನಾಯಕರ ಫಲ, ವಾತಾವರಣದ ಬದಲಾವಣೆ, ಆಡಳಿತ ವೈಖರಿ, ಜನರ ಆರೋಗ್ಯ ಇತ್ಯಾದಿಗಳನ್ನೆಲ್ಲ ಕೂಡ ನಾವು ಪಂಚಾಂಗ ಶ್ರವಣದ ಮೂಲಕ ಶ್ರೋತೃರಿಗೆ ತಿಳಿಸಲಾಗುತ್ತೆ. ಈ ಪಂಚಾಂಗ ಶ್ರವಣದ ಉದ್ದೇಶ ಏನಂತಂದರೆ, ಮಳೆಗಾಲದ ಪ್ರಗತಿ, ಕೃಷಿಯ ಬೆಳವಣಿಗೆ, ರಾಜನ ಆಡಳಿತ, ಆ ಆಡಳಿತ ಕ್ರಮ, ಜನರ ಆರೋಗ್ಯ ಇತ್ಯಾದಿಗಳನ್ನ ನಾವು ಶಾಸ್ತ್ರೀಯವಾಗಿ ವಿಶ್ಲೇಷಿಸಿ ಧರ್ಮನಿಷ್ಠ ಜೀವನದ ಮಾರ್ಗ ನಿರೂಪಣೆ ಮಾಡಲಾಗುತ್ತೆ. ಪಂಚಾಂಗ ಶ್ರವಣದ ಫಲಗಳು ಪ್ರಕೃತಿ, ಸಮಾಜ, ಧರ್ಮ, ನೀತಿ ಇವುಗಳಿಗೆ ಸಮತೋಲನ ನೀಡಲು ಪೂರಕವಾಗಿರುತ್ತೆ. ಈ ಪ್ರಸ್ತುತ ಕಾಲದಲ್ಲಿ ಪಂಚಾಂಗ ಶ್ರವಣದಲ್ಲಿ ಹೆಚ್ಚಾಗಿ ರಾಶಿ ಫಲಗಳು, ವೈಯಕ್ತಿಕವಾದಂಥ ಭವಿಷ್ಯ, ಒಂದು ಭಯದ ಮನೋಭಾವ ಮಾತ್ರ ಉನ್ನತ ಸ್ಥಾನದಲ್ಲಿರುವಂಥದ್ದಾಗಿದೆ. ಈಗ ನವನಾಯಕರ ಬಗ್ಗೆ ಗಣನೆ ಪ್ರಕೃತಿಯ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ವಿವರಿಸುವಂಥ ಪರಿಕಲ್ಪನೆ ಇಲ್ಲ. ಕೇವಲ ಒಂದು ಸಂಪ್ರದಾಯದಂತೆ ಅದನ್ನು ನೋಡುವಂಥ ಕಾಲ ಆಗಿದೆ ಇವತ್ತು. ಪಂಚಾಂಗ ಶ್ರವಣದ ಪರಿಣಾಮಗಳು ಆಚರಣಾತ್ಮಕವಾದಂಥ ಬದಲಾವಣೆಗೆ ಕಾರಣ ಆಗ್ತಾ ಇಲ್ಲ ಅಂತಂಬುದು ನಾವು ಗುರುತಿಸ್ತೇವೆ. ಇನ್ನು ನವನಾಯಕರ ಗಣನೆಯಲ್ಲಿ ನೈಜತೆ ತುಂಬ ಅಗತ್ಯ ಬೇಕಾಗುತ್ತೆ. ನವನಾಯಕರ ಫಲಗಳ ವಿಶ್ಲೇಷಣೆಯಲ್ಲಿ ಆಧುನಿಕ ಪರಿವರ್ತನೆ ಮತ್ತು ನೈಜ ಪರಿಸ್ಥಿತಿಗಳನ್ನು ಗಮನಿಸಬೇಕು. ಸಂವತ್ಸರಾಧಿಕಾರಿ, ಮಂತ್ರಿ, ಮೇಘಾಧಿಕಾರಿ, ಧಾನ್ಯಾಧಿಕಾರಿ, ರಸಾಧಿಕಾರಿ ಇವುಗಳನ್ನು ಕೇವಲ ಹಬ್ಬದ ದಿನ ಕೇಳುವಂಥದ್ದು ಮಾತ್ರ ಅಲ್ಲ, ಅವುಗಳ ತಿಳುಕೊಳ್ಳೋದ್ರಿಂದ ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋದು, ಪ್ರಕೃತಿಯ ಬಗ್ಗೆ ಅರಿವಾಗೋದು ಕೂಡ ಆಗ್ತದೆ. ಉದಾಹರಣೆಗೆ ಸಂವತ್ಸರಾಧಿಕಾರಿ ಆಡಳಿತದ ಶೈಲಿ ಹೇಗಿರುತ್ತೆ, ಜನಪರರ ಯೋಜನೆಗಳ ಪ್ರಭಾವ, ಮಂತ್ರಿ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಸೂಚನೆ ಮಾಡ್ತಾನೆ, ಮೇಘಾಧಿಕಾರಿ ವಾತಾವರಣ, ಮಳೆಗಾಲದ ಪ್ರಭಾವ ಹೇಗಿರುತ್ತೆ, ಧಾನ್ಯಾಧಿಕಾರಿ ಪಾಕ್ಷಿಕವಾಗಿ ಬೆಳವಣಿಗೆ, ಆಹಾರ ಭದ್ರತೆ ಹೇಗಿರುತ್ತೆ ಅಂತ ಸೂಚನೆ ಮಾಡ್ತಾನೆ, ರಸಾಧಿಕಾರಿ ನೀರಿನ ಬಳಕೆ, ಕುಡಿಯುವ ನೀರಿನ ಪರಿಸ್ಥಿತಿ ಇವುಗಳನ್ನು ಸೂಚನೆ ಮಾಡ್ತಾನೆ. ಇನ್ನು ಇದೇ ವಿಚಾರದಲ್ಲಿ ವೈಯಕ್ತಿಕವಾದಂಥ ರಾಶಿ ಫಲಗಳನ್ನು ಕೂಡ ನಾವು ಸಮಾಜದ ಹಿತಕ್ಕಾಗಿ ಗಮನಿಸಬೇಕಾಗತ್ತೆ. ವಾತಾವರಣ, ಜನರ ಆರೋಗ್ಯ, ಕೃಷಿಯ ಬೆಳವಣಿಗೆ, ನೀರಿನ ಪರಿಸ್ಥಿತಿಗಳನ್ನು ಪಂಚಾಂಗ ಶ್ರವಣದಲ್ಲಿ ಸಮರ್ಥವಾಗಿ ವಿವರಿಸಬೇಕಾಗತ್ತೆ. ಇನ್ನು ವೈಯಕ್ತಿಕ ರಾಶಿ ಫಲಗಳಿಗಿಂತ ಸಮಾಜದ ಒಟ್ಟಾರೆ ಹಿತಾಸಕ್ತಿ ಸಂಬಂಧಿಸಿದಂಥ ವಾತಾವರಣ,
ಆರೋಗ್ಯ, ಪಾಕ್ಷಿಕ ಸ್ಥಿತಿಗತಿಗಳು ವಿವರಗಳು ತುಂಬ ಮುಖ್ಯ. ಸಮಾಜ ಪರಿಪಾಲನೆ, ಕೃಷಿ, ಅದರ ಪರಿಸ್ಥಿತಿಗಳು, ನೀರಿನ ಬಳಕೆ ಕುರಿತಂಥ ಜನರಿಗೆ ಮಾರ್ಗದರ್ಶನ ನೀಡಬೇಕಾಗತ್ತೆ ಹೆಚ್ಚಿನ ಭಾಗ. ಪಂಚಾಂಗ ಶ್ರವಣದಲ್ಲಿ ಪ್ರಕೃತಿ ಸಂರಕ್ಷಣೆ ತುಂಬ ಕಡ್ಡಾಯ. ವಾತಾವರಣದ ಪರಿವರ್ತನೆ, ಆ ಕೃಷಿಯ ಸ್ಥಿತಿಗತಿ, ಗಾಳಿ ಮತ್ತು ನೀರಿನ ಗುಣಮಟ್ಟಗಳನ್ನು ಪಂಚಾಂಗ ಶ್ರವಣದಲ್ಲಿ ಪ್ರಮುಖವಾಗಿ ಪ್ರಸ್ತಾಪಿಸುವಂಥದ್ದಾಗುತ್ತೆ. ನದಿ ನೀರಿನ ಮಟ್ಟ, ಮಳೆಯ ಪ್ರಮಾಣ, ನೀರಿನ ಸಂರಕ್ಷಣೆ, ಭೂಮಿಯ ಶೋಷಣೆ ಇತ್ಯಾದಿಗಳು ನವನಾಯಕರ ಪರಗಳೇ ಪ್ರಾಮುಖ್ಯವಾಗಿ ನೀಡಬೇಕಾಗತ್ತೆ ನಾವು. ಆಮೇಲೆ ಪಂಚಾಂಗ ಶ್ರವಣದ ಫಲಿತಾಂಶದ ಪುನರ್ ಪರಿಶೀಲನೆ ತುಂಬ ಅಗತ್ಯ. ಯಾಕೆಂದರೆ ನಾವು ಪ್ರತಿ ವರ್ಷ ಪಂಚಾಂಗ ಶ್ರವಣವನ್ನು ಮಾಡಿಬಿಡ್ತೇವೆ. ನಂತರ ಅದು ಹೇಗೆ ಫಲ ನೀಡುತ್ತೆ ಅದಕ್ಕೆ ನಾವು ಹೋಗೋದೇ ಇಲ್ಲ. ಪ್ರತಿ ವರ್ಷ ಪಂಚಾಂಗ ಶ್ರವಣ ಮಾಡ್ತೇವೆ. ನಾವು ಶೋಭನ ಕೃತ ನೋಡಿದ್ದೇವೆ, ಕ್ರೋಧಿನಿ ನಾಮ ಸಂವತ್ಸರ, ಕಳೆದ ಬಾರಿ ವಿಶ್ವಾವಸು ನಾಮ ಸಂವತ್ಸರ. ಪ್ರತಿ ವರ್ಷವೂ ರಾಜ ಯಾರು, ಮಂತ್ರಿ ಯಾರು, ಅವರಿಂದ ಏನಾಗತ್ತೆ ಅಂತಂಬೋದು ನಾವು ಆವತ್ತಿನ ದಿನಕ್ಕೆ ಸೀಮಿತ ಆಗುತ್ತದೆ. ಮತ್ತೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ನಾವು ಹೋಗಲ್ಲ. ಪರಿಶೀಲನೆ ಮಾಡಿದಾಗ ಎಷ್ಟುವರೆಗೂ ಇದನ್ನು ಡಿಪೆಂಡ್ ಆಗ್ಬೋದು, ಮನುಷ್ಯರ ಕರ್ತವ್ಯ ಏನು, ಇದನ್ನು ಪ್ರಕೃತಿಯನ್ನು ಸರಿ ಮಾಡಲಿಕ್ಕೆ ಮನುಷ್ಯರ ಕರ್ತವ್ಯ ಏನು ಅಂತಂಬೋದು ಗೊತ್ತಾಗ್ತದೆ. ಹಾಗಾಗಿ ಪಂಚಾಂಗ ಶ್ರವಣದ ಫಲಿತಾಂಶದ ಪುನರ್ ಪರಿಶೀಲನೆ ತುಂಬ ಅಗತ್ಯ. ನೂತನ ವರ್ಷದ ಪಂಚಾಂಗ ಶ್ರವಣ ಫಲಗಳು ವಾಸ್ತವಿಕವಾಗಿ ಪರಿಸ್ಥಿತಿಗಳು ಹೇಗೆ ಹೊಂದಿಕೊಂಡಿರ್ತವೆ, ಪಂಚಾಂಗ ಶ್ರವಣ ಅದರ ಪ್ರಭಾವ ಪ್ರಕೃತಿಯಲ್ಲಿ ಯಾವ ಬದಲಾವಣೆಗೆ ಕಾರಣವಾಯಿತು, ಪಂಚಾಂಗ ಶ್ರವಣದ ಫಲಿತಾಂಶ ಜನರ ಆರೋಗ್ಯ, ಕೃಷಿಯ ಬಳಕೆ ಇವುಗಳನ್ನು ಸಮೀಕ್ಷಿಸಿ ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ ಹಿರಿಯರು. ಇನ್ನು ರಾಶಿ ಫಲಗಳಿಗಿಂತ ಜಾತಕ ಸ್ಥಿತಿ ತುಂಬ ಪ್ರಾಮುಖ್ಯ. ಈ ಪಂಚಾಂಗ ಶ್ರವಣದಲ್ಲೇ ವೈಯಕ್ತಿಕವಾದಂಥ ರಾಶಿಗಳು ಹೇಗಿರುತ್ತೆ, ಈ ರಾಶಿಯವ್ರಿಗೆ ಹೇಗಿರುತ್ತೆ ಈ ವರ್ಷ ಎಲ್ಲ ಹೀಗೆ ನೋಡ್ಕೊಳ್ಳೋ ಸಂಬಂಧ. ಕೇವಲ ರಾಶಿ ಅಂತಂಬೋದು ಮಾನಸಿಕ ಸ್ಥಿತಿಯನ್ನು ಮಾತ್ರವೇ ಸೂಚನೆ ಮಾಡ್ತದೆ. ಮನುಷ್ಯನ ಯಥಾರ್ಥ ಜೀವನವನ್ನು ಅದು ಪ್ರತಿಬಿಂಬಿಸುವುದಿಲ್ಲ. ಜಾತಕ ಸ್ಥಿತಿ, ಗ್ರಹಗಳ ಸಂಚಾರ, ದಶಾ ಭುಕ್ತಿ ಇವುಗಳ ವಿಶ್ಲೇಷಣೆ ಮಾಡಬೇಕು. ಇವತ್ತಿನ ದಿನ ನಾವು ರಾಶಿ ಫಲಗಳು ಹೇಳೋ ಕಾಲಕ್ಕೆ ಇವುಗಳನ್ನು ಹೊರತುಪಡಿಸಿ ಸಾಮಾನ್ಯ ರಾಶಿ ಫಲಗಳನ್ನು ಮಾತ್ರ ಹೇಳೋದು ಅರ್ಥಹೀನ ಅಂತ ಹೇಳ್ತಾರೆ ನಮ್ಮ ಪ್ರಾಚೀನರು. ವೈಯಕ್ತಿಕ ಜಾತಕದಲ್ಲಿ ಗ್ರಹಸ್ಥಿತಿ, ದಶಾಭುಕ್ತಿ, ಶನಿ ಅಧಿಕಾರ, ಗುರು ಪರಿಣಾಮ ಇವು ಪ್ರಮುಖವಾಗಿ ಪ್ರಭಾವ ತೋರಿಸ್ತದೆ ಮನುಷ್ಯನ ಜೀವನದ ಮೇಲೆ. ಅಷ್ಟೇ ಆಗಲಿ, ಕೇವಲ ರಾಶಿ ಮಾತ್ರನೇ ಅಲ್ಲ, ರಾಶಿ ನಮ್ಮಂಥ ರಾಶಿಗಳು ಎಲ್ಲರಿಗೂ ಇರುತ್ತೆ. ಎಲ್ಲರೂ ಕೂಡ 12 ರಾಶಿಗಳು ಹೊರಗೆ ಹುಟ್ಟಿರ್ತಾರೆ. ಎಲ್ಲರದು ಒಂದೇ ರೀತಿ ಹೇಳಿಕ್ಕೆ ಕಷ್ಟ. ಕೇವಲ ಮಾನಸಿಕವಾದಂಥ ಆಲೋಚನೆಗಳಿಗೆ ಸೂಚಕಗಳು ಮಾತ್ರವೇ ಅಂತ ಹೇಳ್ಬೋದು. ರಾಶಿ ಫಲಗಳು ಸಾಮಾನ್ಯ ಅಂದಾಜು ಮಾತ್ರ ಅಷ್ಟೇ, ಇವು ಪ್ರತಿಯೊಬ್ಬರಿಗೂ ಅನ್ವಯಿಸುವುದಿಲ್ಲ. ಪಂಚಾಂಗ ಶ್ರವಣವು ನೈಜ ಸ್ಥಿತಿಯನ್ನು ಪ್ರತಿಬಿಂಬಿಸಬೇಕು ಅಂತ ಹೇಳ್ತಾರೆ. ಇನ್ನು ಪಂಚಾಂಗ ಶ್ರವಣ ಅದು ಭಯ ಅಲ್ಲ, ಭದ್ರತೆ ಅಂತ ಹೇಳುತ್ತೆ. ಪಂಚಾಂಗ ಶ್ರವಣ ಅಂತಂದರೆ ಭಯವನ್ನು ಉಂಟು ಮಾಡೋ ಸಾಧನವಲ್ಲ, ಭವಿಷ್ಯತೆ ಭದ್ರತೆಗೆ ಮಾರ್ಗದರ್ಶನ. ವೈಯಕ್ತಿಕವಾದಂಥ ಭವಿಷ್ಯಕ್ಕಿಂತ ಸಮಾಜದ ಒಟ್ಟಾರೆ ಪ್ರಗತಿಗೆ ಸಂಬಂಧಿಸಿದಂಥ ವಿವರಣೆಯೇ ಪಂಚಾಂಗ ಶ್ರವಣ. ಗ್ರಹಸ್ಥಿತಿ, ವಾತಾವರಣದ ಪರಿವರ್ತನೆ, ರಾಜಕೀಯ ಪರಿಸ್ಥಿತಿಗಳು ಇವುಗಳೆಲ್ಲ ಕೂಡ ನೈಜ ದೃಷ್ಟಿಕೋನವನ್ನು ಜನರಿಗೆ ತಲುಪಿಸುವುದೇ ಈ ಯುಗಾದಿ ಪಂಚಾಂಗ ಶ್ರವಣದ ಮುಖ್ಯ ಉದ್ದೇಶ. ಯುಗಾದಿ ದಿನ ನಾವು ಪಂಚಾಂಗ ಶ್ರವಣ ಮಾಡುವುದು ಒಂದು ಪ್ರಮುಖ ಉದ್ದೇಶವೇನೆಂತಂದರೆ ಮುಂದಿನ ವರ್ಷದ ಸಾಮಾನ್ಯ ದಿಕ್ಕನ್ನು ಅರಿತುಕೊಳ್ಳೋದು. ಪಂಚಾಂಗದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇತ್ಯಾದಿಗಳ ಜೊತೆಗೆ ಇನ್ನೊಂದು ವಿಶೇಷವಾಗಿ ವಿಧಾನವೂ ಇದೆ, ಅದೇ ನವನಾಯಕರ ವ್ಯವಸ್ಥೆ. ನವನಾಯಕರು ಅಂತಂದರೆ ವರ್ಷದ ಸ್ಥಿತಿಯನ್ನು ತಿಳಿಯಲು ಪರಿಗಣಿಸುವಂಥ 9 ಪ್ರಮುಖ ಅಧಿಕಾರ ಸ್ಥಾನಗಳು. ಅವುಗಳೇ ರಾಜ, ಮಂತ್ರಿ, ಸೇನಾಧಿಪತಿ, ಸಸ್ಯಾಧಿಪತಿ, ಮೇಘಾಧಿಪತಿ, ಅರ್ಘ್ಯಾಧಿಪತಿ, ನೀರಸಾಧಿಪತಿ ಮತ್ತು ರಸಾಧಿಪತಿ. ಈ ಸ್ಥಾನಗಳು ಪ್ರತಿಯೊಂದು ವರ್ಷದಲ್ಲೂ ಸಮಾಜದ ವಿಭಿನ್ನ ಕ್ಷೇತ್ರಗಳನ್ನು ಸೂಚಿಸ್ತವೆ. ರಾಜ ಅಂತಂಬೋನು ದೇಶದ ಆಡಳಿತ ಮತ್ತು ರಾಜಕೀಯ ಪರಿಸ್ಥಿತಿಗಳನ್ನು ಸೂಚನೆ ಮಾಡಿದರೆ, ಮಂತ್ರಿ ಸರ್ಕಾರದ ಕಾರ್ಯಚಟುವಟಿಕೆ ಮತ್ತು ನಿರ್ಧಾರಗಳನ್ನು ಸೂಚನೆ ಮಾಡ್ತಾನೆ. ಸೇನಾಧಿಪತಿ ಭದ್ರತೆ ಮತ್ತು ರಕ್ಷಣಾ ವಿಷಯಗಳನ್ನು ಸೂಚನೆ ಮಾಡ್ತಾನೆ. ಸಸ್ಯಾಧಿಪತಿ
ಕೃಷಿ ಮತ್ತು ಬೆಳೆಗಳನ್ನು ಸೂಚನೆ ಮಾಡ್ತಾನೆ. ಧಾನ್ಯಾಧಿಪತಿ ಧಾನ್ಯ ಉತ್ಪಾದನೆ ಮತ್ತು ಆಹಾರ ವ್ಯವಸ್ಥೆಯನ್ನು ಸೂಚನೆ ಮಾಡ್ತಾನೆ. ಮೇಘಾಧಿಪತಿ ಮಳೆ ಮತ್ತು ಹವಾಮಾನ. ಅರ್ಘ್ಯಾಧಿಪತಿ ನೀರಸಾಧಿಪತಿ ಜಲಗಳ ಸಂಪನ್ಮೂಲಗಳನ್ನು ಸೂಚನೆ ಮಾಡ್ತದೆ. ರಸಾಧಿಪತಿ ತೈಲ, ದ್ರವ್ಯ ಪದಾರ್ಥಗಳು ಮತ್ತು ಪ್ರಕೃತಿಯ ಸಂಪನ್ಮೂಲಗಳನ್ನು ಸೂಚನೆ ಮಾಡುತ್ತೆ. ಹಾಗಾಗಿ ಇದರಿಂದ ಒಂದು ವರ್ಷದ ರಾಜಕೀಯ, ಆರ್ಥಿಕ, ಕೃಷಿ ಮತ್ತು ಪ್ರಕೃತಿ ಪರಿಸ್ಥಿತಿಗಳ ಬಗ್ಗೆ ಸಾಮಾನ್ಯ ದಿಕ್ಕನ್ನು ತಿಳಿಬಹುದು. ಹಾಗಾದರೆ ಈ ನವನಾಯಕರನ್ನು ನಾವು ಹೇಗೆ ನಿರ್ಧರಿಸಲಾಗ್ತದೆ ಅಂತಂದಾಗ ನಮಗೆ ಅದಕ್ಕೆ ಕ್ಯಾಲ್ಕುಲೇಷನ್ ಉಂಟು. ಸೊ ಇದು ಸೂರ್ಯನ ಸಂಕ್ರಾಂತಿಯ ಆಧಾರದ ಮೇಲೆ ನವನಾಯಕರು ಆಧಾರ ಪಟ್ಟಿರ್ತಾರೆ. ಸೂರ್ಯ ರಾಜ ಅಂತಂದಾಗ ಚಾಂದ್ರಮಾನ, ಯುಗಾದಿ ಹಬ್ಬ ಯಾವ ವಾರ ಬರುತ್ತೋ ಆ ವಾರಾಧಿಪತಿಯೇ ರಾಜ ಆಗ್ತಾನೆ. ಈ ವರ್ಷ ಗುರುವಾರ ಬಂದಿರೋದ್ರಿಂದ ಗುರು ರಾಜ ಆಗಿದ್ದಾನೆ. ಅದೇ ರೀತಿ ಪ್ರತಿ ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತೇವೆ. ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಮಾಡುವಂಥ ದಿನವನ್ನು ನಾವು ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತ ಕರಿತೀವಿ. ಅದು ಯಾವ ವಾರ ಆಗತ್ತೆ ಆ ವಾರಾಧಿಪತಿ ಸೂರ್ಯೋದಯಕ್ಕೆ ಯಾವ ವಾರ ಇದೆ ಆ ಅಧಿಪತಿಯೇ ಆ ಒಂದು ಸ್ಥಾನವನ್ನು ಪೋರ್ಟ್ಫೋಲಿಯೋನ ತೆಗೆದುಕೊಳ್ತಾನೆ. ಹಾಗೆ ಈಗ ನೋಡಿ, ರಾಜ ಅಂತಂದರೆ ಚಾಂದ್ರಮಾನ, ಯುಗಾದಿ ಹಬ್ಬದ ದಿನ ಯಾರು ವಾರಾಧಿಪತಿ ಆಗ್ತಾರೋ ಅವನ ರಾಜ. ಇನ್ನು ಸೂರ್ಯಮಾನದ ಪ್ರಕಾರ ಕೆಲವಿನ ಜನ ಮೇಷರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡಿದಂಥ ದಿನವನ್ನು ತಗೊಳ್ತಾರೆ. ರಾಜನಿಗೂ ಮೇಷ ಸಂಕ್ರಮಣವನ್ನೇ ತಗೊಳ್ತಾರೆ, ಮತ್ತು ಮಂತ್ರಿಯನ್ನು ಕೂಡ ಮೇಷ ಸಂಕ್ರಮಣವನ್ನೇ ತಗೊಳ್ತಾರೆ. ಸೊ ಚಾಂದ್ರಮಾನದಲ್ಲಿ ಸ್ವಲ್ಪ ಬದಲಾಗ್ತದೆ. ಚಾಂದ್ರಮಾನದಲ್ಲಿ ಮಂತ್ರಿ ಮೇಷರಾಶಿಗೆ ಸೂರ್ಯ ಸಂಚಾರ ಮಾಡುವಂಥ ದಿನವನ್ನೇ ಅಧಿಪತಿಯಾಗಿ ತಗೊಳ್ತೇವೆ. ಸೇನಾಧಿಪತಿಯನ್ನು ಸಿಂಹ ಸಂಕ್ರಮಣ ಆಧಾರದ ಮೇಲೆ ತೆಗೆದುಕೊಳ್ತೇವೆ. ಸಸ್ಯಾಧಿಪತಿಯನ್ನು ಕರ್ಕಾಟಕ ಸಂಕ್ರಮಣ, ಧಾನ್ಯಾಧಿಪತಿ ಧನು ಸಂಕ್ರಮಣ, ಅರ್ಘ್ಯಾಧಿಪತಿ ಮಿಥುನ ಸಂಕ್ರಮಣ, ಮತ್ತು ರಸಾಧಿಪತಿ ತುಲಾ ಸಂಕ್ರಮಣವನ್ನು ತಗೊಳ್ತೇವೆ. ಮತ್ತು ನೀರಸಾಧಿಪತಿ ಮಕರ ಸಂಕ್ರಮಣವನ್ನು ತಗೊಳ್ತೇವೆ. ಇನ್ನು ಮೇಘಾಧಿಪತಿ ಅಂತಂದಾಗ ಸೂರ್ಯ ಆರುದ್ರ ನಕ್ಷತ್ರದಲ್ಲಿ ಪ್ರವೇಶ ಮಾಡಿದಾಗ, ಆರುದ್ರ ನಕ್ಷತ್ರ ಪ್ರವೇಶ ಅಂತಂದರೆ ಮಳೆಗಾಲದ ಪ್ರಾರಂಭ ಅಂತ. ಸೊ ಈ ರೀತಿಯಾಗಿ ವಾರಾಧಿಪತಿಗಳನ್ನು ಆಧರಿಸಿ ವರ್ಷದ ನವನಾಯಕರನ್ನು ನಿರ್ಧರಿಸಲಾಗುತ್ತೆ. ಸೊ ಪಂಚಾಂಗ ಶ್ರವಣದಲ್ಲಿ ನವನಾಯಕರನ್ನು ನೋಡಲು ಕಾರಣ ಏನಂತಂದರೆ ಇದು ಒಂದು ವರ್ಷದ ಸಾಮಾನ್ಯ ಪ್ರವೃತ್ತಿಯನ್ನು ತಿಳಿಯಲು ಸಹಾಯ ಮಾಡ್ತದೆ. ಇದರಿಂದ ನಾವು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಚಟುವಟಿಕೆಗಳನ್ನು ಹೆಚ್ಚಾಗಬಹುದು ಎಂಬುದನ್ನು ಅಂದಾಜು ಮಾಡಿ ಹೇಳ್ಬೋದು. ಆದರೆ ಒಂದು ಮುಖ್ಯ ವಿಷಯ ನಾವು ನೆನಪು ಮಾಡಿಕೊಳ್ಬೇಕು. ನವನಾಯಕರ ಫಲಿತಾಂಶಗಳು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜಾತಕ ಫಲವಲ್ಲ. ಇದು ಸಮಗ್ರ ಸಮಾಜ ಮತ್ತು ಪ್ರಕೃತಿಯ ಪರಿಸ್ಥಿತಿ, ಸಾಮಾನ್ಯ ದಿಕ್ಕನ್ನು ಸೂಚಿಸುವ ಒಂದು ವಿಧಾನ ಮಾತ್ರ. ಆದ್ದರಿಂದ ಪಂಚಾಂಗ ಶ್ರವಣದ ಮೂಲಕ ನಾವು ಮುಂದಿನ ವರ್ಷದ ಬಗ್ಗೆ ಜಾಗೃತಿಯೊಂದಿಗೆ ಸಕಾರಾತ್ಮಕವಾದಂಥ ಮನೋಭಾವದಿಂದ ಜೀವನವನ್ನು ನಡೆಸಲಿಕ್ಕೆ ಒಂದು ಪ್ರೇರಣೆ ಆಗ್ತದೆ. ಅದಕ್ಕೆ ಈ ಪಂಚಾಂಗ ಶ್ರವಣ ಆಗಲಿ, ಈ ಗ್ರಹಣಗಳ ಬಗ್ಗೆ ಆಗಲಿ, ಇದೆಲ್ಲ ವೈಯಕ್ತಿಕವಾಗಿ ಸೂಚಿಸುವಂಥ ನಮಗೆ ಜಾತಕ ಭಾಗದಲ್ಲಿ ಇರುವುದಿಲ್ಲ. ನಾವು ಜ್ಯೋತಿಷ್ಯವನ್ನು 3 ಭಾಗ ಮಾಡ್ತೇವೆ: ಸಿದ್ಧಾಂತ, ಸಂಹಿತ, ಜಾತಕ. ಸಿದ್ಧಾಂತ ಭಾಗದಲ್ಲಿ ಕೇವಲ ಗಣನೆ ಇರ್ತದೆ. ಈ ಸೂರ್ಯಚಂದ್ರಾದಿಗಳು, ಗ್ರಹಗಳು, ಇವೆಲ್ಲ ಕೂಡ ಸಂಚಾರ ಹೇಗಾಗತ್ತೆ ಅಂತ ಗಣಿಸುವುದು ಈ ಸಿದ್ಧಾಂತ ಭಾಗದಲ್ಲಿ ಸೂಚನೆ ಮಾಡ್ತದೆ. ಜಾತಕ ಭಾಗದಲ್ಲಿ ಕೇವಲ ವೈಯಕ್ತಿಕವಾದಂಥ ವಿಚಾರ, ಮನುಷ್ಯನ ರಾಶಿ, ಜನ್ಮಲಗ್ನ, ಅವನ ವಿವಾಹ, ಉದ್ಯೋಗ, ಅವನ ಆಲೋಚನಾ ಸರಳಿ, ಅವನ ಕಾರ್ಮಿಕ ಜೀವನ ಹೇಗಿರುತ್ತೆ ಅಂತ ಜಾತಕ ಹೇಳುತ್ತೆ. ಸಂಹಿತ ಅಂತಂಬುದು ಪ್ರಕೃತಿಯ ಬಗ್ಗೆ ಹೇಳುತ್ತೆ. ನವನಾಯಕರಾಗಬಹುದು, ಒಂದು ದೇಶದ ಆಡಳಿತ, ಮಳೆ, ಆಗುವಂಥ ಪ್ರಮಾದಗಳು, ಎಕ್ಲಿಪ್ಸ್ ಆಗಲಿ, ಏನಾದರೂ ತೊಂದರೆಗಳು, ಕೆಲಾಮಿಟೀಸು, ಡಿಸಾಸ್ಟರ್ಸು, ಇವೆಲ್ಲ ಕೂಡ ಸಂಹಿತಾ ಭಾಗದಲ್ಲಿ ಕೆಳಬರುತ್ತೆ. ಹಾಗಾಗಿ ಉಗಾದಿ ಹಬ್ಬದ ದಿನ ನಾವು ಹೇಳುವಂಥ ಪಂಚಾಂಗ ಶ್ರವಣ ಸಂಹಿತಾ ಭಾಗದ ಆಧಾರದ ಮೇಲೆ ಕೆಲಸ ಮಾಡ್ತದೆ. ಇನ್ನು ರಾಶಿ ಫಲಗಳು ಕೇವಲ ಒಂದು ಸಾಂಪ್ರದಾಯದಂತೆ ಹೇಳ್ತೇವೆ ಅಷ್ಟೇ ಆಗಲಿ, ನಾವು ಜಾತಕ ಇಲ್ಲದೆ, ಜಾತಕವನ್ನು ಸ್ಪರ್ಶ ಮಾಡದೆ ಬರೀ ರಾಶಿ ಫಲಗಳನ್ನು ಹೇಳೋದ್ರಿಂದ ನಿರರ್ಥಕ ಅಂತ ಹೇಳ್ತಾರೆ. ಆದರೂ ಹಿಂದಿನ ಸಂಪ್ರದಾಯದಿಂದ ಬಂದುಬಿಟ್ಟಿದೆ. ಎಲ್ಲರೂ ರಾಶಿ ಫಲಗಳನ್ನು ಕೇಳಲು ನಿರೀಕ್ಷೆ ಮಾಡ್ತಾ ಇರೋದ್ರಿಂದ ಸಾಮಾನ್ಯ ಫಲವನ್ನು, ಸುಮ್ಮನೆ ಸೂಚಕಗಳಷ್ಟೇ, ಅದು ಇದ್ದಂಗೆ ನಡೆಯುತ್ತೆ ಅಂತ ಅಲ್ವೇ ಅಲ್ಲ. ಸೊ ಆ ರೀತಿ ಸ್ಪರ್ಶ ಮಾಡುವುದು ಕೂಡ ನಾವು ಮಾಡೋದು. ಸೊ ಮುಂದೆ ನಮ್ಮ ಭಾರತ ದೇಶಕ್ಕೂ
ಹಾಗೂ ನಮ್ಮ ವಿದ್ಯಾರ್ಥಿಗಳು ಈ ಅಮೆರಿಕ ಕೆನಡಾ ದೇಶದಲ್ಲೂ ಕೂಡ ಇದ್ದಾರೆ. ಆದ ಕಾರಣ ಭಾರತಕ್ಕೂ ಕೆನಡಾ ಅಮೆರಿಕ ಈ 3 ದೇಶಗಳಿಗೆ ಈ ವರ್ಷ ಪಂಚಾಂಗ, ವಾತಾವರಣ ಸ್ಥಿತಿ, ಮಳೆ ಬೆಳೆ, ಆಡಳಿತ ಇವೆಲ್ಲ ಹೇಗೆ ಇರುತ್ತೆ, ಹೇಗೆ ಸೂಚನೆ ಮಾಡುತ್ತೆ ಅಂತಂಬೋದು ಸಂಕ್ಷಿಪ್ತವಾಗಿ ನೋಡೋಣ. ಡೀಪಾಗಿ ನೋಡ್ಲಿಕ್ಕೆ ನಮಗೆ ಆಗೋದಿಲ್ಲ. ಒಂದು ವೇಳೆ ಡೀಪಾಗಿ ನೋಡಿದರೂ ಕೂಡ ನಾವು ಮಾಡಲಿಕ್ಕೆ ಏನೂ ಇಲ್ಲ. ಭಗವಂತನನ್ನು ಏನಾದರೂ ತೊಂದರೆ ಆದಾಗ ಭಗವಂತನನ್ನು ಬೇಡಿಕೊಳ್ಳೋದು ಬಿಟ್ಟರೆ ನಾವು ಮಾಡುವಂಥದ್ದು ಎಂಥವೂ ಇಲ್ಲ. ಹಾಗಾಗಿ ಸಂಕ್ಷಿಪ್ತವಾಗಿ ಇವುಗಳನ್ನು ಫಲವನ್ನು ತಿಳ್ಕೊಳ್ಳೋಣ. ಸಂಪ್ರದಾಯ ಇದಾದ ಕಾರಣ ಆ ಸಂಪ್ರದಾಯದಂತೆ ಈ ವಿದ್ಯೆ, ಪಂಚಾಂಗ ಶ್ರವಣ, ಉಗಾದಿ ಹಬ್ಬದ ಆಚರಣೆ ಮುಂದಿನ ಪೀಳಿಗೆ ಕೂಡ ಹೋಗಬೇಕು ಅಂದರೆ ನಾವು ಆಚರಣೆ ಮಾಡಲೇಬೇಕು. ಸೊ ನಮ್ಮ ಕರ್ತವ್ಯವನ್ನು ನಾವು ಮಾಡೋಣ. ಸೊ ಇವತ್ತಿನ ಈ ಪಂಚಾಂಗ ಶ್ರವಣದಲ್ಲಿ ನಾವು ಈ ನವನಾಯಕರ ಬಗ್ಗೆ ಮತ್ತು ಸಂಕ್ಷಿಪ್ತವಾಗಿ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಈ ವರ್ಷ ಪರಾಭವನಾಮ ಸಂವತ್ಸರ ನವನಾಯಕರ ಫಲವನ್ನು ನಾವು ನೋಡೋದಾದರೆ, ರಾಜ ನಮ್ಮ ದೇಶಕ್ಕೂ, ಅದೇ ರೀತಿ ಅಮೆರಿಕ ದೇಶಕ್ಕೂ, ಅದೇ ರೀತಿ ಕೆನಡಾ ದೇಶಕ್ಕೂ ಕೂಡ ನವನಾಯಕರಿಗೆ ಯಾವುದೇ ವ್ಯತ್ಯಾಸಗಳಿಲ್ಲ. ಪ್ರತಿ ವರ್ಷ ರಾಜ ಆಗಲಿ, ಯಾಕೆಂದರೆ ವಾರಗಳು ಬದಲಾಗ್ತದೆ. ಒಮ್ಮೊಮ್ಮೆ ಅಮೆರಿಕ ದೇಶಕ್ಕೆ ಒಂದು ದಿನ ಮುಂಚೆ ಆಗ್ತದೆ. ಸೊ ವಾರಾಧಿಪತಿ ಬದಲಾದಾಗ ರಾಜ ಬದಲಾಗ್ತದೆ. ಸೊ ಹಾಗಾಗಿ ಈ ವರ್ಷ ಯಾವುದೇ ದೇಶಕ್ಕೂ, ನಮಗೂ ಪಶ್ಚಿಮ ದೇಶಗಳಿಗೂ ವ್ಯತ್ಯಾಸ ಏನೂ ಇಲ್ಲ. ಪೋರ್ಟ್ಫೋಲಿಯೋ ಅದೇ ಬಂದಿದೆ. ಆದರೆ ಆಯಾ ದೇಶದ ಜಾತಕಗಳ ರೀತ್ಯ ಆ ಗ್ರಹಗಳು ಇರುವಂಥ ಸ್ಥಾನಗಳು ಬದಲಾಗ್ತದೆ. ಸ್ಥಾನಗಳ ಬದಲಾಗೋದ್ರಿಂದ ಅವುಗಳ ಫಲವೂ ಕೂಡ ಬದಲಾಗ್ತದೆ. ಉದಾಹರಣೆಗೆ ನಮ್ಮ ದೇಶದ ಜಾತಕ ರೀತ್ಯ ನಮ್ಮದು ಕರ್ಕರಾಶಿ, ಭಾರತ ದೇಶ ಸ್ವಾತಂತ್ರ್ಯ ಬಂದ ದಿನ ತಗೊಂಡ್ರೆ ನಮ್ಮ ದೇಶದ ಕರ್ಕರಾಶಿ ಆಗ್ತದೆ, ಅಮೆರಿಕಾದು ಕುಂಭರಾಶಿ ಆಗ್ತದೆ, ಕೆನಡಾದಿ ಮಕರ ರಾಶಿ ಆಗ್ತದೆ. ಆಯಾ ಜನ್ಮರಾಶಿಗಳಿಂದ ಆಯಾ ರಾಶಿಯ ಈ ಒಂದು ನವನಾಯಕರ ಅಧಿಪತಿಗಳು ಆ ಯುಗಾದಿ ಹಬ್ಬದ ದಿನ ಯಾವ ಸ್ಥಾನದಲ್ಲಿದ್ದಾರೆ ಅದರ ಮೇಲೆ ಫಲಗಳು ಬದಲಾಗ್ತದೆ. ಸೊ ಅವುಗಳನ್ನು ನಾವು ನೋಡುವಂಥ ಪ್ರಯತ್ನವನ್ನು ಇವತ್ತಿನ ದಿನ ಮಾಡೋಣ. ಇಲ್ಲಿ ಯುಗಾದಿ ಹಬ್ಬದ ದಿನ ಸೂರ್ಯೋದಯ ಕಾಲಕ್ಕೆ ಒಂದು ಗ್ರಹ ಸ್ಥಿತಿಯ ಸ್ನ್ಯಾಪ್ಶಾಟ್ ತಗೊಂಡಾಗ ಆಯಾ ಜನ್ಮರಾಶಿಗಳ, ದೇಶದ ಜನ್ಮರಾಶಿಗಳಿಂದ ಆ ಅಧಿಪತಿಗಳು, ರಾಜ ಆಗಬಹುದು, ಮಂತ್ರಿ, ಸೇನಾಧಿಪತಿ, ಇವರು ಯಾವ ಸ್ಥಾನದಲ್ಲಿದ್ದಾರೋ ಅವುಗಳ ಮೇಲೆ ಫಲವನ್ನು ನೋಡುವಂಥ ಕ್ರಮ ಇದೆ. ಸೊ ಅದನ್ನು ವಿಶ್ಲೇಷಣೆ ನಾವು ಮಾಡೋಣ ಸಂಕ್ಷಿಪ್ತವಾಗಿ. ಸೊ ನಮಗೆ ಈ ವರ್ಷ ನವನಾಯಕರಲ್ಲಿ ರಾಜ ಗುರು ಆಗಿದ್ದಾನೆ, ಗುರುವಾರ ಆಗಿರೋದ್ರಿಂದ ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಗುರು, ಧಾನ್ಯಾಧಿಪತಿ ಬುಧ, ಅರ್ಘ್ಯಾಧಿಪತಿ ಚಂದ್ರ, ಮೇಘಾಧಿಪತಿ ಚಂದ್ರ, ರಸಾಧಿಪತಿ ಶನಿ, ನೀರಸಾಧಿಪತಿ ಗುರು. ಒಟ್ಟಿಗೆ ರಾಜ, ಸಸ್ಯಾಧಿಪತಿ, ನೀರಸಾಧಿಪತಿ ಗುರು ಆದರೆ ಸೇನಾಧಿಪತಿ, ಅರ್ಘ್ಯಾಧಿಪತಿ, ಮೇಘಾಧಿಪತಿ ಚಂದ್ರ ಆಗಿದ್ದಾನೆ, ಮಂತ್ರಿ ಕುಜ ಆಗಿದ್ದಾನೆ, ಧಾನ್ಯಾಧಿಪ ಬುಧ ಆಗಿದ್ದಾನೆ, ರಸಾಧಿಪ ಶನಿ ಆಗಿದ್ದಾರೆ. ಇವರಿಗೆ ಒಂದೊಂದು ಪೋರ್ಟ್ಫೋಲಿಯೋ ಬಂದಿದೆ. ಸೊ ಇವುಗಳನ್ನು ನಾವು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಭಾರತ ದೇಶದ ಜಾತಕದ ಪ್ರಕಾರ, ರಾಶಿ ಪ್ರಕಾರ ನಮ್ಮದು ಕರ್ಕರಾಶಿ ಆಗುತ್ತೆ. ಈ ಕರ್ಕರಾಶಿಯಿಂದ ಗುರುಗ್ರಹ ದ್ವಾದಶ ಸ್ಥಾನದಲ್ಲಿದೆ. ಸೊ ಈ ದ್ವಾದಶ ಸ್ಥಾನದಲ್ಲಿ ಗುರು ಇರೋದರಿಂದ ಆರ್ಥಿಕ ಕ್ಷೇತ್ರಗಳ ವಿಚಾರದಲ್ಲಿ ನಾವು ನೋಡಿದಾಗ ಸರ್ಕಾರದ 12ನೇ ಮನೆ ಅಂತಂದರೆ ಹೌಸ್ ಆಫ್ ಎಕ್ಸ್ಪೆಂಡಿಚರ್ ಅಂತೆ. ಸರ್ಕಾರದ ವೆಚ್ಚಗಳು ತುಂಬ ಹೆಚ್ಚಾಗಬಹುದು, ಆರ್ಥಿಕ ಒತ್ತಡ ಕಾಣಿಸಿಕೊಳ್ಳುತ್ತೆ, ವಿದೇಶಿ ಸಾಲುಗಳು ಅಥವಾ ದೊಡ್ಡ ಯೋಜನೆಗಳು ಹೆಚ್ಚಾಗಬಹುದು. ಜನರ ವಿಷಯಕ್ಕೆ ಬಂದರೆ ಜೀವನ ವ್ಯಯ ತುಂಬ ಹೆಚ್ಚಾಗುತ್ತೆ, ಆರೋಗ್ಯ ಕ್ಷೇತ್ರದ ಮೇಲೆ ತುಂಬ ಹೆಚ್ಚಿನ ಪರಿಣಾಮ ತೋರಿಸುತ್ತೆ, ವೆಚ್ಚ ಜಾಸ್ತಿ ಆಗುತ್ತೆ. ಯಾಕೆಂದರೆ 12ನೇ ಮನೆ ಹೌಸ್ ಆಫ್ ಹಾಸ್ಪಿಟಲ್, ಹೌಸ್ ಆಫ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಇನ್ನು ಸರ್ಕಾರ ವಿಚಾರಗಳಲ್ಲಿ, ನೀತಿಗಳಲ್ಲಿ ಬದಲಾವಣೆ ಆಗ್ತದೆ, ಕೆಲವು ರಾಜಕೀಯ ಒತ್ತಡಗಳು ಜಾಸ್ತಿ ಆಗ್ತದೆ. ಇನ್ನು ವಿದೇಶಾಂಗ ರಾಜತಾಂತ್ರಿಕ ಚಟುವಟಿಕೆಗಳಿಗೆ ಹೆಚ್ಚಾಗಬಹುದು, ಅಂತಾರಾಷ್ಟ್ರೀಯ ಒಪ್ಪಂದಗಳು ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ಈ ವರ್ಷ ಆಂತರಿಕ ವ್ಯವಸ್ಥೆಗಳನ್ನು ಸರಿಹೊಂದುವಂಥ ಕಾಲ ಆಗಿರ್ಬೋದು ಅಂತ ಹೇಳ್ತೇವೆ.
ಇದೇ ರೀತಿ ಅಮೆರಿಕ ರಾಶಿಯ ರಾಶಿ ಬಂದು ಕುಂಭ ರಾಶಿ ಆಗ್ತದೆ. ಅಲ್ಲಿಂದ ನೋಡಿದಾಗ ಗುರು ಪಂಚಮ ಸ್ಥಾನದಲ್ಲಿರ್ತಾನೆ. ಸೊ ಪಂಚಮ ಸ್ಥಾನದಲ್ಲಿರೋದ್ರಿಂದ ಅವರಿಗೆ ಅನುಕೂಲವಾದ ಕಾಲ. ರಾಜಗೌರವ, ಐಶ್ವರ್ಯ, ಕರ್ತವ್ಯದಲ್ಲಿ ಆಸಕ್ತಿ, ಸಜ್ಜನರ ಸಹವಾಸ, ಇನ್ನು ಅಂತಾರಾಷ್ಟ್ರೀಯ ಗೌರವ ಹೆಚ್ಚಾಗ್ತದೆ. ಜಾಗತಿಕ ರಾಜಕೀಯದಲ್ಲಿ ಪ್ರಭಾವ ತುಂಬ ತೋರಿಸ್ತದೆ. ಹೊಸ ಆವಿಷ್ಕಾರಗಳು, ಸಂಶೋಧನೆಗಳು ಮತ್ತು ಅಭಿವೃದ್ಧಿ ಚೆನ್ನಾಗಿರ್ತದೆ. ಹೂಡಿಕೆಗಳು ಹೆಚ್ಚಾಗ್ಬೋದು. ಸ್ಟಾಕ್ ಮಾರ್ಕೆಟ್ಗಳು ತುಂಬ ಬದಲಾಗ್ತದೆ. ಸೊ ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳು ಅಭಿವೃದ್ಧಿ ಹೊಂದಬಹುದು. ಅಂದರೆ ಅಮೆರಿಕದ ಇದು ಆವಿಷ್ಕಾರ ಮತ್ತು ಗೌರವ ಹೆಚ್ಚಾಗುವಂಥ ಕಾಲ ಅಂತ ಹೇಳ್ಬೋದು. ಕೆನಡಾ ದೇಶದ ನೋಡಿದಾಗ ಅವರದ್ದು ಮಕರ ರಾಶಿಯಿಂದ ರಾಜನಾದಂಥ ಗುರು ಷಷ್ಠ ಸ್ಥಾನದಲ್ಲಿರೋದ್ರಿಂದ ಸಮಾಜದಲ್ಲಿ ಪ್ರಜೆಗಳ ಮಧ್ಯೆ ಕಲಹಗಳು, ಸಂಬಂಧಿಗಳೊಂದಿಗೆ ವಿವಾದ, ಗಾಯಗಳು, ಅಗ್ನಿಭಯ ಇತ್ಯಾದಿಗಳು ಕಾಣಿಸಿಕೊಳ್ಳುತ್ತೆ. ಇನ್ನು ಸಾಮಾಜಿಕ ಸ್ಥಿತಿ, ಕಾರ್ಮಿಕರ ಸಮಸ್ಯೆ, ಜನರ ಒಂದು ರೀತಿಯಾದಂಥ ಅಸಮಾಧಾನ, ಭದ್ರತಾ ಸಮಸ್ಯೆಗಳು, ಕೆಲವು ಆಘಾತಗಳು ಅಥವಾ ಘಟನೆಗಳು ನಡೀಬೋದು. ವೆಚ್ಚಗಳು ತುಂಬ ಹೆಚ್ಚಾಗ್ತದೆ. ಈ ವಿದೇಶಿಗರ ಸಂಬಂಧ ಅಥವಾ ಹೊರದೇಶಗಳ ಸಂಬಂಧ ತುಂಬ ಕಠಿಣವಾಗ್ತದೆ, ಅಷ್ಟು ಅನುಕೂಲವಾಗಿರೋದಿಲ್ಲ. ಸಾರ್ವಜನಿಕ ಸೇವೆಗಳ ಮೇಲೆ ತುಂಬ ಒತ್ತಡ ಆಗ್ತದೆ. ಆಂತರಿಕ ಚರ್ಚೆಗಳು, ನೀತಿಗಳ ಬದಲಾವಣೆಗಳು ಇಂಥದ್ದು ಆಗ್ತದೆ. ಸೊ ಅಂದರೆ ಇದು ಸವಾಲುಗಳಾಗಿದ್ದರೂ ಕೂಡ ವ್ಯವಸ್ಥೆಗಳನ್ನು ಬಲಪಡಿಸುವಂಥ ವರ್ಷ ಅಂತ ನಾವು ಹೇಳ್ಬೋದು. ಸೊ ಇದು ಒಟ್ಟಿಗೆ ಸಾರಾಂಶ ನೋಡಿದರೆ ಭಾರತ ವ್ಯವಸ್ಥೆಗಳನ್ನು ಸರಿಹೊಂದುವಂಥ ವರ್ಷ, ಅಮೆರಿಕ ಅಭಿವೃದ್ಧಿ ಮತ್ತು ಆವಿಷ್ಕಾರದ ವರ್ಷ, ಕೆನಡಾ ಸವಾಲುಗಳೊಂದಿಗೆ ಸುಧಾರಣೆ ಆಗುವಂಥ ವರ್ಷ ಅಂತ ಹೇಳ್ಬೋದು. ಇನ್ನು ಮಂತ್ರಿ ನೋಡಿದ್ರೆ ಮಂತ್ರಿ ಕುಜ ಆಗ್ತಾನೆ. ನಮ್ಮ ದೇಶ ಜಾತಕಕ್ಕೆ ಕುಜ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಭಾರತದಲ್ಲಿ ಈ ಅಷ್ಟಮ ಸ್ಥಾನದಲ್ಲಿರುವಂಥ ಕುಜ ಕೆಲಸಗಳಲ್ಲಿ ತುಂಬ ಅಡಚಣೆಗಳು, ಪ್ರಯಾಣಗಳಲ್ಲಿ ತೊಂದರೆಗಳು, ಧಾನ್ಯ ನಷ್ಟ, ಮಾನಸಿಕ ಒತ್ತಡ ಜಾಸ್ತಿ ಮಾಡ್ತದೆ. ಇನ್ನು ನೀತಿ ನಿರ್ಧಾರಗಳಲ್ಲಿ ಗೊಂದಲ, ರಾಜಕೀಯವಾದ ಮತ್ತು ವಿವಾದಗಳು ಶುರುವಾಗುವಂಥದ್ದು, ಕೆಲವು ಕ್ಷೇತ್ರಗಳಲ್ಲಿ ನಷ್ಟ, ಕೃಷಿ ಕ್ಷೇತ್ರದ ಮೇಲೆ ತುಂಬ ಒತ್ತಡ ಬೀಳುತ್ತೆ, ಜನರಲ್ಲಿ ಒಂದು ರೀತಿಯಾದಂಥ ಅಸಮಾಧಾನ, ಭದ್ರತಾ ಘಟನೆಗಳು ಇವೆಲ್ಲ ಇರ್ತವೆ. ಅದು ಅಲ್ಲದೆ ಈ ಕುಜ ರಾಹು ಜೊತೆಗಿರುತ್ತಾನೆ, ಬುಧನ ಜೊತೆಗೂ ಇದ್ದಾನೆ. ರಾಹು ಜೊತೆಗಿರೋದ್ರಿಂದ ಆಕಸ್ಮಿಕ ಘಟನೆಗಳು, ತಂತ್ರಜ್ಞಾನ ಅಥವಾ ಸೈಬರ್ ಸಂಬಂಧಿತ ಸಮಸ್ಯೆಗಳು ತುಂಬ ಸವಾಲಾಗಿ ಮಾರ್ತದೆ ಈ ವರ್ಷ. ಸೈಬರ್ ವಾರ್ ಅಂತ ಹೇಳ್ಬೋದು. ಮಾಧ್ಯಮಗಳ ವಿವಾದಗಳು, ಮಾಹಿತಿ ಯುದ್ಧ. ಆದರೆ ಗುರುವಿನ ದೃಷ್ಟಿ ಇರೋದರಿಂದ ಈ ಒಂದು ಮಂತ್ರಿಯ ಮೇಲೆ ದೊಡ್ಡ ಸಂಘಟನೆಗಳ ತಡೆಯುವಂಥ ಸಾಧ್ಯತೆ ಉಂಟು, ಪರಿಹಾರಗಳಿಗೆ ಪ್ರಯತ್ನವೂ ಉಂಟು. ಸೊ ಈ ವರ್ಷ ಭಾರತದಲ್ಲಿ ಕೆಲವು ಆಕಸ್ಮಿಕ ಘಟನೆಗಳೂ ಕಂಡುಬಂದರೂ ಕೂಡ ಗುರುವಿನ ಪ್ರಭಾವದಿಂದ ಬ್ಯಾಲೆನ್ಸ್ ಆಗುವಂಥ ಸ್ಥಿತಿ ಇದೆ. ಇನ್ನು ಅಮೆರಿಕ ದೇಶಕ್ಕೆ ನೋಡಿದಾಗ ಜನ್ಮರಾಶಿಯಲ್ಲೇ ಕುಜ ಇದ್ದಾನೆ. ಜನ್ಮರಾಶಿಯಲ್ಲಿ ಕುಜ ಇದ್ದಾಗ ಜ್ವರ, ಗಾಯಗಳು, ಕುಟುಂಬ ವಿವಾದಗಳು, ತೀವ್ರ ರಾಜಕೀಯ ಭಿನ್ನಾಭಿಪ್ರಾಯಗಳಿರ್ತದೆ, ಒಳ ರಾಜಕೀಯ ವಿಭಜನೆಗಳು ಜಾಸ್ತಿ ಇರುತ್ತೆ, ಸೈನಿಕ ಕ್ರಮಗಳು, ಭದ್ರತಾ ಘಟನೆಗಳು ಜಾಸ್ತಿ ಆಗ್ಬೋದು, ಜನರ ನಡುವೆ ಭಿನ್ನಾಭಿಪ್ರಾಯಗಳಿರ್ತದೆ. ಹಾಗೆ ತಂತ್ರಜ್ಞಾನ ಯುದ್ಧಗಳು, ಗುಪ್ತಚರ ಚಟುವಟಿಕೆಗಳು, ಮಾಹಿತಿ ರಾಜಕೀಯ, ಮಾಧ್ಯಮ ಪ್ರಭಾವ. ಸೊ ಈ ಒಂದು ಗುರುವಿನ ದೃಷ್ಟಿ ಇರೋದ್ರಿಂದ ಕೊನೆಯಲ್ಲಿ ಸಮಸ್ಯೆಗಳ ಪರಿಹಾರ ಸಾಧ್ಯತೆ ಇರುತ್ತೆ. ರಾಜತಾಂತ್ರಿಕವಾದಂಥ ಕ್ರಮಗಳು ತೆಗೆದುಕೊಳ್ತಾರೆ. ಸೊ ಅಮೆರಿಕದಲ್ಲಿ ರಾಜಕೀಯ ಪ್ರಕಾರ ನೋಡಿದಾಗ ಉದ್ವಿಗ್ನತೆ ಅದು ಹೆಚ್ಚಾಗುವಂಥ ಸಾಧ್ಯತೆ ಇವೆ. ಇನ್ನು ಕೆನಡಾ ಪ್ರಕಾರ ತಗೊಂಡ್ರೆ 2ನೇ ಮನೆ ಕುಜ ಇದ್ದಾನೆ. ಮಂತ್ರಿಯಾದಂಥ ಕುಜ 2ನೇ ಮನೆಗಿದ್ದಾಗ ಅಸಹನೆ, ನಿರಂತರ ಕಲಹ, ಭಯ, ಬೆಲೆ ಏರಿಕೆ, ಆರ್ಥಿಕ ಒತ್ತಡ, ಜನರಲ್ಲಿ ಒಂದು ರೀತಿಯಾದಂಥ ಅಸಮಾಧಾನ, ನೀತಿಗಳ ಬಗ್ಗೆ ವಾದ ವಿವಾದಗಳು ನಡೀತದೆ, ಆರ್ಥಿಕ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಆಗ್ಬೋದು, ವ್ಯಾಪಾರ ನೀತಿಗಳ ಬಗ್ಗೆ ಚರ್ಚೆಗಳು. ಆದರೆ ಗುರುವಿನ ಶುಭ ದೃಷ್ಟಿ ಇರೋದ್ರಿಂದ ಆರ್ಥಿಕ ವ್ಯವಸ್ಥೆ ತೊಂದರೆ ಆದರೂ ಕೂಡ ಕೊನೆಗೆ ಸ್ಥಿರ ಆಗುವಂಥ ಸಾಧ್ಯತೆ ಉಂಟು. ಸೊ ಇದು ಗುರುವಿನ ದೃಷ್ಟಿ ಇರೋದ್ರಿಂದ ದೊಡ್ಡ ಯುದ್ಧಗಳು, ಅಪಾಯಗಳು ಅಥವಾ ತೀವ್ರ ಸಂಘರ್ಷಣೆಗಳು ಕಡಿಮೆ ಆಗ್ತವೆ. ಸೊ ರಾಜತಾಂತ್ರಿಕ ಪರಿಹಾರಗಳು ಸಾಧ್ಯ ಆಗತ್ತೆ ಅಂತ ನಾವು ಹೇಳಬಹುದು. ಇನ್ನು ಸೇನಾಧಿಪತಿ ಚಂದ್ರ, ಈ ಸೇನಾಧಿಪತಿ ಚಂದ್ರ ಆಗಿರೋದ್ರಿಂದ ಈ ವರ್ಷ ಉಗಾದಿ ದಿನ ಸೇನಾ ಮತ್ತು ಭದ್ರತಾ ವಿಷಯಗಳ ಮತ್ತು ಭಾವನಾತ್ಮಕವಾದಂಥ ಮತ್ತು ರಾಜಕೀಯವಾಗಿ ಸೂಕ್ಷ್ಮವಾಗಿರುತ್ತೆ. ಚಂದ್ರ ಬಂದು ಮೀನರಾಶಿಯಲ್ಲಿದ್ದಾನೆ.
ನಮ್ಮ ದೇಶದ ಜಾತಕ ಪ್ರಕಾರ ನವಮ ಸ್ಥಾನದಲ್ಲಿ ಸೇನಾಧಿಪತಿ ಇದ್ದಾನೆ. ಸೊ ಚಂದ್ರ ಜನರ ಮನಸ್ಸನ್ನು ಸೂಚಿಸೋದು. ಸೈನ್ಯ ಮತ್ತು ಭದ್ರತಾ ನಿರ್ಧಾರಗಳು ಜನಾಭಿಪ್ರಾಯದಿಂದ ಪ್ರಭಾವಿತವಾಗಬಹುದು. ಈ ದೇಶದ ಜಾತಕದ ಚಂದ್ರ ರಾಶಿಯಿಂದ ಸ್ಥಾನವನ್ನು ನೋಡಿದ್ರೆ ಭಾರತಕ್ಕೆ 9ನೇ ಸ್ಥಾನ ಆಗ್ತದೆ, ಅಮೆರಿಕಕ್ಕೆ 2ನೇ ಸ್ಥಾನ ಆಗ್ತದೆ, ಕೆನಡಾ ದೇಶಕ್ಕೆ 3ನೇ ಸ್ಥಾನ ಆಗ್ತದೆ. ಸೊ ಹಾಗಾಗಿ ಇದೇನಾಗಿ ಸೂಚನೆ ಮಾಡ್ತದೆ? ಸ್ನೇಹಿತರೊಂದಿಗೆ ಕಲಹಗಳು, ಪ್ರಯಾಣ, ರೋಗ ಪೀಡನೆ, ಕಾರ್ಯಗಳಲ್ಲಿ ಅಡಚಣೆಗಳು, ಕೆಲವು ದೇಶಗಳೊಂದಿಗೆ ರಾಜತಾಂತ್ರಿಕದ ಒತ್ತಡ ಜಾಸ್ತಿ ಆಗ್ಬೋದು, ಅಂತಾರಾಷ್ಟ್ರೀಯ ಚರ್ಚೆಗಳಾಗ್ತದೆ, ಗಡಿ ಅಥವಾ ರಕ್ಷಣಾ ವಿಷಯಗಳಲ್ಲಿ ಚರ್ಚೆಗಳು, ಸೈನಿಕರ ಚಲನೆ, ವಿದೇಶಾಂಗ ನೀತಿಗಳ ಬಗ್ಗೆ ವಿವಾದಗಳಾಗಬಹುದು. ಅದೇ ರೀತಿ ಈ ಸೇನಾಧಿಪತಿಯಾದಂಥ ಚಂದ್ರ ಶನಿಯ ಜೊತೆ, ಸೂರ್ಯನ ಜೊತೆ, ಶುಕ್ರನ ಜೊತೆ ಇರೋದ್ರಿಂದ, ಶನಿ ಜೊತೆ ಇರೋದ್ರಿಂದ ದೀರ್ಘಕಾಲದ ಭದ್ರತಾ ತಂತ್ರಗಳು ನಡೆಸಬೇಕಾಗುತ್ತೆ. ಸೂರ್ಯ ಜೊತೆ ಇರೋದ್ರಿಂದ ಸರ್ಕಾರದ ಪ್ರಮುಖ ನಿರ್ಧಾರಗಳು, ಶುಕ್ರ ರಾಜತಾಂತ್ರಿಕದ ಸಮತೋಲನತೆ. ಸೊ ಭಾರತ ದೇಶದ ವಿದೇಶಾಂಗ ಮತ್ತು ಧಾರ್ಮಿಕ ನೀತಿಶಾಸ್ತ್ರ ವಿಷಯಗಳಲ್ಲಿ ಚರ್ಚೆಗಳು ಹೆಚ್ಚಾಗಬಹುದು. ಅದೇ ಅಮೆರಿಕ ದೇಶಕ್ಕೆ ತಗೊಂಡ್ರೆ 2ನೇ ಮನೆಯಲ್ಲಾದ ಕಾರಣ ಒಳಗಿನ ಕಳವಳ, ಹಣದ ನಷ್ಟ, ವೆಚ್ಚಗಳು ಜಾಸ್ತಿ ಆಗ್ತದೆ, ಆರೋಗ್ಯ ಸಮಸ್ಯೆಗಳು, ಪ್ರಜೆಗಳಿಗೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗಬಹುದು. ಆರ್ಥಿಕ ವ್ಯವಸ್ಥೆ, ಹಣಕಾಸು ಒತ್ತಡ ತುಂಬ ಜಾಸ್ತಿ ಇರುತ್ತೆ, ಸರ್ಕಾರಿ ವೆಚ್ಚ ತುಂಬ ಜಾಸ್ತಿ ಆಗ್ತದೆ, ಜನರಲ್ಲಿ ಒಂದು ರೀತಿಯಾದಂಥ ಆತಂಕ ಉಂಟಾಗ್ತದೆ, ಆರ್ಥಿಕ ನೀತಿಗಳ ಬಗ್ಗೆ ಚರ್ಚೆಗಳು ಜಾಸ್ತಿ ಆಗ್ತದೆ. ಶನಿಯ ಸಂಬಂಧ ಇರೋದರಿಂದ ಆರ್ಥಿಕ ನಿಯಂತ್ರಣ ಕ್ರಮಗಳು ತುಂಬ ತೆಗೆದುಕೊಳ್ಬೇಕಾಗತ್ತೆ. ಸರ್ಕಾರದ ಆರ್ಥಿಕ ನಿರ್ಧಾರಗಳು ವ್ಯಾಪಾರ ಮತ್ತು ಮಾರ್ಕೆಟಿನ ಮೇಲೆ ತುಂಬ ಪ್ರಭಾವ ಆಗ್ತದೆ. ಸೊ ಹಾಗಾಗಿ ಅಮೆರಿಕದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಒತ್ತಡಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಈ ವರ್ಷ. ಇನ್ನು ಕೆನಡಾ ದೇಶಕ್ಕೆ ತಗೊಂಡಾಗ ಸಂಪತ್ತಿನ ಲಾಭ, 3ಯ ಸ್ಥಾನ ಆದ ಕಾರಣ ಸಂಪತ್ತಿನ ಲಾಭ, ಮನಸ್ಸಿನ ಸಂತೋಷ, ಸುಖಕರ ಸಂಭಾಷಣೆ, ರಾಜತಾಂತ್ರಿಕ ಸಂಭಾಷಣೆ ಹೆಚ್ಚಾಗಬಹುದು, ವ್ಯಾಪಾರದಲ್ಲಿ ಲಾಭಗಳು, ಜನರಲ್ಲಿ ಒಂದು ರೀತಿಯಾದಂಥ ಬ್ಯಾಲೆನ್ಸು, ಸ್ಥಿರ ನೀತಿಗಳು, ಸರ್ಕಾರದ ಮಾರ್ಗದರ್ಶನ, ರಾಜತಾಂತ್ರಿಕ ಸಹಕಾರ ಸಿಗಬಹುದು. ಸೊ ಕೆನಡಾಗಿದು ಸಂವಹನ ಮತ್ತು ಸಹಕಾರ ಹೆಚ್ಚಾಗುವಂಥ ವರ್ಷ ಅಂತ ಹೇಳಬಹುದು. ಇನ್ನು ಈ ವರ್ಷ ಸಸ್ಯಾಧಿಪತಿ ಮತ್ತು ನೀರಸಾಧಿಪತಿ, ಸಸ್ಯಾಧಿಪತಿ ಗುರು ಆಗಿದ್ದಾನೆ, ನೀರಸಾಧಿಪತಿ ಕೂಡ ರಾಜನಾದಂಥ ಗುರುವೇ ಆಗಿದ್ದಾನೆ. ಸೊ ಅಂದರೆ 3 ಪ್ರಮುಖ ಜವಾಬ್ದಾರಿಗಳು ಒಂದೇ ಗ್ರಹದ ಕೈಯಲ್ಲಿವೆ. ಇದು ವರ್ಷದ ಫಲಿತಾಂಶಗಳ ಮೇಲೆ ಗಮನಾರ್ಹವಾದಂಥ ಪರಿಣಾಮ ಬೀರುತ್ತದೆ. ಸೊ ಯುಗಾದಿ ದಿನ ಗುರು ಮಿಥುನ ರಾಶಿಯಲ್ಲಿದ್ದಾನೆ. ಭಾರತ ದೇಶದ ಜನ್ಮರಾಶಿ ಪ್ರಕಾರ 12ನೇ ಸ್ಥಾನ. ಈ 12ನೇ ಮನೆಯಲ್ಲಿ ಸಸ್ಯಾಧಿಪತಿ ಇರೋದರಿಂದ ಸ್ಥಾನ ನಷ್ಟ, ಧನ ನಷ್ಟ, ಅಪಾಯಗಳು, ಪ್ರಯೋಜನರಹಿತವಾದಂಥ ಪ್ರಯಾಣಗಳು, ಕಷ್ಟಗಳು. ಆಮೇಲೆ ಸಸ್ಯಾಧಿಪತಿ ಕೃಷಿ ಮತ್ತು ಬೆಳೆಗಳನ್ನು ಸೂಚಿಸ್ತದೆ. ಕೆಲವು ಪ್ರದೇಶಗಳಲ್ಲಿ ಬೆಳೆಗಳ ಮೇಲೆ ತುಂಬ ಒತ್ತಡ ಬೀಳುತ್ತೆ, ಕೃಷಿ ವೆಚ್ಚಗಳು ತುಂಬ ಜಾಸ್ತಿ ಆಗುತ್ತೆ, ಖರ್ಚೆ ಜಾಸ್ತಿ ಆಗುತ್ತೆ, ಮಳೆಯ ಹಂಚಿಕೆ ಸಮವಾಗಿರೋ ಸಾಧ್ಯತೆ ಇದೆ. ಇನ್ನು ನೀರಸಾಧಿಪತಿ ಕೂಡ ಗುರುನೇ ಆಗಿರೋದ್ರಿಂದ ನೀರಿನ ನಿರ್ವಹಣೆಗೆ ಹೆಚ್ಚು ವೆಚ್ಚ ಇಡಬೇಕಾಗತ್ತೆ. ಕೆಲವು ಪ್ರದೇಶಗಳಲ್ಲಿ ನೀರಿನ ಕೊರತೆ ಆಗ್ಬೋದು, ಜಲ ಸಂಪನ್ಮೂಲಗಳ ಯೋಜನೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಭಾರತದಲ್ಲಿ ಕೃಷಿ ಮತ್ತು ನೀರಿನ ನಿರ್ವಹಣೆಯ ಮೇಲೆ ಸರ್ಕಾರದ ಗಮನ ಹೆಚ್ಚು ಇರುವುದು ಈ ವರ್ಷ ತುಂಬ ಬೇಕಾಗತ್ತೆ. ಅಮೆರಿಕ ದೇಶದ ಪ್ರಕಾರ 5ನೇ ಸ್ಥಾನದಲ್ಲಿ ಗುರು ಇದ್ದಾನೆ. ಹಾಗಾಗಿ ಇದು ಅನುಕೂಲವನ್ನು ಸೂಚನೆ ಮಾಡ್ತದೆ. ಕೃಷಿ ಸಂಶೋಧನೆಗಳು, ಹೊಸ ಕೃಷಿ ತಂತ್ರಜ್ಞಾನ, ಬೆಳೆ ಉತ್ಪಾದನೆ ಹೆಚ್ಚಾಗಬಹುದು. ಇನ್ನು ನೀರಸಾಧಿಪತಿ ನೀರಿನ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಸೂಚನೆ ಮಾಡ್ತಾನೆ, ನೀರಿನ ಸಂರಕ್ಷಣಾ ಯೋಜನೆಗಳು ಕೈಗೊಳ್ಳುತ್ತಾರೆ, ಕೃಷಿ ನೀರಾವರಿ ಅಭಿವೃದ್ಧಿ ಅನುಕೂಲವಾಗಿ ಆಗುತ್ತೆ. ಇನ್ನು ಕೆನಡಾ ವಿಚಾರದಲ್ಲಿ ವಿವಾದಗಳು, ಒಂದು ರೀತಿಯಾದಂಥ ಭಯ, ಸಮಸ್ಯೆಗಳು, ಕೃಷಿ ನೀತಿಗಳ ಬಗ್ಗೆ ಚರ್ಚೆಗಳು, ರೈತರ ಸಮಸ್ಯೆಗಳು, ನೀರಿನ ನಿರ್ವಹಣೆಯಲ್ಲಿ ತುಂಬ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಹವಾಮಾನದ ಪ್ರಭಾವ ತುಂಬ ಅದರ ಮೇಲೆ ಬೀಳುತ್ತೆ. ಇದು ನಮಗೆ ಈ ಸಸ್ಯಾಧಿಪತಿ ನೀರಸಾಧಿಪತಿಯಾದಂಥ ಗುರುವಿನ ಮೇಲೆ ಇರುವಂಥ ಸೂಚನೆ. ಆಮೇಲೆ ಧಾನ್ಯಾಧಿಪತಿ ಈ ವರ್ಷ ಬುಧ ಆಗಿದ್ದಾನೆ. ಆ ಬುಧ ಭಾರತ ದೇಶ ಜನ್ಮರಾಶಿ ಪ್ರಕಾರ 8ಮ ಸ್ಥಾನದಲ್ಲಿ ಕುಜ ರಾಹುವಿನ ಜೊತೆಗಿದ್ದಾರೆ.
ಸೊ ಇದು ಅಷ್ಟು ಅನುಕೂಲವಾದಂಥ ಸೂಚನೆ ಅಲ್ಲ. ಇದು ಅಷ್ಟಮ ಸ್ಥಾನ ಏನು ಸೂಚನೆ ಮಾಡ್ತದೆ? ದೇಹದ ಸೌಖ್ಯ, ಜ್ಞಾನದ ವೃದ್ಧಿ, ಕೆಲಸದಲ್ಲಿ ಶುದ್ಧತೆ, ಆದರೆ ಆಹಾರದ ಮೇಲೆ ಆಸಕ್ತಿ ಕಡಿಮೆ ಸೂಚನೆ ಮಾಡ್ತದೆ. ಸೊ ಧಾನ್ಯೋತ್ಪತ್ತಿ ನಾವು ನೋಡಿದ್ರೆ ಕೃಷಿ ನೀತಿಗಳಲ್ಲಿ ತುಂಬ ಬದಲಾವಣೆ ಆಗ್ತದೆ. ಆಹಾರ ನೀತಿಗಳ ಬಗ್ಗೆ ಚರ್ಚೆಗಳು, ಆಹಾರ ಮಾರುಕಟ್ಟೆಯಲ್ಲಿ ಒಂದು ರೀತಿಯಾದಂಥ ಅಸ್ಥಿರತೆ, ಬೆಲೆಗಳ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಕೃಷಿ ಸಂಶೋಧನೆಯಲ್ಲಿ ಹೊಸ ವಿಧಾನಗಳನ್ನು ಅವಲಂಬಿಸುವಂಥದ್ದಾಗತ್ತೆ. ಸೊ ಭಾರತದಲ್ಲಿ ಆಹಾರ ಮತ್ತು ಕೃಷಿ ನೀತಿಗಳಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಕಾಣಬಹುದು. ತುಂಬ ರೇಟುಗಳು ಜಾಸ್ತಿ ಆಗ್ಬೋದು, ಹೆಚ್ಚು ಕೊಟ್ಟರೂ ಕೂಡ ನಮಗೆ ಒಳ್ಳೆ ಕ್ವಾಲಿಟಿಯ ಫುಡ್ ಸಿಗದೇ ಇರ್ಬೋದು. ಅಮೆರಿಕ ದೇಶದ ಪ್ರಕಾರ ಬುಧ ಜನ್ಮರಾಶಿಯಲ್ಲಿ ಇರೋದ್ರಿಂದ ಮಾನಸಿಕವಾದಂಥ ಒತ್ತಡ, ವಿವಾದಗಳು, ಆಹಾರದಲ್ಲಿ ಅನಿಯಮಿತೆ, ಆಹಾರದ ಉದ್ಯಮಗಳ ಬಗ್ಗೆ ಚರ್ಚೆ, ಕೃಷಿ ನೀತಿಗಳ ಬಗ್ಗೆ ರಾಜಕೀಯ ವಾದಗಳು ಜಾಸ್ತಿ ಆಗ್ತದೆ. ಧಾನ್ಯ ವ್ಯಾಪಾರದಲ್ಲಿ ಸ್ಪರ್ಧೆಗಳು, ಆಹಾರದ ಬೆಲೆಗಳು ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ಕೆನಡಾ ದೇಶದ ನೋಡಿದಾಗ ಅವರಿಗೆ ಜನ್ಮರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಬುಧ ಇರೋದ್ರಿಂದ ವ್ಯಾಪಾರದಿಂದ ಲಾಭ, ಕಾರ್ಯಗಳಲ್ಲಿ ಯಶಸ್ಸು, ಸುಖ, ಆಮೇಲೆ ಕೃಷಿ ಉತ್ಪಾದನೆಗಳು ಅವರಲ್ಲಿ ಹೆಚ್ಚಾಗ್ತದೆ, ಧಾನ್ಯ ರಫ್ತು ಹೆಚ್ಚಾಗಬಹುದು, ಆಹಾರ ಕ್ಷೇತ್ರಗಳಲ್ಲಿ ಲಾಭ ಉಂಟಾಗ್ತದೆ. ಇದು ಅವರ ದೇಶಕ್ಕೆ ಅನುಕೂಲವಾದಂಥ ಸೂಚನೆ. ಆಮೇಲೆ ಅರ್ಘ್ಯಾಧಿಪತಿ ಮತ್ತು ಮೇಘಾಧಿಪತಿ ಕೂಡ ಚಂದ್ರನೇ ಆಗಿದ್ದಾನೆ. ಸೇನಾಧಿಪತಿ ಅಲ್ಲದೆ ಅರ್ಘ್ಯಾಧಿಪತಿನೂ ಚಂದ್ರನೇ ಆಗ್ತಾನೆ, ಮೇಘಾಧಿಪತಿ ಚಂದ್ರನೇ ಆಗಿದ್ದಾನೆ. ಈ ಮೇಘಾಧಿಪತಿ ಏನು ಸೂಚನೆ ಮಾಡ್ತಾನೆ ಅಂತಂದರೆ ಮಳೆಯನ್ನು ಸೂಚನೆ ಮಾಡ್ತಾನೆ. ಮಳೆಯ ಹಂಚಿಕೆ ಸಮನಾಗಿರದೇ ಇರಬಹುದು. ಈ ಒಂದು ದಿನ ಚಂದ್ರ ಜನ್ಮರಾಶಿಯಿಂದ ನವಮ ಸ್ಥಾನದಲ್ಲಿರೋದ್ರಿಂದ ಕೆಲವು ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಆಗ್ತದೆ, ಕೆಲವು ಕಡೆ ಕಡಿಮೆ ಆಗ್ತದೆ. ಸೊ ಕೃಷಿ ಯೋಜನೆಗಳಲ್ಲಿ ತುಂಬ ಚರ್ಚೆಗಳಾಗ್ತವೆ. ಅದೇ ರೀತಿ ಅರ್ಘ್ಯಾಧಿಪತಿ ಕೂಡ ಚಂದ್ರನೇ ಆಗಿರೋದ್ರಿಂದ ನೀರಿನ ಬಳಕೆ ಬಗ್ಗೆ ನೀತಿ ಚರ್ಚೆಗಳಾಗ್ತವೆ. ಜಲ ಸಂಪನ್ಮೂಲಗಳ ಯೋಜನೆಗಳು ಅನುಕೂಲವಾಗ್ತದೆ. ಅಮೆರಿಕ ದೇಶದಲ್ಲಿ ಜನ್ಮರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಅವರಿಗೆ ಇದರಿಂದ ನೀರಿನ ವಿಚಾರದಿಂದ ಆರ್ಥಿಕ ಒತ್ತಡ ಜಾಸ್ತಿ ಆಗ್ತದೆ, ಖರ್ಚುಗಳು ಜಾಸ್ತಿ ಆಗ್ತದೆ. ಕೃಷಿ ಮಳೆಗಳಿಗೆ ಸಂಬಂಧಿಸಿದಂಥ ಅನಿಶ್ಚಿತೆ, ಮಳೆಗಳು ಕಡಿಮೆ ಆಗಬಹುದು, ಕೃಷಿ ಉತ್ಪಾದನೆ ಬಗ್ಗೆ ಚರ್ಚೆಗಳಾಗ್ತವೆ, ನೀರಿನ ಸಂಪನ್ಮೂಲಗಳ ನಿರ್ವಹಣೆ, ನೀರಾವರಿ ಯೋಜನೆಗಳು ಕೈಗೊಳ್ತವೆ. ಆಮೇಲೆ ಕೆನಡಾ ದೇಶಕ್ಕೆ ಇದು ಅನುಕೂಲ, ಮನಸ್ಸಿನ ಸಂತೋಷ, ಯಾಕಂದರೆ ತೃತೀಯ ಸ್ಥಾನ ಆಗ್ತದೆ, ಮಳೆ ಬ್ಯಾಲೆನ್ಸ್ ಆಗುವಂಥ ಸ್ಥಿತಿ ಇದೆ, ಕೃಷಿಗೆ ಅನುಕೂಲವಾಗ್ತದೆ, ನೀರಿನ ನಿರ್ವಹಣೆ ಉತ್ತಮ ಆಗಬಹುದು, ಜಲ ವ್ಯವಸ್ಥೆ ಸ್ಥಿರವಾಗಿರ್ಲಿಕ್ಕೆ ಅವಕಾಶ ಉಂಟು. ಆಮೇಲೆ ರಸಾಧಿಪತಿ ಶನಿ ಆಗಿದ್ದಾನೆ. ಈ ಶನಿ ಮೀನರಾಶಿಯಲ್ಲಿರೋದ್ರಿಂದ ನೀರು, ತೈಲ, ರಸಪದಾರ್ಥಗಳು ಈ ಸಂಪನ್ಮೂಲಗಳನ್ನು ಸೂಚನೆ ಮಾಡ್ತದೆ. ಭಾರತ ದೇಶದ ಜನ್ಮರಾಶಿ ಪ್ರಕಾರ ನವಮ ಸ್ಥಾನದಲ್ಲಿರೋದ್ರಿಂದ ಇಂಧನ ನೀತಿಗಳ ಬಗ್ಗೆ ತುಂಬ ಚರ್ಚೆಗಳು ನಡೀತವೆ. ಜಲ ಮತ್ತು ಖನಿಜ ಸಂಪನ್ಮೂಲಗಳ ಯೋಜನೆಗಳು ನಡೀತದೆ. ಇಂಧನ ಬೆಲೆ ತುಂಬ ಜಾಸ್ತಿ ಆಗಬಹುದು. ತೈಲ ಮಾರ್ಕೆಟ್ ಅಮೆರಿಕಕ್ಕೆ ಇಂಧನ ಜಾಸ್ತಿ ಬೆಲೆ ಆಗ್ತದೆ. ಈ ತೈಲದ ಮಾರ್ಕೆಟು ಅಸ್ಥಿರವಾಗ್ತದೆ. ಕೆನಡಾ ದೇಶದ ಪ್ರಕಾರ ನೋಡಿದಾಗ ಇಂಧನ ಮತ್ತು ಸಂಪನ್ಮೂಲಗಳ ವ್ಯಾಪಾರದಲ್ಲಿ ಚಲನೆ ಶುರುವಾಗ್ತದೆ. ಹಾಗಾಗಿ ಇದು ಸ್ವಲ್ಪ ಅವರಿಗೆ ಪ್ರತಿಕೂಲವಾಗಿರುತ್ತೆ ಹೇಳ್ಬೋದು. ಭಾರತಕ್ಕೆ ಸ್ವಲ್ಪ ಅನುಕೂಲವಾಗಿದ್ದರೂ ಕೂಡ ಅಮೆರಿಕ ಇತರ ದೇಶಗಳಿಗೆ ತುಂಬ ಪ್ರತಿಕೂಲವಾಗಿ ಕಾಣಿಸಿಕೊಳ್ತದೆ. ಹಾಗಾಗಿ ಒಟ್ಟಾರೆ ನಾವು ನೋಡಿದರೆ ಈ ವರ್ಷ ರಾಜನಾದಂಥ ಗುರು ವೆಚ್ಚಗಳನ್ನು ಸೂಚನೆ ಮಾಡ್ತಾನೆ. ಭಾರತ ದೇಶದ ಪ್ರಕಾರ ವಿದೇಶಾಂಗ ಸಂಬಂಧಗಳನ್ನು ಸೂಚನೆ ಮಾಡ್ತಾನೆ. ಮಂತ್ರಿ ಆಕಸ್ಮಿಕವಾದಂಥ ಘಟನೆಗಳನ್ನು ಸೂಚನೆ ಮಾಡ್ತಾನೆ. ಸೇನಾಧಿಪತಿ ವಿದೇಶಾಂಗ ಚರ್ಚೆಗಳನ್ನು ಸೂಚನೆ ಮಾಡ್ತಾನೆ. ಸಸ್ಯಾಧಿಪತಿ ಕೃಷಿಯಲ್ಲಿ ತುಂಬ ಒತ್ತಡ. ನೀರಸಾಧಿಪತಿ ಗುರು ನೀರಿನ ನಿರ್ವಹಣೆಯನ್ನು ಸೂಚನೆ ಮಾಡ್ತಾನೆ. ಧಾನ್ಯಾಧಿಪ ಆಹಾರದ ನೀತಿ ಬದಲಾವಣೆ ಆಗುವಂಥ ಸೂಚನೆ ಮಾಡ್ತಿದ್ದಾನೆ. ಮೇಘಾಧಿಪತಿ ಮಳೆಗಳು ಅಸಮಾನವಾಗಿರ್ತದೆ, ಅಷ್ಟು ಅನುಕೂಲವಾಗಿರೋದಿಲ್ಲ ಅಂತಂಬ ಸೂಚನೆ ಮಾಡ್ತಾನೆ. ಅರ್ಘ್ಯಾಧಿಪತಿ ಜಲ ನೀತಿ ಚರ್ಚೆಗಳನ್ನು ಸೂಚನೆ ಮಾಡ್ತಾನೆ. ರಸಾಧಿಪತಿಯಾದಂಥ ಶನಿ ಪ್ರಕೃತಿ ಸಂಪನ್ಮೂಲಗಳ ಯೋಜನೆಗಳನ್ನು ಸೂಚನೆ ಮಾಡ್ತಾನೆ. ಇದು ಭಾರತ ದೇಶದ ಪ್ರಕಾರ ಈ ರೀತಿ ನಾವು ನೋಡ್ಬೋದು. ಆದರೆ ಕಳೆದ ಬಾರಿ ವರ್ಷಕ್ಕಿಂತಲೂ ನೋಡಿದ್ರೆ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಹೋದ ವರ್ಷದ ಸೂರ್ಯ ಶುಭಗ್ರಹಗಳಿಗೆ ಹೆಚ್ಚಿನ ಸ್ಥಾನಮಾನಗಳು ಬರಲಿಲ್ಲ, ಈ ವರ್ಷ ಬಂದಿದೆ. ಆದರೂ ಭಾರತ ದೇಶಕ್ಕೆ ಅಷ್ಟು ಅನುಕೂಲ ಆಗಲಿಕ್ಕಿಲ್ಲ. ಯಾಕೆಂತಂದರೆ ಗುರುವಿಗೆ ಒಳ್ಳೆ ಪೋರ್ಟ್ಫೋಲಿಯೋಸ್ ಬಂದರೂ ಕೂಡ
ಭಾರತ ದೇಶದ ಜನ್ಮಜಾತಕದ ಪ್ರಕಾರ 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ಪ್ರತಿಯೊಂದಕ್ಕೂ ಕೂಡ ಖರ್ಚು ಜಾಸ್ತಿ ಆಗ್ತದೆ. ಖರ್ಚು, ಅನವಸರವಾದ ಈ ಬೆಲೆಗಳ ಏರಿಕೆ, ಆರ್ಟಿಫಿಷಿಯಲ್ ಇನ್ಫ್ಲೇಷನ್ ಅಂತ ಆರ್ಟಿಫಿಷಿಯಲ್ ಆಗಿ ಬೆಲೆಗಳನ್ನು ಜಾಸ್ತಿ ಮಾಡುವಂಥದ್ದು ಆಗ್ತದೆ. ಸೊ ಈ ಥರ ಸ್ಥಿತಿ ನಮಗೆ ನವನಾಯಕರಿಂದ ನಾವು ಈ ವರ್ಷ ಒಂದು ರೀತಿಯಾದಂಥ ಪ್ರಭಾವವನ್ನು ನಾವು ನೋಡ್ಬೋದು. ಸೊ ಗುರು ಪ್ರಭಾವ ಹೆಚ್ಚಿದೆ. ಆಧಾರಿತವಾದ ನೀತಿಗಳು, ಕೃಷಿ ಮತ್ತು ಪ್ರಕೃತಿ ಸಂಪನ್ಮೂಲಗಳ ಚರ್ಚೆ ಇದೆಲ್ಲ ಆದರೂ ಕೂಡ ಸ್ವಲ್ಪ ಹಣದ ವಿಚಾರದಲ್ಲಿ ಅಸಮಾಧಾನ ಉಂಟಾಗಲಿಕ್ಕೆ ಅವಕಾಶ. ಇನ್ನು ಚಂದ್ರ ಸೇನಾಧಿಪತಿ, ಮೇಘಾಧಿಪತಿ, ಅರ್ಘ್ಯಾಧಿಪತಿ ಆದರೂ ಕೂಡ ಜನರನ್ನು ಒಂದು ರೀತಿಯಾದಂಥ ಕನ್ಫ್ಯೂಸ್ ಮಾಡುವಂಥ ಸ್ಥಿತಿ. ಈ ಸೋಷಿಯಲ್ ಮೀಡಿಯಾ ವಾರ್ಫೇರ್ ಆಗ್ಬೋದು, ಮನುಷ್ಯರಿಗೆ ಸರಿಯಾದಂಥ ಇನ್ಫಾರ್ಮೇಷನ್ ಸಿಗದೆ ಸರಿಯಾದ ಯಾವುದು ಫೇಕ್ ಇನ್ಫಾರ್ಮೇಷನ್ ಯಾವುದು ಗೊತ್ತಾಗದೆ ಗೊಂದಲ ಆಗುವಂಥ ಸ್ಥಿತಿ ಆಗ್ತದೆ. ಮಳೆ ಮತ್ತು ಜಲ ಸಂಪನ್ಮೂಲಗಳು ವಿಷಯಗಳಲ್ಲಿ ತುಂಬ ಪ್ರಮುಖವಾಗಿ ತೊಂದರೆಗಳು ನಡೀತದೆ. ಸೊ ಈ ರೀತಿ ನಾವು ರಾಜಕೀಯ ಚಟುವಟಿಕೆಗಳು ಹೆಚ್ಚಾಗ್ಬೋದು, ಕೃಷಿ ಮತ್ತು ಆಹಾರ ಭದ್ರತೆ ಪ್ರಮುಖ ಆಗ್ಬೋದು. ಈ ರೀತಿ ಈ ವರ್ಷ ನಡಲಿಕ್ಕೆ ಅವಕಾಶ ಉಂಟು. ಹಿಂದೆ ಪ್ರಾಚೀನ ಕಾಲದಲ್ಲಿ ನವನಾಯಕರು ಏನಾದರೂ ಪ್ರತಿಕೂಲವಾದಂಥ ಪ್ರಭಾವವನ್ನು ಸೂಚನೆ ಮಾಡಿದಾಗ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಆ ವರ್ಷ ಈ ಒಂದು ಸಮಾಜಕ್ಕೆ, ದೇಶಕ್ಕೆ ಯಾವ ರೀತಿಯಾದಂಥ ತೊಂದರೆ ಆಗಬಾರದಂತೇಳಿ ರಾಜನಾದಂಥವನು ಹೋಮ ಹವನಾದಿಗಳನ್ನು ಮಾಡಿಸಿ ಪ್ರಕೃತಿಯನ್ನು ಬೇಡಿಕೊಳ್ತಿದ್ರು. ಹಾಗಾಗಿ ಆ ಸಮಸ್ಯೆಗಳ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡ್ತಿದ್ರು. ಇವತ್ತಿನ ಕಾಲದಲ್ಲಿ ನಾವು ಕೇವಲ ಪಂಚಾಂಗ ಶ್ರವಣ ಮಾಡಿ ಏನಾದರೂ ಸಮಸ್ಯೆಗಳು ಉಂಟಾದಾಗ ಭಗವಂತನನ್ನು ಯಾರಿಗವರು ವೈಯಕ್ತಿಕವಾಗಿ ನಾನು ಪ್ರಕೃತಿಯ ಮೇಲೆ ಆಧಾರಪಟ್ಟಿದ್ದೇನೆ, ಪ್ರಕೃತಿಗೆ ಯಾವ ರೀತಿಯಾದಂಥ ತೊಂದರೆ ಆಗದಂತೆ ಜೋಪಾನವಾಗಿ ನಮ್ಮನ್ನು ಭದ್ರವಾಗಿ ಮಾಡು ಅಂತೇಳಿ ಭಗವಂತನನ್ನು ಬೇಡಿಕೊಳ್ಳೋದು ಬಿಟ್ಟರೆ ನವನಾಯಕರ ತಿಳ್ಕೊಳ್ಳೋದ್ರಿಂದ ನಮಗೆ ಬೇರೆ ಆದಂಥ ಏನೂ ಮಾರ್ಗ ಇಲ್ಲ. ಇದು ಕೇವಲ ಹಿಂದಿನ ಕಾಲದ ಸಂಪ್ರದಾಯದಂತೆ ನಾವು ನೋಡ್ತಾ ಇದ್ದೀವಿ, ಅದೇ ರೀತಿ ಮುಂದುವರಿತಾ ಇದೆ. ಒಂದು ವೇಳೆ ಒಂದು ಗ್ರಹ ಪ್ರತಿಕೂಲವಾಗಿದೆ ಅಂತಂದಾಗ ಭಗವಂತನನ್ನು ಬೇಡಿಕೊಳ್ಳೋದು ಬಿಟ್ಟರೆ ಬೇರೆ ಅಂತೂ ಏನೂ ಮಾಡಲಿಕ್ಕೆ ಇಲ್ಲ. ಹಾಗೆ ನವನಾಯಕರ ಫಲದ ನಂತರ ಮತ್ತೆ ಮುಖ್ಯವಾಗಿ ಪಂಚಾಂಗ ಶ್ರವಣದಲ್ಲಿ ಮುಂದುವರಿಸೋದು ರಾಶಿ ಫಲಗಳ ಬಗ್ಗೆ. ಇದು ಮುಖ್ಯವಾಗಿ ತುಂಬ ಮಹತ್ವವನ್ನು ಕೊಟ್ಟು ಹೇಳುವಂಥ ಪದ್ಧತಿ ಹಿಂದೆಯಿಂದ ನಡೆದುಕೊಂಡು ಬಂದಿದೆ. ಆದರೆ ಕಿಂಚಿತ್ ಇದರ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸ್ವಲ್ಪ ಜ್ಞಾನವನ್ನು ಪಡ್ಕೊಂಡಾಗ ಇದನ್ನು ಎಷ್ಟುವರೆಗೂ ನಾವು ಡಿಪೆಂಡ್ ಆಗಬಹುದು ಅಂತಂಬುದು ಕೂಡ ಗೊತ್ತಾಗ್ತದೆ. ಸೊ ಏನು ಈ ರಾಶಿ ಫಲ ಅಂತಂದರೆ ಉಗಾದಿ ದಿನ ಪಂಚಾಂಗ ಶ್ರವಣ ಮಾಡುವುದು ಒಂದು ಸುಂದರವಾದಂಥ ಸಂಪ್ರದಾಯ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಬಹುಕಾಲದಿಂದ ಮುಂದುವರೆದು ಬಂದದ್ದು. ಈ ಸಂದರ್ಭಕ್ಕೆ ಸಾಮಾನ್ಯವಾಗಿ ನಾವು ರಾಶಿ ಫಲಗಳನ್ನು ಎಲ್ಲರೂ ಕೇಳ್ತಾರೆ. ಆದರೆ ಮೊದಲು ಒಂದು ಪ್ರಶ್ನೆ ಹಾಕಿಕೊಳ್ಬೇಕು, ರಾಶಿಫಲ ಅಂದರೆ ಏನು? ಜ್ಯೋತಿಷ್ಶಾಸ್ತ್ರದಲ್ಲಿ ರಾಶಿಫಲ ಅಂತಂದರೆ ವ್ಯಕ್ತಿಯ ಜನ್ಮರಾಶಿ ಚಂದ್ರರಾಶಿಯನ್ನು ಆಧಾರವಾಗಿ ತೆಗೆದುಕೊಂಡು ಗ್ರಹಗಳು ಪ್ರಸ್ತುತ ಆ ಉಗಾದಿ ಹಬ್ಬದ ದಿನ ಹೇಗೆ ಸಂಚಾರ ಮಾಡ್ತಾ ಇದೆ ಆ ಸಂಚಾರವನ್ನು ನೋಡಿ ಹೇಳುವಂಥ ಸಾಮಾನ್ಯ ಫಲ ಅಷ್ಟೇ. ಅಂದರೆ ಇದು ಒಬ್ಬ ವ್ಯಕ್ತಿಗೆ ಮಾತ್ರ ಸಂಬಂಧಿಸಿದ ವಿಶಿಷ್ಟವಾದಂಥ ಫಲ. ಒಂದೇ ರಾಶಿಯಲ್ಲಿ ಇದು ಜನಿಸಿದ ಅನೇಕ ಜನರಿಗೆ ಸಾಮಾನ್ಯವಾಗಿ ಅನ್ವಯಿಸುವಂಥ ಒಂದು ಸೂಚನೆ ಮಾತ್ರ ಅಂತ ತಿಳ್ಕೊಳ್ಬೇಕು. ಇದನ್ನು ನಾವು ಒಂದು ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಬೋದು. ಒಂದು ರಾಜ್ಯದ ಹವಾಮಾನ ವರದಿಯಲ್ಲಿ ಇವತ್ತು ಮಳೆ ಬೀಳುವಂಥ ಸಾಧ್ಯತೆ ಇದೆ ಅಂತಂದರೆ ಅರ್ಥ ಏನು? ಆ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬರ ಮೇಲೆ ಮಳೆ ಬೀಳುತ್ತೆ ಅಂತ ಅರ್ಥ ಅಲ್ವಾ? ಅಲ್ಲ. ಆದರೆ ವಾತಾವರಣದ ಸ್ಥಿತಿಯನ್ನು ಸೂಚಿಸುವ ಒಂದು ಸಾಮಾನ್ಯ ಮಾಹಿತಿಯದಷ್ಟೇ, ಎಲ್ಲರ ಮೇಲೆ ತಲೆ ಮೇಲೆ ಮಳೆ ಬೀಳುತ್ತೆ ಅಂತ ಅರ್ಥ ಅಲ್ಲ. ಅದೇ ರೀತಿ ರಾಶಿಫಲವು ಕೂಡ ಒಂದು ಸಾಮಾನ್ಯವಾದಂಥ ಸೂಚನೆ ಮಾತ್ರ ಅಷ್ಟೇ. ಇದರ ಅವಶ್ಯಕತೆ ಏನಿದೆ? ರಾಶಿಫಲಗಳ ಮುಖ್ಯ ಉದ್ದೇಶ ಏನಂತಂದರೆ ಜನರಿಗೆ ಒಂದು ಮನೋಭಾವದ ಸೂಚನೆ ನೀಡೋದು ಮಾತ್ರವೇ. ಅದು ಯಾವ ಸಮಯದಲ್ಲಿ ಹೆಚ್ಚಿನ ಜಾಗೃತಿ ಅಗತ್ಯ, ಯಾವ ಸಮಯದಲ್ಲಿ ಹೆಚ್ಚು ಪ್ರಯತ್ನ ಮಾಡಿದರೆ ಉತ್ತಮ ಫಲಗಳು ಸಿಗತ್ತೆ ಎಂಬುದನ್ನು ನೆನಪಿಸಿಕೊಳ್ಳೋದೇ ಇದರ ಉದ್ದೇಶ. ಇದು ಯಾರಿಗೂ ಕೂಡ ಭಯ ಹುಟ್ಟಿಸುವುದಕ್ಕಾಗಿ ಅಲ್ಲ. ಅದೇ ರೀತಿ ಇದು ಖಚಿತವಾಗಿ ನಡೆಯುತ್ತೆ ಅಂತ ಹೇಳಲಿಕ್ಕೆ ನಿರ್ಣಯ ಆಗೋದಿಲ್ಲ. ಯಾವ ನಿರ್ಣಯವೂ ಇಲ್ಲ. ರಾಶಿ ಫಲಗಳು ನಮಗೆ ಒಂದು ಸಂದೇಶ ನೀಡುತ್ತೆ. ಜೀವನದಲ್ಲಿ
ಕೆಲ ಸಮಯಗಳಲ್ಲಿ ಪರಿಶ್ರಮ ಹೆಚ್ಚು ಮಾಡಬೇಕು, ಕೆಲ ಸಮಯದಲ್ಲಿ ಜಾಗೃತಿಯಾಗಿರಬೇಕು, ಕೆಲ ಸಮಯದಲ್ಲಿ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಬೇಕು. ಇಂತಹ ಮನೋಭಾವವನ್ನು ಉಂಟು ಮಾಡುವುದೇ ರಾಶಿಫಲದ ಮುಖ್ಯ ಪ್ರಯೋಜನ. ಸೊ ಇದನ್ನು ಹೇಗೆ ನೋಡಬೇಕು? ಇಲ್ಲಿ ಒಂದು ಪ್ರಮುಖವಾದಂಥ ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ರಾಶಿಫಲವು ವ್ಯಕ್ತಿಗತ ಭವಿಷ್ಯವನ್ನು ಸಂಪೂರ್ಣವಾಗಿ ನಿರ್ಧರಿಸೋದಿಲ್ಲ. ಯಾವ ವ್ಯಕ್ತಿಗೆ ಲಾಭ ಆಗ್ತದೆ, ಯಾವ ವ್ಯಕ್ತಿಗೆ ನಷ್ಟ ಆಗ್ತದೆ, ಯಾವ ಕೆಲಸ ಯಶಸ್ವಿ ಆಗುತ್ತೆ, ಇವುಗಳ ತಿಳ್ಕೋಬೇಕಾದ್ರೆ ಆ ವ್ಯಕ್ತಿಯ ಸಂಪೂರ್ಣವಾದ ಜಾತಕವನ್ನು ಪರಿಶೀಲನೆ ಮಾಡಬೇಕು. ಹುಟ್ಟಿದ ಜಾತಕವನ್ನು, ಅದು ಯುನೀಕ್ ಆಗಿರುತ್ತೆ, ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಆ ಜಾತಕದಲ್ಲಿ ಲಗ್ನ, ದಶೆ, ಗ್ರಹಸ್ಥಿತಿ ಏನಿದೆ, ಯೋಗಗಳೇನಿದೆ ಇತ್ಯಾದಿ ಎಲ್ಲವನ್ನೂ ಸೇರಿಸಿ ನೋಡಿದಾಗ ಮಾತ್ರವೇ ವೈಯಕ್ತಿಕವಾದಂಥ ಫಲ ನಿರ್ಧರಿಸಲು ಸಾಧ್ಯ ಆಗ್ತದೆ. ಆದರೆ ರಾಶಿಫಲ ಅಂತಂದರೆ ಕೇವಲ ಚಂದ್ರ ರಾಶಿಯನ್ನು ಆಧಾರದ ಮೇಲೆ ತೆಗೆದುಕೊಂಡು ಹೇಳುವಂಥ ಸಾಮಾನ್ಯ ದಿಕ್ಕು ಸೂಚನೆ ಮಾತ್ರ ಅಷ್ಟೇ. ಹಾಗಾಗಿ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ರಾಶಿಫಲವು ಫಲದ ನಿರ್ಣಯವಲ್ಲ, ಅದು ಕೇವಲ ಮನಸ್ಥಿತಿಯನ್ನು ಸೂಚಿಸುವಂಥ ಒಂದು ಮಾರ್ಗದರ್ಶನ ಅಷ್ಟೇ. ಇದು ಜನರನ್ನು ಭಯಪಡಿಸೋದಕ್ಕೋಸ್ಕರ ಅಲ್ಲ, ಇದು ಜನರನ್ನು ಪ್ರಯತ್ನಶೀಲರನ್ನಾಗಿ ಮಾಡಿಕೊಳ್ಳಿಕ್ಕೋಸ್ಕರ. ಸೊ ಯಾವಾಗಲಾದರೂ ಕೂಡ ಫಲ ಸ್ವಲ್ಪ ಅನುಕೂಲವಾಗಿರಲಿಲ್ಲ ಅಂತ ಹೇಳಿದರೆ ಅದರ ಅರ್ಥ ಏನು ಅಂತಂದರೆ ಹೆಚ್ಚು ಪರಿಶ್ರಮ ಮಾಡಬೇಕು, ಜಾಗೃತಿ ಅಗತ್ಯ, ಸಹನೆ ಇರಬೇಕು ಅಷ್ಟೇ ಹೊರತು ಜೀವನದಲ್ಲಿ ಎಲ್ಲವೂ ತಪ್ಪಾಗುತ್ತೆ ಅಂತಂಬುವ ಅರ್ಥ ಅಲ್ಲ. ಹೀಗಾಗಿ ರಾಶಿ ಫಲವನ್ನು ನಾವು ಯಾವ ದೃಷ್ಟಿಯಿಂದ ನೋಡಬೇಕು ಅಂದರೆ ಇದು ನಮ್ಮ ಪ್ರಾಚೀನ ಸಂಪ್ರದಾಯದ ಒಂದು ಭಾಗ, ಇದು ಒಂದು ಸಾಮಾನ್ಯ ದಿಕ್ಕು ಸೂಚನೆ, ಇದು ನಮ್ಮ ಮನೋಭಾವವನ್ನು ಸಿದ್ಧಪಡಿಸುವಂಥ ಮಾರ್ಗ, ಇದು ನಮ್ಮನ್ನು ಹೆಚ್ಚು ಪ್ರಯತ್ನಶೀಲರನ್ನಾಗಲು ಸಹಾಯ ಮಾಡುವಂಥ ಉಪಾಯ ಅಂತ ತಿಳ್ಕೋಬೇಕಷ್ಟೇ. ನಾವು ಧೈರ್ಯ, ಪರಿಶ್ರಮ ಮತ್ತು ವಿವೇಕದಿಂದ ನಡೆದುಕೊಂಡ್ರೆ ಯಾವ ಸಮಯವನ್ನಾದರೂ ಉತ್ತಮ ಅವಕಾಶ ಆಗಿ ನಾವು ರೂಪಿಸಿಕೊಳ್ಳಬಹುದು. ಇದೇ ರಾಶಿಫಲದ ನಿಜವಾದಂಥ ಅರ್ಥ. ಆಮೇಲೆ ಇನ್ನು ನಾವು ರಾಶಿಫಲಗಳ ವಿಚಾರಕ್ಕೆ ಬಂದರೆ, ಈ ವರ್ಷ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ದಿನ ಗ್ರಹಸ್ಥಿತಿಯನ್ನು ಹಿಡಿದು ಅವರವರ ಜನ್ಮರಾಶಿಯಿಂದ ಆ ಗ್ರಹಗಳು ಯಾವ ಸ್ಥಾನದಲ್ಲಿವೆ ಅವುಗಳ ಮೂಲಕ ನಾವು ಫಲವನ್ನು ಹೇಳ್ತೇವೆ. ಇದೇ ಮೂಲಕ ನಾವು ರಾಶಿ ಫಲಗಳಲ್ಲಿ ಹೆಚ್ಚು ಗಮನಕ್ಕೆ ಬರೋದೇನು ಅಂತಂದರೆ ಗುರುಬಲ, ಶನಿಬಲ. ಗುರುಬಲ ಇದ್ದರೆ ಸಾಮಾನ್ಯವಾಗಿ ಏನಾದರೂ ಸಂಸ್ಕಾರಗಳನ್ನು ಮಾಡಬೇಕಾದ್ರೆ ಗುರುಬಲ ಇರಬೇಕು ಅಂತ ಹೇಳ್ತಾರೆ. ಆ ಗುರುಬಲ ಇದ್ದರೆ ಸ್ವಲ್ಪ ಪ್ರಯತ್ನದಿಂದ ಕೆಲಸಗಳು ತುಂಬ ಆನಂದಮಯವಾಗಿ, ಹೆಚ್ಚು ಕಷ್ಟವನ್ನು ಕೊಡದೆ ಸಂತೋಷಕರವಾದಂಥ ಫಲ ಬರುತ್ತೆ ಅಂತ ಹೇಳುತ್ತೆ. ಯಾವಾಗ ಗುರುಬಲ ಇರೋದಿಲ್ಲವೋ ಆವಾಗ ಹೆಚ್ಚಿನ ಶ್ರಮ ಬೇಕಾಗತ್ತೆ, ಸ್ವಲ್ಪ ನಿರೀಕ್ಷಣೆ ಇರುತ್ತೆ, ಅಷ್ಟು ಸಂಪೂರ್ಣ ಆಗದೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ನಮಗೆ ಅನುಕೂಲವಾಗಿ ಪ್ರಯತ್ನದ ಮೇಲೆ ಉಂಟಾಗತ್ತೆ ಅಂತ ಅರ್ಥ. ಹಾಗಾಗಿ ಗುರುಬಲವನ್ನು ನಾವು ತೆಗೆದುಕೊಡುತ್ತೆ. ಈ ವರ್ಷ ಗುರುವಿನ ಸಂಚಾರದ ಮೇಲೆ ಯಾರಿಗೆ ಗುರುಬಲ ಇದೆ, ಯಾರಿಗೆ ಇಲ್ಲ, ಅದರ ಮೇಲೆ ನಮಗೆ ರಾಶಿಫಲ ಹೆಚ್ಚು ಆಧಾರ ಪಟ್ಟಿರ್ತದೆ. ಸೊ ಈ ವರ್ಷ ನಾವು ಗುರು ಈ ಯುಗಾದಿ ಹಬ್ಬದ ದಿನ ಮಿಥುನ ರಾಶಿಯಲ್ಲಿದ್ದಾನೆ. ಮಿಥುನ ರಾಶಿಯಲ್ಲಿ ಎಷ್ಟು ದಿನ ಇರ್ತಾನೆ ಅಂದರೆ 2 ಜೂನ್ 2026 ಮಿಥುನ ರಾಶಿಯಲ್ಲಿ ಇರ್ತಾನೆ. ನಂತರ ಕರ್ಕ ರಾಶಿಗೆ ಬದಲಾಗ್ತಾನೆ. ಇದೇ ವರ್ಷ ಮತ್ತೆ ಶೀಘ್ರಚಾರದಲ್ಲಿ ಸಿಂಹಕ್ಕೆ ಕೂಡ ಪ್ರವೇಶ ಮಾಡಿ 2 ತಿಂಗಳಿರ್ತಾನೆ. ಸುಮಾರು ಡಿಸೆಂಬರ್ ಜನವರಿ ಶೀಘ್ರಚಾರದಲ್ಲಿ ಸಿಂಹ ರಾಶಿಯಲ್ಲಿ ಇರ್ತಾನೆ. 2 ತಿಂಗಳು. ಅದನ್ನು ನಾವೇನು ಅಷ್ಟು ಮೇಜರಾಗಿ ಕನ್ಸಿಡರ್ ಮಾಡಲ್ಲ. ಮುಖ್ಯವಾಗಿ ಕರ್ಕರಾಶಿ ಮತ್ತು ಮಿಥುನ ರಾಶಿಯಲ್ಲಿ ಇರಲಿಕ್ಕೆ ಸಾಧ್ಯತೆ ಉಂಟು. ಸದ್ಯಕ್ಕೀಗ ಮಿಥುನ ರಾಶಿಯಲ್ಲಿದ್ದಾನೆ 2 ಜೂನ್ 2026 ತನಕ. ಈ ಸ್ಥಾನದಲ್ಲಿದ್ದಾಗ ವೃಷಭ, ಸಿಂಹ, ತುಲ, ಧನುಸ್ಸು, ಕುಂಭರಾಶಿಗಳವರೆಗೆ ಗುರುಬಲ ಇದೆ. ಕಿಂಚಿತ್ ಪ್ರಯತ್ನದಿಂದ ಅವರು ಈ ಕೆಲಸಗಳನ್ನು ಸಾಧಿಸಿಕೊಳ್ಳುವಂಥ ಸೂಚನೆಗಳು ಕಾಣುತ್ತೆ. ಆಮೇಲೆ ಮೇಷ, ಮಿಥುನ, ಕರ್ಕ, ಕನ್ಯಾ, ವೃಶ್ಚಿಕ, ಮಕರ, ಮೀನ ಇವರಿಗೆ ಸದ್ಯಕ್ಕೆ ಗುರುಬಲ ಇಲ್ಲ. 2 ಮತ್ತು ಜೂನ್ ನಂತರ ಕರ್ಕ ರಾಶಿಗೆ ಬರ್ತಾನೆ. ಆವಾಗ ಮೇಷರಾಶಿ, ಮಿಥುನ ರಾಶಿಯವರಿಗೆ, ಕನ್ಯಾ, ವೃಶ್ಚಿಕ, ಮಕರ, ಮೀನ ಈ ರಾಶಿಗಳವರಿಗೆ ಗುರುಬಲ ಬರುತ್ತೆ. ಮೇಷ, ವೃಷಭ, ಕರ್ಕ, ಸಿಂಹ, ತುಲಾ, ಧನುಸ್ಸು, ಕುಂಭ ಇವರಿಗೆ ಗುರುಬಲ
ಕಡಿಮೆ ಆಗಿರುತ್ತೆ, ಗುರುಬಲ ಇರುವುದಿಲ್ಲ. ಹಾಗಾಗಿ ಸ್ವಲ್ಪ ಕೆಲಸಗಳು ಹೆಚ್ಚಿನ ಪ್ರಯತ್ನದಿಂದ ಮುಂದುವರಿಸಬೇಕಾಗತ್ತೆ. ಇನ್ನು ಶನಿ ವಿಚಾರಕ್ಕೆ ಬಂದರೆ, ಶನಿ ಈ ವರ್ಷ ಎಲ್ಲ ಕೂಡ ಮೀನರಾಶಿಯಲ್ಲಿರ್ತಾನೆ. ಮೀನರಾಶಿಯಲ್ಲಿದ್ದಾಗ ಮೇಷ, ಕುಂಭ, ಮೀನ ಈ ರಾಶಿಗಳವರಿಗೆ 7 ಶನಿ ಅಂತೆ. ಮೀನರಾಶಿಯವರಿಗೆ ಜನ್ಮ ಶನಿ, ಕುಂಭರಾಶಿಯವರಿಗೆ ದ್ವಿತೀಯ ಶನಿ, ಮೇಷರಾಶಿಯವರಿಗೆ ದ್ವಾದಶ ಶನಿ. ಈ 7 ಶನಿ ಇದ್ದಾಗ ಏನಾಗುತ್ತೆ ಅಂದರೆ, ನಮ್ಮ ಕೆಲಸಗಳು, ನಮ್ಮ ಮನಸ್ಸು ತುಂಬ ನಿಧಾನವಾಗಿ ಚಲನೆ ಮಾಡುತ್ತೆ. ಎಲ್ಲ ಪ್ರಯತ್ನಗಳು ನಿಧಾನ ಆಗ್ತದೆ, ಕೆಲಸಗಳು ಬೇಗ ನಡೆಯುವುದಿಲ್ಲ. ನಮ್ಮ ಮನಸ್ಸಲ್ಲಿ ನಾವು ಯಾವ ರೀತಿ ಅಂದುಕೊಳ್ತೇವೋ ಅದಕ್ಕೆ ಭಿನ್ನವಾಗಿ ನಡೀಬೋದು, ಅಥವಾ ಏನು ನಡೀತೀಯೋ ಅದಕ್ಕೆ ಭಿನ್ನವಾಗಿ ನಮ್ಮ ಮನಸ್ಸು ಯೋಚನೆ ಮಾಡಬಹುದು. ಸೊ ಮಾನಸಿಕವಾದಂಥ ಅಸ್ಥಿರತೆ, ಆರೋಗ್ಯದ ಚಿಂತೆಗಳು ಇಂಥದ್ದು ನಡೀಬೋದು. ಆಮೇಲೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ, ಧನುಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ. ಕೆಲಸಗಳು ನಿಧಾನವಾಗ್ತದೆ. ಹಣ ವಿಚಾರದಲ್ಲಿ, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ತುಂಬ 1-4 ಸಲ ಆಲೋಚನೆ ಮಾಡಬೇಕು, ಎಚ್ಚರ ಬೇಕಾಗ್ತದೆ. ಆರೋಗ್ಯದ ವಿಚಾರದಲ್ಲಿ ಸೊಂಟ, ಹಲ್ಲು ನೋವು, ನರಗಳ ಪೇಯ್ನು ಇಂಥ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ಶನಿ ಅಂತಂದ್ರೇ ನಿಧಾನ ಅಂತ ಅರ್ಥ. ಯಾವಾಗ ನಮ್ಮ ಕೆಲಸಗಳಾಗಲಿ ಮನಸ್ಸಾಗಲಿ ನಿಧಾನವಾದಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ. ಅಂದುಕೊಂಡ ರೀತಿಯಲ್ಲಿ ಬೇಗ ರೆಸ್ಪಾಂಡ್ ಮಾಡಲಿಲ್ವಲ್ಲ ಅಂತೇಳಿ ಪ್ರಕೃತಿ ತುಂಬ ಸ್ಲೋ ಆಗಿ ಹೋಗ್ತದೆ. ಸೊ ನಮಗೇನನ್ಸುತ್ತೆ, ಅಂದುಕೊಂಡಿದ್ದು ಯಾವುದು ಆಗ್ತಾ ಇಲ್ವಲ್ಲಪ್ಪ ಅಂತಂಬ ಚಿಂತೆ ಉಂಟಾಗ್ತದೆ. ಇದರ ಬಗ್ಗೆ ಇನ್ನೂ ನಮಗೆ ಜಾತಕದ ಪ್ರಕಾರ ಹೆಚ್ಚು ವಿಶ್ಲೇಷಣೆ ಮಾಡ್ಬೋದೇ ವಿನ, ಯಾಕೆಂದರೆ ಜಾತಕದಲ್ಲಿ ಆ ಶನಿ ಪೋರ್ಟ್ಫೋಲಿಯೋ ಏನಿದೆ ಆ ವಿಷಯಗಳ ಡಿಲೇ ಆಗುತ್ತೆ ವಿನ ಬೇರೆ ವಿಷಯಗಳಿಗೆ ತೊಂದರೆ ಆಗೋದಿಲ್ಲ. ಹಾಗಾಗಿ ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಒಂದೇ ವಿಚಾರದಲ್ಲಿ ನಾವು ರಾಶಿ ಫಲಗಳಲ್ಲಿ ಇದನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಸಾಮಾನ್ಯ 7 ಶನಿ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಇದ್ದಾಗ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಇರಬೇಕು, ನಿರ್ಣಯಗಳು ತೆಗೆದುಕೊಳ್ಳೋ ವಿಚಾರದಲ್ಲಿ ಹೆಚ್ಚಿರಬೇಕು, ನಮಗೆ ಸಂಬಂಧಪಟ್ಟದಂಥ ವಿಷಯಗಳು ಇನ್ನೊಬ್ಬರಿಗೆ ಶೇರ್ ಮಾಡೋ ವಿಚಾರದಲ್ಲಿ ತುಂಬ ಎಚ್ಚರವಾಗಿರಬೇಕು. ಇದು ಗಮನ ಇಟ್ಕೋಬೇಕಾದಂಥ ವಿಚಾರ. ಇನ್ನು ರಾಶಿ ಫಲಗಳ ವಿಚಾರಕ್ಕೆ ಬರೋಣ. ಇದು ಸಂಕ್ಷಿಪ್ತವಾಗಿ ಉಗಾದಿ ಹಬ್ಬ ಆದ ಕಾರಣ ಎಲ್ಲರೂ ಇದನ್ನು ಕೇಳ್ತಾರೆ. ಸೊ ಹಾಗಾಗಿ ವೈಯಕ್ತಿಕವಾಗಿ ಇದು ಅಷ್ಟು ಅನುಕೂಲ ನಮಗೆ ಮೇಲೆ ಪ್ರಭಾವ ತೋರಿಸದೇ ಇದ್ರೂ ಕೂಡ ಇದು ತೋರಿಸುತ್ತೆ ಅಂತಂಬ ಮನೋಭಾವದಿಂದ ಕೇಳುವಂಥವರು ನಿರೀಕ್ಷಣೆ ಮಾಡುವಂಥ ಸಂದರ್ಭ ಉಂಟಾದ ಕಾರಣ ಇದನ್ನು ಸಂಕ್ಷಿಪ್ತವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ರಾಶಿ ಫಲಗಳ ವಿಚಾರಕ್ಕೆ ಬಂದಾಗ, ಮೇಷರಾಶಿ ವಿಚಾರಕ್ಕೆ ಬಂದರೆ ಉಗಾದಿಯಿಂದ ಜೂನ್ ಮೊದಲ ವಾರವರೆಗೂ ಗುರು 3ನೇ ಸ್ಥಾನದಲ್ಲಿರೋದ್ರಿಂದ ಇವರಿಗೆ ಗುರುಬಲ ಇರಲ್ಲ. ಈ ಸಮಯದಲ್ಲಿ ಕೆಲವು ಕಾರ್ಯಗಳು ನಿಧಾನವಾಗಿ ಸಾಗಬಹುದು. ಆದರೆ ನಂತರ ಗುರು 4ನೇ ಸ್ಥಾನಕ್ಕೆ ಹೋಗುವಾಗ ಮನೆಯಲ್ಲಿ ಮತ್ತು ಜೀವನದ ವ್ಯವಸ್ಥೆಯಲ್ಲಿ ಕೆಲವು ಬದಲಾವಣೆಗಳಾಗ್ತವೆ. ಸೊ ಪ್ರಯತ್ನವನ್ನು ಹೆಚ್ಚಿಸಿದರೆ ಫಲ ದೊರೆಯುವಂಥ ಸಾಧ್ಯತೆ ಇದೆ. ಇನ್ನು ಶನಿ ವಿಚಾರಕ್ಕೆ ಬಂದರೆ, ಶನಿ 12ನೇ ಸ್ಥಾನದಲ್ಲಿರೋದ್ರಿಂದ 7 ಶನಿ ಪ್ರಾರಂಭವಾಗಿರುವಂಥ ಹಂತ. ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ತುಂಬ ಟಯರ್ಡ್ ಆಗಿಬಿಡ್ತೇವೆ, ಕೆಲಸಗಳು ತುಂಬ ಓಡಾಟ, ಪ್ರಯಾಣಗಳು ಜಾಸ್ತಿ ಇರುತ್ತೆ, ಖರ್ಚಿನ ಮೇಲೆ ತುಂಬ ಹಿಡ್ತಾ ಇರಬೇಕು. ಸಾಲ ಅಥವಾ ಹೂಡಿಕೆ ಮಾಡುವಂಥ ವಿವೇಕದಿಂದ ನಿರ್ಧಾರನ ತೆಗೆದುಕೊಳ್ಳೋದು ಉತ್ತಮ. ಇನ್ನು ರಾಹುಕೇತುಗಳ ಬಗ್ಗೆ ನೋಡಿದ್ರೆ, ರಾಹು 11ನೇ ಸ್ಥಾನದಲ್ಲಿರೋದ್ರಿಂದ ಹೊಸ ಅವಕಾಶಗಳು ಮತ್ತು ಪರಿಚಯಗಳು ದೊರೆಯುತ್ತೆ. ಕೇತು 5ನೇ ಸ್ಥಾನದಲ್ಲಿರೋದ್ರಿಂದ ಆತ್ಮಚಿಂತನೆ ಮತ್ತು ಅಧ್ಯಯನಕ್ಕೆ ಒಲವು ಹೆಚ್ಚಾಗಬಹುದು. ಸೊ ಈ ವರ್ಷ ಮೇಷರಾಶಿಯವರಿಗೆ ಸಹನೆ, ಶ್ರಮೆ ಮತ್ತು ವಿವೇಕ ಇದು ಮುಖ್ಯವಾದ ಸಾಧನಗಳಾಗತ್ತೆ. ಹೆಚ್ಚು ನಾವು ವರ್ಷ ಫಲಗಳು ಯಾವಾಗೂ ಕೂಡ ಗುರು, ಶನಿ, ರಾಹು, ಕೇತು ತಗೊಳ್ತಾ, ಯಾಕೆಂದರೆ ಒಂದು ವರ್ಷದಲ್ಲಿ ಬದಲಾಗುವಂಥ ಗ್ರಹಗಳು, ಉಳಿದಂಥ ಗ್ರಹಗಳು ತಿಂಗಳಿಗೊಂದ್ಸಲ ಇರ್ತವೆ. ಸೊ ಅವುಗಳ ಅಷ್ಟು ಪ್ರಭಾವವನ್ನು ನಮ್ಮ ರಾಶಿ ಫಲಗಳ ಮೇಲೆ ಇರುವುದಿಲ್ಲ. ನೆಕ್ಸ್ಟ್ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ವರ್ಷ ಆರಂಭದಲ್ಲಿ ಗುರು 2ನೇ ಮನೆಯಾಗಿದ್ದಾನೆ. ಸೊ ಇವರಿಗೆ ಗುರುಬಲ ಇದೆ. ಹಣ, ಕಾಸು ಮತ್ತು ಕುಟುಂಬದ ವಿಚಾರದಲ್ಲಿ ಅನುಕೂಲವಾಗಿ ದೊರೆಯಬಹುದು. ನಂತರ ಗುರು 3ನೇ ಸ್ಥಾನಕ್ಕೆ ಹೋಗುವಂಥ ಫಲ ಪಡೆಯೋದಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಆಗಬೇಕಾಗತ್ತೆ. ಶನಿ ಜನ್ಮರಾಶಿಯಿಂದ 11ನೇ ಸ್ಥಾನದಲ್ಲಿರೋದ್ರಿಂದ ಪರಿಶ್ರಮದಿಂದ ಲಾಭ ಮತ್ತು ಅವಕಾಶಗಳು ದೊರೆಯುತ್ತೆ. ಸೊ ಶನಿ ಅನುಕೂಲವಾದಂಥ ಸ್ಥಾನದಲ್ಲಿ ಅವರಿಗಿದ್ದಾನೆ. ರಾಹು 10ಮ ಸ್ಥಾನದಲ್ಲಿದ್ದಾನೆ. ಸೊ ವೃತ್ತಿ ಕ್ಷೇತ್ರದಲ್ಲಿ ಹೊಸ ದಿಕ್ಕುಗಳ ಬಗ್ಗೆ ಆಲೋಚನೆ ಬರ್ಬೋದು. ಉದ್ಯೋಗ ವಿಚಾರದಲ್ಲಿ ಕೊಲೀಗ್ಸ್ ಜೊತೆ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಎಚ್ಚರ ಇರಬೇಕು. ಕೇತು 4ನೇ ಸ್ಥಾನದಲ್ಲಿರೋದ್ರಿಂದ ಮನಸ್ಸಿನಲ್ಲಿ ಕೆಲವು ಅಂತರಂಗದ ವಿಚಾರಗಳು ಮೂಡಬಹುದು.
ಮನೆಯಲ್ಲಿ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ಳೋ ವಿಚಾರದಲ್ಲಿ, ಕುಟುಂಬ ಸದಸ್ಯರ ಜೊತೆ ಮಾತಾಡೋ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಬೇಕಾಗತ್ತೆ. ಈ ವರ್ಷ ವೃಷಭ ರಾಶಿಯವರಿಗೆ ಪ್ರಯತ್ನ ಪ್ಲಸ್ ಸರಿಯಾದಂಥ ಯೋಜನೆ ಇದ್ದರೆ ಉತ್ತಮವಾದಂಥ ಪ್ರಗತಿ ಸಾಧಿಸ್ಬೋದು. ನಂತರ ಮಿಥುನ ರಾಶಿ, ಇವರಿಗೆ ಜನ್ಮರಾಶಿಯಲ್ಲೇ ಗುರು ಇದ್ದಾನೆ. ಕೆಲವು ನಿರ್ಧಾರಗಳಲ್ಲಿ ಗೊಂದಲ ಕಾಣುತ್ತೆ. ಆದರೆ ನಂತರ ಗುರು 2ನೇ ಮನೆಗೆ ಪ್ರವೇಶ ಮಾಡಿದಾಗ ಗುರುಬಲ ಬರುತ್ತೆ. ಆ ಸಮಯದಲ್ಲಿ ಹಣಕಾಸಿನ ಬಗ್ಗೆ ಮತ್ತು ಗೌರವದಲ್ಲಿ ಸುಧಾರಣೆ ಸಾಧ್ಯ ಆಗುತ್ತೆ. ಇವರಿಗೆ ಶನಿ ದಶಮ ಸ್ಥಾನದಲ್ಲಿರೋದರಿಂದ ಕೆಲಸ ಮತ್ತು ಜವಾಬ್ದಾರಿಗಳ ಬಗ್ಗೆ ತುಂಬ ಹೆಚ್ಚಾಗ್ತದೆ. ಪರಿಶ್ರಮ ಮಾಡಿದವರಿಗೆ ಉತ್ತಮವಾದಂಥ ಅನುಭವ ಮತ್ತು ಪಾಠ ದೊರೆಯುತ್ತೆ. ಮತ್ತು ಈ ಶನಿ ಈ ಒಂದು ದಶಮ ಸ್ಥಾನದಲ್ಲಿ ಇರೋದರಿಂದ ಕೆಲಸಗಳು ಕೂಡ ಕೆಲವು ಮುಂದುವರಿಲಿಕ್ಕೆ ಅವಕಾಶ ಉಂಟು. ರಾಹು 9ನೇ ಸ್ಥಾನದಲ್ಲಿರೋದ್ರಿಂದ ಹೊಸ ಕಲಿಕೆ ಮತ್ತು ಹೊಸ ಚಿಂತನೆಗಳಲ್ಲಿ ಒಲವು ಕಾಣಿಸುತ್ತೆ. ಕೇತು 3ನೇ ಸ್ಥಾನದಲ್ಲಿರೋದ್ರಿಂದ ಧೈರ್ಯ ಮತ್ತು ಸ್ವಪ್ರಯತ್ನ ತುಂಬ ಹೆಚ್ಚಾಗಬಹುದು. ಸೊ ಈ ವರ್ಷ ಮಿಥುನ ರಾಶಿಯವರಿಗೆ ವರ್ಷದ ಮಧ್ಯದಿಂದ ಉತ್ತಮ ಅವಕಾಶಗಳು ಬೆಳೆಯುವಂಥ ಸಾಧ್ಯತೆ ಇದೆ. ನಂತರ ಕರ್ಕ ರಾಶಿ, ವರ್ಷದ ಆರಂಭದಲ್ಲಿ ಗುರು 12ನೇ ಸ್ಥಾನದಲ್ಲಿರೋದ್ರಿಂದ ಗುರುಬಲ ಇಲ್ಲ. ಸೊ ಕೆಲವು ಕಾರ್ಯಗಳು ನಿರೀಕ್ಷಿಸಿದಂತೆ ಸಾಗದೇ ಇರ್ಬೋದು. ಆದರೆ ವರ್ಷದ ಮಧ್ಯದಿಂದ ಗುರು ಜನ್ಮರಾಶಿಗೆ ಪ್ರವೇಶಿಸಿದಾಗ ಪರಿಸ್ಥಿತಿಯಲ್ಲಿ ಸ್ವಲ್ಪ ನಿಧಾನವಾಗಿ ಬದಲಾವಣೆ ಕಾಣಬಹುದು. ಹೆಚ್ಚು ಪ್ರಯತ್ನ ಮಾಡಿದರೆ ಫಲ ದೊರೆಯಬಹುದು. ಸೊ ಶನಿ 9ನೇ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಧರ್ಮ, ಅಧ್ಯಯನ ಮತ್ತು ಜೀವನದ ತತ್ವಗಳ ಬಗ್ಗೆ ಆಳವಾದ ಚಿಂತನೆ ಹೆಚ್ಚಾಗುತ್ತೆ. ರಾಹು 8ನೇ ಸ್ಥಾನದಲ್ಲಿರೋದ್ರಿಂದ ಕೆಲವು ವಿಷಯಗಳ ಜಾಗೃತಿ ಅಗತ್ಯ. ಎಸ್ಪೆಷಲಿ ಶತ್ರುಗಳ ವಿಚಾರ, ಮಿತ್ರರು ಯಾರೋ ಶತ್ರುಗಳು ಯಾರೋ ಗೊತ್ತಾಗದೇ ಇರುವಂಥ ಸ್ಥಿತಿ. ಹಾಗಾಗಿ ಇನ್ಫಾರ್ಮೇಷನ್ ಶೇರ್ ಮಾಡೋರು ತುಂಬ ಎಚ್ಚರ ಬೇಕು. ಅನಗತ್ಯವಾದಂಥ ವಿಚಾರಗಳನ್ನು ಡಿಸ್ಕಸ್ ಮಾಡೋದು, ಬೇರೆಯವರ ಬಗ್ಗೆ ಚಾಡಿ ಇನ್ನೊಬ್ಬರಿಗೆ ಹೇಳೋದ್ರಿಂದ ನೀವು ಸಿಗಾಕೊಳ್ಳುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಅವಶ್ಯಕತೆ ಇಲ್ಲದೆ ಇನ್ಫಾರ್ಮೇಷನ್ ಯಾವುದು ಶೇರ್ ಮಾಡಬೇಡಿ. ಕೇತು 2ನೇ ಸ್ಥಾನದಲ್ಲಿರೋದ್ರಿಂದ ಮಾತಿನಲ್ಲಿ ಬ್ಯಾಲೆನ್ಸ್ ಇರಬೇಕು ಮತ್ತು ಹಣಕಾಸಿನ ವಿಚಾರದಲ್ಲಿ ತುಂಬ ವಿವೇಕ ಬೇಕಾಗತ್ತೆ. ಸೊ ಇವರಿಗೆ ಸಹನೆ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರೆದ್ರೆ ಪರಿಸ್ಥಿತಿಗಳು ನಿಧಾನವಾಗಿ ಅನುಕೂಲ ಆಗಬಹುದು. ನೆಕ್ಸ್ಟ್ ಸಿಂಹರಾಶಿ, ಇವರಿಗೆ ವರ್ಷದ ಆರಂಭದಲ್ಲಿ ಗುರು 11ನೇ ಮನೆಗಿರ್ತಾನೆ. ಗುರುಬಲ ಇದೆ. ಪ್ರಯತ್ನಗಳು ಉತ್ತಮವಾಗಿ ಫಲ ಸಿಗುವಂಥ ಸಾಧ್ಯತೆ ಇದೆ. ನಂತರ ಗುರು 12ನೇ ಸ್ಥಾನಕ್ಕೆ ಹೋಗ್ತಾನೆ. ಸ್ವಲ್ಪ ಜಾಗ್ರತೆ ಮತ್ತು ವಿವೇಕ ಅಗತ್ಯ ಬೇಕಾಗತ್ತೆ. ಶನಿ 8ನೇ ಸ್ಥಾನದಲ್ಲಿರೋದ್ರಿಂದ ಅಷ್ಟಮ ಶನಿ ಅಂತಂತೇವೆ. ಮಾನಸಿಕ ಆರೋಗ್ಯ ತುಂಬ ಎಚ್ಚರಬೇಕು. ಅನವಶ್ಯಕವಾಗಿ ಏನೇನು ಆಲೋಚನೆ ಮಾಡೋದು ಜಾಸ್ತಿ ಆಗ್ತದೆ. ಭಯ, ಅನವಶ್ಯಕವಾಗಿ ಭಯ ಉಂಟಾಗುವಂಥದ್ದು, ನನ್ನ ಜೀವನ ಇಷ್ಟೇನೇನು, ನನ್ನ ಕೆಲಸಗಳಿಂದ ನಡೆಯೋದಿಲ್ವೇನೋ ಅಂತಂಬೋ ಮಾನಸಿಕವಾದಂಥ ವೇದನೆ ಇರುತ್ತೆ. ಸೊ ಹಣಕಾಸು ಮತ್ತು ನಿರ್ಧಾರಗಳಲ್ಲಿ ತುಂಬ ಎಚ್ಚರ ವಹಿಸಬೇಕು. ಆದಷ್ಟು ಕಡಿಮೆ ಮಾತಾಡೋದು ಉತ್ತಮ, ಯಾರ ಜೊತೆ ಆದರೂ. ಇವರಿಗೆ ಅಷ್ಟಮ ಶನಿ ಬರೋ ವರ್ಷ ಮುಗೀತದೆ. ಅಷ್ಟಮ ಶನಿ ಮುಗಿದ ನಂತರ ಇವರು ಮತ್ತೆ ಎಲ್ಲ ಕೂಡ ರಿಕವರ್ ಆಗೋದು, ಗ್ರ್ಯಾಜುವಲ್ ಇಂಪ್ರೂವ್ಮೆಂಟ್ ಎಂಬುದು ಕಾಣುತ್ತೆ. ಇದು ಜೀವನದಲ್ಲಿ ಒಂದು ಪಾಠ ಕಲಿಸಿಕೊಳ್ಳುತ್ತೆ. ನಾವು ಎಕ್ಸ್ಟರ್ನಲಿ ಎಷ್ಟು ಇಂಪ್ರೂವ್ ಆಗಬೇಕು, ಇಂಟರ್ನಲ್ಲಿ ಕೂಡ ಮಾನಸಿಕವಾಗಿ ಅಷ್ಟೇ ಇಂಪ್ರೂವ್ ಆಗಬೇಕು ಅಂತಂಬ ಸಂದೇಶ ಶನಿ ಕೊಡುತ್ತೆ. ಆಮೇಲೆ ಇವರಿಗೆ ರಾಹು 7ನೇ ಸ್ಥಾನದಲ್ಲಿರೋದ್ರಿಂದ ಸಂಬಂಧಗಳಲ್ಲಿ ವಿವೇಕ ಮುಖ್ಯ. ಕೇತು ಜನ್ಮರಾಶಿಯಲ್ಲಿರೋದ್ರಿಂದ ಆಂತರಿಕ ಚಿಂತನೆ, ಹೆಚ್ಚು ಸೆಲ್ಫ್ ಬಗ್ಗೆ ಆಲೋಚನೆ ಮಾಡೋದು ಜಾಸ್ತಿ ಆಗ್ತದೆ. ಇವರಿಗೆ ಧೈರ್ಯ ಮತ್ತು ಸಮತೋಲನದ ಮನಸ್ಸಿನಿಂದ ನಡೆದುಕೊಂಡ್ರೆ ಸವಾಲುಗಳನ್ನು ಅವಕಾಶಗಳಾಗಿ ಮಾಡಬಹುದು. ನಂತರ ಕನ್ಯಾ ರಾಶಿ, ವರ್ಷದ ಆರಂಭದಲ್ಲಿ ಗುರು ದಶಮ ಸ್ಥಾನದಲ್ಲಿರೋದ್ರಿಂದ ಇವರಿಗೆ ಗುರುಬಲ ಇಲ್ಲ. ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಆಗ್ತದೆ. ನಂತರ ಗುರು 11ನೇ ಸ್ಥಾನಕ್ಕೆ ಹೋಗುವಾಗ ಗುರುಬಲ ದೊರೆಯುತ್ತೆ ಮತ್ತು ಪ್ರಯತ್ನಗಳಲ್ಲಿ ಉತ್ತಮವಾದಂಥ ಪ್ರಯತ್ನಗಳು ಫಲ ಸಿಗುತ್ತೆ. ಶನಿ ಇವರಿಗೆ 7ನೇ ಸ್ಥಾನದಲ್ಲಿರೋದ್ರಿಂದ ಸಂಬಂಧಗಳಲ್ಲಿ ಸಹನೆ ಮತ್ತು ಸಂಜಾಯಿಷಿ ಅಗತ್ಯವಾಗಿ ಬೇಕಾಗತ್ತೆ. ರಾಹು 6ನೇ ಸ್ಥಾನದಲ್ಲಿದ್ದಾನೆ. ಇರೋದ್ರಿಂದ ಶತ್ರುಗಳು ಮತ್ತು ಆಡಳಿತಗಳನ್ನು ಜಯಿಸುವಂಥ ಅವಕಾಶ ದೊರೆಯುತ್ತೆ. ಕೇತು 12ನೇ ಸ್ಥಾನದಲ್ಲಿರೋದ್ರಿಂದ ಆತ್ಮಚಿಂತನೆ ಹೆಚ್ಚಾಗಬಹುದು. ವರ್ಷದ ಮಧ್ಯದಿಂದ ಇವರಿಗೆ ಉತ್ತಮವಾದಂಥ ಪ್ರಗತಿ ಅವಕಾಶಗಳು ಕಾಣಬಹುದು. ನಂತರ ತುಲಾರಾಶಿ,
ಇವರಿಗೆ ಗುರುಸ್ಥಿತಿ ವರ್ಷದ ಆರಂಭದಲ್ಲಿ ಗುರು 9ನೇ ಸ್ಥಾನದಲ್ಲಿರೋದ್ರಿಂದ ಗುರುಬಲ ಇವರಿಗಿದೆ. ಧರ್ಮ, ಭಾಗ್ಯ ಮತ್ತು ಅಧ್ಯಯನದಲ್ಲಿ ಅನುಕೂಲತೆ ಕಾಣಬಹುದು. ನಂತರ ಗುರು ದಶಮ ಸ್ಥಾನಕ್ಕೆ ಹೋಗ್ತಾನೆ. ಕೆಲಸಗಳಲ್ಲಿ ಹೆಚ್ಚು ಪ್ರಯತ್ನಗಳ ಅಗತ್ಯ ಬೇಕಾಗ್ತದೆ. ಉದ್ಯೋಗಗಳಲ್ಲಿ ತೊಂದರೆ ಆಗೋದಿಲ್ಲ, ಆದರೆ ಹೊಸ ಪ್ರಯತ್ನಗಳು ಅಷ್ಟು ಬೇಗ ಫಲವನ್ನು ಕೊಡೋದಿಲ್ಲ, ವಿಳಂಬವಾಗಿ ಫಲವನ್ನು ಕೊಡ್ತದೆ. ಶನಿಯವರಿಗೆ 6ನೇ ಮನೆಯಲ್ಲಿರೋದ್ರಿಂದ ಇದು ಅನುಕೂಲ. ಪರಿಶ್ರಮದಿಂದ ಅಡೆತಡೆಗಳು ಜಯಿಸುವಂಥ ಸಾಧ್ಯತೆ, ಶತ್ರುಗಳ ಮೇಲೆ ಜಯಿಸುವಂಥ ಅನುಕೂಲವಾದಂಥ ಕಾಲ. ರಾಹು 5ನೇ ಸ್ಥಾನದಲ್ಲಿರೋದ್ರಿಂದ ಹೊಸ ಆಲೋಚನೆಗಳು ಬರ್ಬೋದು. ಕೇತು 11ನೇ ಸ್ಥಾನದಲ್ಲಿರೋದ್ರಿಂದ ಕೆಲವು ಸಂಬಂಧಗಳಲ್ಲಿ ಮನಸ್ಸು ದೂರ ಆಗುವಂಥ ಸಾಧ್ಯತೆ ಉಂಟು. ಇವರು ಪ್ರಯತ್ನ ಮತ್ತು ಧೈರ್ಯದಿಂದ ಉತ್ತಮ ಫಲ ಪಡೆಯುವುದಕ್ಕೆ ಅವಕಾಶ ಇದೆ. ನಂತರ ವೃಶ್ಚಿಕ ರಾಶಿ. ಇವರಿಗೆ ವರ್ಷದ ಆರಂಭದಲ್ಲಿ ಗುರು 8ನೇ ಸ್ಥಾನದಲ್ಲಿರೋದ್ರಿಂದ ಗುರುಬಲ ಇಲ್ಲ. ಕೆಲವು ಕಾರ್ಯಗಳಲ್ಲಿ ವಿಳಂಬ ತುಂಬ ಕಾಣುತ್ತದೆ. ನಂತರ ಗುರು 9ನೇ ಸ್ಥಾನಕ್ಕೆ ಹೋಗುವಾಗ ಗುರುಬಲ ದೊರೆಯುತ್ತೆ ಮತ್ತು ಭಾಗ್ಯ ಸಹಕಾರ ತುಂಬ ಹೆಚ್ಚಾಗ್ಬೋದು. ಶನಿ 5ನೇ ಸ್ಥಾನದಲ್ಲಿರೋದ್ರಿಂದ ಮನಸ್ಸಿನ ಚಿಂತೆ ಹೆಚ್ಚಾಗ್ತದೆ. ಆದ್ದರಿಂದ ಮಕ್ಕಳ ಬಗ್ಗೆ ಚಿಂತೆ ಮಾಡೋದಾಗಲಿ, ಆಲೋಚನೆಗಳ ಬಗ್ಗೆ, ನಾನು ಹಿಂದೆ ಇಷ್ಟು ಚೆನ್ನಾಗಿ ಆಲೋಚನೆ ಮಾಡ್ತಾ ಇದ್ದೀನಿ, ಯಾಕೆ ಹಿಂಗೆ ಆಲೋಚನೆ ಮಾಡ್ತಾ ಇದ್ದೀನಿ ಅಂತಂಬೋ ವೇದನೆ, ಈ ಧೈರ್ಯವನ್ನು ಕಳ್ಕೊಳ್ಳುವಂಥದ್ದು ಸ್ಥಿತಿ ಆಗ್ಬೋದು. ರಾಹು ಇವರಿಗೆ 4ನೇ ಸ್ಥಾನದಲ್ಲಿದ್ದಾನೆ ಮತ್ತು ಇದು ಮನಸ್ಸಿನ ವಿಷಯಗಳಲ್ಲಿ ತುಂಬ ಗಮನ ಅಗತ್ಯ. ಮನಸ್ಸು ಯಾವ ಕಡೆ ಹೋಗುತ್ತೋ ಗೊತ್ತಾಗೋದೇ ಇಲ್ಲ, ಮತ್ತೆ ಅದನ್ನು ತಂದು ಕೂಡಿಸ್ಬೇಕಾಗತ್ತೆ. ಕೇತು ದಶಮ ಸ್ಥಾನದಲ್ಲಿರೋದ್ರಿಂದ ಕೆಲಸಗಳಲ್ಲಿ ವಿಧಾನದಲ್ಲಿ ಬದಲಾವಣೆ ಕಾಣಬಹುದು. ಸೊ ಇವರಿಗೆ ವರ್ಷದ ಮಧ್ಯದಿಂದ ಪರಿಸ್ಥಿತಿ ಉತ್ತಮವಾಗುವಂಥ ಸಾಧ್ಯತೆ ಇದೆ, ಯಾಕಂದರೆ ಗುರುಬಲ ಬರುತ್ತೆ. ನಂತರ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ವರ್ಷದ ಆರಂಭದಲ್ಲಿ ಗುರು 7ನೇ ಮನೆಗಿರೋದ್ರಿಂದ ಗುರುಬಲ ಇದೆ. ಅವರಿಗೆ ಸಹಕಾರ ಮತ್ತು ಸಂಬಂಧಗಳ ಮೂಲಕ ಲಾಭ ದೊರೀಬೋದು. ನಂತರ ಗುರು 8ನೇ ಸ್ಥಾನಕ್ಕೆ ಹೋಗುವಾಗ ಸ್ವಲ್ಪ ಜಾಗ್ರತೆ ಬೇಕಾಗತ್ತೆ. ಶನಿ 4ನೇ ಸ್ಥಾನದಲ್ಲಿರೋದ್ರಿಂದ ಇವರಿಗೆ ಅರ್ಧಾಷ್ಟಮ ಶನಿ. ಮನೆ ಮತ್ತು ಮನಸ್ಸಿನ ವಿಷಯಗಳಲ್ಲಿ ತುಂಬ ಸಹನೆ ಬೇಕಾಗ್ತದೆ. ರಾಹು 3ನೇ ಸ್ಥಾನದಲ್ಲಿರೋದ್ರಿಂದ ಇದು ಧೈರ್ಯ ಮತ್ತು ಪ್ರಯತ್ನ ತುಂಬ ಹೆಚ್ಚಾಗ್ತದೆ, ಇದು ಅನುಕೂಲವಾಗಿದೆ. ಕೇತು 9ನೇ ಸ್ಥಾನದಲ್ಲಿ ಇರೋದ್ರಿಂದ ಧರ್ಮದ ಬಗ್ಗೆ ಚಿಂತೆ ಜಾಸ್ತಿ ಹೆಚ್ಚಾಗ್ತದೆ. ಸಹನೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಇವರು ಉತ್ತಮ ಅನುಭವ ಸಿಗುವಂಥ ಅವಕಾಶ ಉಂಟು. ನಂತರ ಮಕರ ರಾಶಿ. ಇವರಿಗೆ ಈ ವರ್ಷದ ಆರಂಭದಲ್ಲಿ ಗುರು 6ನೇ ಸ್ಥಾನದಲ್ಲಿರೋದ್ರಿಂದ ಗುರುಬಲ ಇಲ್ಲ. ಕೆಲಸಗಳಲ್ಲಿ ಹೆಚ್ಚು ಪರಿಶ್ರಮ ಅಗತ್ಯ ಬೇಕಾಗ್ತದೆ. ನಂತರ ಗುರು 7ನೇ ಸ್ಥಾನಕ್ಕೆ ಹೋಗುವಾಗ ಗುರುಬಲ ಬರುತ್ತೆ ಮತ್ತು ಈ ಗುರುವಿನ ಸಹಕಾರದಿಂದ ಫಲ ಸಿಗುವಂಥ ಸಾಧ್ಯತೆ ಇದೆ. ಶನಿ 3ನೇ ಸ್ಥಾನದಲ್ಲಿ, ಇದು ಕೂಡ ಅನುಕೂಲವಾಗಿರುವಂಥದ್ದು. ಧೈರ್ಯ ಮತ್ತು ಪ್ರಯತ್ನದಿಂದ ಯಶಸ್ಸು ಸಾಧ್ಯ ಆಗ್ತದೆ. ಮತ್ತು ರಾಹು 2ನೇ ಸ್ಥಾನದಲ್ಲಿರೋದ್ರಿಂದ ಹಣಕಾಸು ನಿರ್ಧಾರಗಳಲ್ಲಿ ಜಾಗ್ರತೆ ಅವಶ್ಯಕತೆ ತುಂಬ ಬೇಕು. ತುಂಬ ಹಣ ವಿಚಾರ ಹಾಗೆ ಬರುತ್ತೆ, ಅದೇ ರೀತಿ ತೊಂದರೆಗಳನ್ನು ತಂದುಕೊಡ್ತದೆ, ಮಾನಸಿಕವಾದ ವೇದನೆಯನ್ನು ಹೆಚ್ಚು ಮಾಡ್ತದೆ. ಅದಕ್ಕೆ ಹಣದ ವಿಚಾರದಲ್ಲಿ ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ, ಯಾವುದಕ್ಕೆ ತುಂಬ ಎಚ್ಚರ ವಹಿಸಬೇಕಾಗತ್ತೆ. ಕೇತು 8ನೇ ಮನೆಗಿರೋದ್ರಿಂದ ಆಂತರಿಕ ಚಿಂತನೆ ಹೆಚ್ಚಾಗಬಹುದು. ಸೊ ಪ್ರಯತ್ನ ಮುಂದುವರಿಸಿದರೆ ವರ್ಷದ ಮಧ್ಯದಿಂದ ಉತ್ತಮ ಫಲ ಸಿಗತ್ತೆ. ನಂತರ ಕುಂಭರಾಶಿ. ವರ್ಷದ ಆರಂಭದಲ್ಲಿ ಗುರು 5ನೇ ಸ್ಥಾನದಲ್ಲಿರೋದ್ರಿಂದ ಗುರುಬಲ ಇದೆಯವರಿಗೆ ಅಧ್ಯಯನ, ಜ್ಞಾನ ಮತ್ತು ಸೃಜನಶೀಲತೆಯಲ್ಲಿ ಪ್ರಗತಿ ಸಾಧ್ಯ. ನಂತರ ಗುರು 6ನೇ ಸ್ಥಾನಕ್ಕೆ ಹೋಗುವಾಗ ಸ್ವಲ್ಪ ಪರಿಶ್ರಮ ಬೇಕಾಗ್ತದೆ ಕೆಲಸಗಳು ಮುಂದುವರಿಬೇಕಾದ್ರೆ. ಶನಿ 2ನೇ ಸ್ಥಾನದಲ್ಲಿರೋದ್ರಿಂದ ಇವರಿಗೆ 7ನೇ ಶನಿ ಮಧ್ಯದ ಹಂತ. ಹಣಕಾಸಿನ ವಿಷಯದಲ್ಲಿ ಜಾಗೃತಿ ಅಗತ್ಯ. ಇವರಿಗೆ ಇನ್ನೊಂದು ವರ್ಷ ಇದೆ ಅಷ್ಟೇ, ವರ್ಷ ಆಗೋದ್ರೆ ಇವರಿಗೆ 7ನೇ ಶನಿ ಮುಗೀತದೆ. ಸೊ ದ್ವಿತೀಯದಲ್ಲಿ ಶನಿ ಇರೋದ್ರಿಂದ ಕುಟುಂಬದ ಸದಸ್ಯರ ಜೊತೆ ಮಾತುಕತೆ ಆಡೋ ಕಾಲಕ್ಕೆ ತುಂಬ ಎಚ್ಚರ ವಹಿಸಬೇಕು. ಅನವಶ್ಯಕವಾಗಿ ಯಾವುದು ಮಾತಾಡೋದು ಕ್ಷೇಮ ಅಲ್ಲ. ರಾಹು ಜನ್ಮರಾಶಿಯಲ್ಲಿರೋದ್ರಿಂದ ಹೊಸ ಆಲೋಚನೆಗಳು ಮತ್ತು ಹೊಸ ದಿಕ್ಕುಗಳ ಬಗ್ಗೆ ಚಿಂತನೆ ಹೆಚ್ಚಾಗಬಹುದು. ಕೇತು 7ನೇ ಮನೆಗಿದ್ದಾನಿರೋದ್ರಿಂದ ಸಂಬಂಧಗಳಲ್ಲಿ ಬ್ಯಾಲೆನ್ಸ್ ತುಂಬ ಮುಖ್ಯ ಆಗತ್ತೆ. ಸಹನೆ ಮತ್ತು ವಿವೇಕದಿಂದ ನಡ್ಕೊಂಡ್ರೆ ಉತ್ತಮ ಫಲ ಪಡಿಬೋದು. ನಂತರ ಮೀನರಾಶಿ. ಇವರಿಗೆ ವರ್ಷದ ಆರಂಭದಲ್ಲಿ ಗುರು 4ನೇ ಮನದಲ್ಲಿ,
ಇರೋದ್ರಿಂದ ಗುರುಬಲ ಇಲ್ಲ. ಮನೆ ಮತ್ತು ಜೀವನದ ವ್ಯವಸ್ಥೆಯಲ್ಲಿ ಕೆಲವು ಬದಲಾವಣೆಗಳು ಕಾಣಬಹುದು. ನಂತರ ಗುರು 5ನೇ ಸ್ಥಾನಕ್ಕೆ ಹೋಗುವಾಗ ಗುರುಬಲ ಇರುತ್ತೆ ಮತ್ತು ಉತ್ತಮವಾದಂಥ ಅವಕಾಶಗಳು ಕಾಣಬಹುದು. ಶನಿ ಇವರಿಗೆ ಜನ್ಮರಾಶಿಯಲ್ಲೇ ಇರೋದ್ರಿಂದ 7ನೇ ಶನಿ ಮಧ್ಯ ಹಂತ. ಆರೋಗ್ಯ, ಹಣಕಾಸು ಮತ್ತು ನಿರ್ಧಾರಗಳಲ್ಲಿ ತುಂಬ ಜಾಗ್ರತೆ ಬೇಕಾಗ್ತದೆ. ರಾಹು 12ನೇ ಸ್ಥಾನದಲ್ಲಿರೋದ್ರಿಂದ ಅನಗತ್ಯವಾದಂಥ ಖರ್ಚುಗಳನ್ನು ನಿಯಂತ್ರಿಸುವುದು ತುಂಬ ಉತ್ತಮ. ಕೇತು 6ನೇ ಸ್ಥಾನದಲ್ಲಿರೋದ್ರಿಂದ ಅಡೆತಡೆಗಳನ್ನು ಜಯಿಸುವಂಥ ಸಾಧ್ಯತೆ ಉಂಟು. ಹಾಗಾಗಿ 12ನೇ ಮನೆ ರಾಹು ಕೆಟ್ಟ ಹವ್ಯಾಸಗಳಿಗೆ ಕರ್ಕೊಂಡು ಹೋಗ್ಬಿಡ್ತದೆ. ಸ್ವಲ್ಪ ಎಚ್ಚರಿಕೆ ಬೇಕಾಗ್ತದೆ. ಸಹನೆ ಮತ್ತು ನಿರಂತರ ಪ್ರಯತ್ನ ಬೇಕು. ಇದ್ದರೆ ವರ್ಷದ ಮಧ್ಯದಿಂದ ಉತ್ತಮವಾದಂಥ ಫಲ ಸಾಧ್ಯತೆ ಆಗುತ್ತೆ. ಇದು ಸಾಮಾನ್ಯ ಸೂಚನೆ ಮಾತ್ರ ಅಷ್ಟೆ. ಯಾರಿಗೆ ಗುರುಬಲ ಇರುವುದಿಲ್ಲವೋ ಅವರು ಸ್ವಲ್ಪ ಪ್ರಯತ್ನದಿಂದ ಕೆಲಸಗಳು ಮುಂದುವರಿಯುತ್ತದೆ. ಯಾರಿಗೆ ಗುರುಬಲ ಇರುತ್ತೋ ಅವರಿಗೆ ಕೆಲಸಗಳು ಮುಂದುವರಿಯೋದ್ರ ಜೊತೆ ಸಂತೋಷವೂ ಉಂಟಾಗ್ತದೆ. ಗುರುಬಲ 1 ವರ್ಷ ಬಿಟ್ಟು 1 ವರ್ಷ ಬರುತ್ತೆ. ಜನ್ಮರಾಶಿಯಿಂದ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ. ಯಾರಿಗೆ ಗುರು ಇರ್ತಾನೋ ಅವರಿಗೆ ಗುರುಬಲ ಇದೆ ಅಂತ ಅರ್ಥ. ಇನ್ನು ಶನಿ ವಿಚಾರಕ್ಕೆ ಬಂದರೆ, ಅಷ್ಟಮ ಶನಿ ಯಾರಿಗಿದೆಯೋ ಅವರು ಸ್ವಲ್ಪ ಮನಸ್ಸಿನ ವಿಚಾರದಲ್ಲಿ ಹೆಚ್ಚು ಆಲೋಚನೆ ಮಾಡಬಾರದು. ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಇರೋದ್ರಿಂದ ಹೆಚ್ಚು ಆಲೋಚನೆ ಮಾಡಬೇಡಿ. ನೀವು ಆಲೋಚನೆ ಮಾಡಿದ್ರೂ ಏನು ಬದಲಾವಣೆ ಆಗಲ್ಲ. ನಿಮ್ಮ ಮನಸ್ಸಿಗೆ ನೋವು ಉಂಟಾಗ್ತದಷ್ಟೆ. ಪ್ರಕೃತಿ ಹೇಗೆ ಸ್ಪಂದಿಸುತ್ತೋ ಹಾಗೆ ನಾವು ಮುಂದುವರಿತಾ ಹೋಗಬೇಕು. ಇದು ಯಾಕೆ ಹೀಗಾಯಿತು, ನನಗೆ ಯಾಕೆ ಹಿಂಗಾಗಬೇಕು, ಬೇರೆಯವ್ರಿಗೆ ಯಾಕೆ ಹಿಂಗಾಗಲ್ಲ, ಈ ರೀತಿ ಕಂಪೇರ್ ಮಾಡಿಕೊಳ್ಳೋದ್ರಿಂದ ಮನಸ್ಸಿಗೆ ನೋವು ಆಗ್ತದೆ ವಿನ ಕೆಲಸಗಳಿಗೇನು ಬದಲಾವಣೆ ಆಗೋದಿಲ್ಲ. ಸೊ ಸ್ವಲ್ಪ ಪೇಷನ್ಸ್ ಬೇಕಾಗತ್ತೆ. ಧನುಸು ರಾಶಿಯವರಿಗೆ 4ಥ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಮನೆ ವಿಚಾರದಲ್ಲಿ ಹೆಚ್ಚು ಸೀರಿಯಸ್ ಆಗ್ಲಿಕ್ಕೆ ಹೋಗಬೇಡಿ. ಮನೆ ಕಟ್ಟುವ ವಿಚಾರದಲ್ಲಾಗ್ಬೋದು, ಗೃಹಿಣಿ ವಿಚಾರ ಆಗ್ಬೋದು, ಸಂಬಂಧಗಳ ವಿಚಾರದಲ್ಲಾಗಬಹುದು, ಈ ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟರ್ಸ್ ಡೀಲ್ ಮಾಡುವಾಗ ಆಗ್ಬೋದು. ಸ್ವಲ್ಪ ಎಲ್ಲ ಕೂಡ ಡಿಲೇ ಆಗ್ತದೆ. ಹಾಗಾಗಿ ಎಚ್ಚರ ವಹಿಸಬೇಕಾಗತ್ತೆ. ಮತ್ತು ಕುಂಭರಾಶಿ ದ್ವಿತೀಯ ಶನಿ ಇದ್ದಾನೆ. ಇವರಿಗೆ 5 ವರ್ಷ 7ನೇ ಶನಿ ಮುಗಿದಿದೆ. ಇನ್ನು ಕೊನೆ 2.5 ವರ್ಷ ಕುಟುಂಬ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಹಣ ವಿಚಾರ ಸ್ವಲ್ಪ ಡಿಲೇ ಆಗಬಹುದು. ಏನಾದರೂ ಬರುವಂಥ ವಿಚಾರ, ಖರ್ಚು ಮಾಡೋ ವಿಚಾರದಲ್ಲಿ ಎಚ್ಚರ ಬೇಕಾಗ್ತದೆ. ಫ್ಯಾಮಿಲಿ ಮೆಂಬರ್ಸ್ ಜೊತೆ ತುಂಬ ಎಚ್ಚರ ನಡ್ಕೊಳ್ಬೇಕು. 1 ಮಾತಾಡಿದ್ರೆ ಕಡಿಮೆ, 2 ಮಾತಾಡಿದ್ರೆ ಜಾಸ್ತಿ, ಹಂಗಿರುತ್ತೆ. ಸೊ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತಾಡೋದು ಉತ್ತಮ. ಇನ್ನು ಮೀನರಾಶಿಯವರಿಗೆ ಜನ್ಮರಾಶಿಯಲ್ಲಿ ಶನಿ ಇರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ. ಈ ವಯಸ್ಸಾದವರಾಗಲಿ, ಈ ಕೈ ಕಾಲು ನೋವುಗಳು, ಈ ಬೆನ್ನು ನೋವು, ಸೊಂಟ ನೋವು, ಆಮೇಲೆ ಹಲ್ಲು ನೋವು, ನರ್ವಸ್ ಸ್ಟೆಬಿಲಿಟಿ ಇಂಥದ್ದು ಹೆಚ್ಚು ಕಾಣಿಸಿಕೊಳ್ಳುತ್ತೆ. ಅದು ಕಾಣಿಸಿಕೊಳ್ಳೋ ರೀತಿಯಲ್ಲೇ ಮನುಷ್ಯ ನಿಷ್ಕ್ರಿಯ ಆಗಿಬಿಡ್ತಾನೆ. ಯಾವ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ಆದ ಕಾರಣ ಅವನಿಗೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಡಿಸಿಪ್ಲೈನ್ ಆಗಿ ಇರಬೇಕು ಅಂತ ಅನಿಸಲ್ಲ. ಆ ಕಾರಣದಿಂದನೇ ಆರೋಗ್ಯದ ಮೇಲೆ ತುಂಬ ಒತ್ತಡ ಕಾಣುತ್ತೆ. ಸೊ ಹಾಗಾಗಿ ಎಚ್ಚರ ವಹಿಸಬೇಕು. ಇನ್ನು ಮೇಷರಾಶಿಯವರಿಗೆ 12ನೇ ಮನೆಗೆ ಶನಿ ಬಂದಿದ್ದಾನೆ. ಈಗ ಶುರು ಆಗಿದೆ. ಪ್ರಾರಂಭ ಆದ ಏನೂ ಆಗೋದಿಲ್ಲ, ಟಯರ್ಡ್ನೆಸ್ ಇರ್ತದೆ ಭಾಳ. ಎಲ್ಲದಕ್ಕೂ ಕೆಲಸಗಳಿಗೂ ಓಡಾಟ ಜಾಸ್ತಿ ಆಗ್ತದೆ. ತುಂಬ ನಾವು ಇನ್ವಾಲ್ವ್ ಆದ್ರೇ ಕೆಲಸಗಳು ಮುಂದುವರಿಯುವಂಥದ್ದಾಗ್ತದೆ. ಖರ್ಚುಗಳು ಜಾಸ್ತಿ ಮಾಡೋದು ಅನವಶ್ಯಕವಾಗಿ ಮಾಡಬೇಡಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಖರ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈ ರೀತಿ ಮಾಡಿದಾಗ ತುಂಬ ಸಾಧ್ಯವಾದಷ್ಟು ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟಾಗ್ತದೆ. ಹಾಗಾಗಿ ಪ್ರಯತ್ನ ಮಾಡಲೇಬೇಕಾಗ್ತದೆ ಮನುಷ್ಯ ಅಂಬೋದು. ಈ ಗುರುಬಲ ಆಗಲಿ ಶನಿಬಲ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ನಾವು ಆ ಸಮಯದಲ್ಲಿ ತೊಂದರೆ ಆಗದಂತೆ ನಮ್ಮ ಮನಸ್ಸನ್ನು ಪ್ರಿಪೇರ್ ಮಾಡಿಕೊಂಡು ಪ್ರಕೃತಿ ಬಗ್ಗೆ ಎಚ್ಚರ ಇದ್ದಾಗ ಯಾವುದೇ ತೊಂದರೆ ಇಲ್ಲದೆ ತುಂಬ ಸುಲಭವಾಗಿ ನಾವು ಹೊರಗೆ ಬರಲಿಕ್ಕೆ ಅವಕಾಶ ಉಂಟು. ಅಥವಾ ಸಮಸ್ಯೆಗಳಿದ್ರೂ ಕೂಡ ಮನಸ್ಸು ಪ್ರಶಾಂತವಾಗಿದ್ದಾಗ ಆ ರೀತಿಯಾದಂಥ ತೊಂದರೆಗಳು ಮನಸ್ಸು ಅಕ್ಸೆಪ್ಟ್ ಮಾಡೋದಿಲ್ಲ. ಸಮಸ್ಯೆ ಉಂಟು, ಆದರೆ ನನಗೇನಾದರೂ ಸ್ಪಂದನೆ ಮಾಡುವಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಹಾಗಾಗಿ ಇದು ತುಂಬ ಎಚ್ಚರ ಇರಬೇಕಂತ ವಿಚಾರ. ಇದು ಕೂಡ ವೈಯಕ್ತಿಕವಾಗಿ ಅದು ತಗೋಬೇಡಿ. ಇದು ಎಷ್ಟುವರೆಗೂ ನಡೆಯುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಪ್ರಾರಂಭದಲ್ಲೇ ನಾವು ಹೇಳಿದ್ವಿ,
ಇದು ನಡಿಬೇಕು ಅಂತಂದರೆ ನಮ್ಮ ಜಾತಕದಲ್ಲಿ ನಾವು ಈ ಹಿಂದಿನ ಜನ್ಮದಿಂದ ಏನು ತಂದಿದ್ದೇವೆ ಪುಣ್ಯ, ಆ ಪುಣ್ಯವನ್ನು ಸೂಚನೆ ಮಾಡುವಂಥ ಗ್ರಹಗಳು ಹೇಗಿದೆ, ಅವು ಹೇಗಿವೆ, ಅವುಗಳ ದಶೆಗಳು ಬರಬೇಕು, ಗೋಚಾರದಲ್ಲಿ ಅವುಗಳ ಪಾತ್ರ, ಇಷ್ಟೆಲ್ಲ ಆದ್ರೇ ಒಂದು ವಿಷಯ ನಡೆಯುತ್ತೆ ಇಲ್ವ ಅಂತ ಹೇಳ್ಬೋದು. ಕೇವಲ ಒಂದು ರಾಶಿಯ ಆಧಾರದ ಮೇಲೆ ಹೀಗಾಗತ್ತೆ ಈ ವರ್ಷ ನನಗೆ ಚೆನ್ನಾಗಿದೆ, ಈ ವರ್ಷ ಏನೂ ಚೆನ್ನಾಗಿಲ್ಲ, ಹೆದರುವ ಕೆಲಸ ಇಲ್ಲ, ಚೆನ್ನಾಗಿದೆ ಅಂತ ಹೇಳೋರು ತುಂಬ ಮೇಲಕ್ಕೆ ಏರಲು ಅವಶ್ಯಕತೆ ಇಲ್ಲ. ತೊಂದರೆ ಇದೆ, ಗುರುಬಲ ಇಲ್ಲ, ಏಳುವರೆ ಶನಿ ಇದೆ ಅಂತಂದಾಗ ಎಚ್ಚರ ಇರಿ ಅಷ್ಟೇ. ಕೆಲಸಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಿ ಅಷ್ಟೇ. ಆಗಲಿ ನಮ್ಮ ಜೀವನದಲ್ಲಿ ಏನೋ ನಡೆಯುತ್ತೆ ಅಂತ ಏನೂ ಅಲ್ಲ. ಇದು ಕೇವಲ ಸೂಚಕಪ್ರಾಯವಾಗಿ ನಾವು ತಿಳ್ಕೊಳ್ಬೇಕಷ್ಟೇ. ಇದು ಈ ವರ್ಷದ ರಾಶಿ ಫಲಗಳು. ರಾಶಿ ಫಲಗಳ ನಂತರ ಆದಾಯ ವ್ಯಯ ಮತ್ತು ಕಂದಾಯ ಫಲ ಬಗ್ಗೆ ಒಂದು ಸಣ್ಣ ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಪಂಚಾಂಗ ಶ್ರವಣ ಮಾಡುವಾಗ ಕೆಲವು ಪಂಚಾಂಗಗಳಲ್ಲಾಗ್ಬೋದು ಅಥವಾ ಉಪನ್ಯಾಸಗಳಲ್ಲಾಗ್ಬೋದು ಆದಾಯ ವ್ಯಯ ಮತ್ತು ಕಂದಾಯ ಫಲಗಳನ್ನು ಹೇಳುವಂಥ ಪದ್ಧತಿ ಇದೆ. ಆದರೆ ಇವತ್ತಿನ ಪಂಚಾಂಗ ಶ್ರವಣದಲ್ಲಿ ಈ ವಿಷಯದ ಬಗ್ಗೆ ಸ್ಪರ್ಶ ಮಾಡ್ತಾ ಇಲ್ಲ. ಅದರ ಹಿಂದೆ ಒಂದು ಚಿಕ್ಕ ತಾತ್ವಿಕವಾದಂಥ ಕಾರಣ ಇದೆ. ಜ್ಯೋತಿಷಾಸ್ತ್ರದ ಮೂಲ ಉದ್ದೇಶ ಭವಿಷ್ಯವನ್ನು ಕಟ್ಟಿ ಹಾಕೋದಲ್ಲ, ಜೀವನಕ್ಕೆ ಮಾರ್ಗದರ್ಶನ ನೀಡೋದು. ಪಂಚಾಂಗ ಕಾಲದ ಸ್ವಭಾವವನ್ನು ತಿಳಿಸುತ್ತೆ. ಈ ವರ್ಷ ಕಾಲ ಹೇಗಿರಬೇಕು, ಸಮಾಜದ ಸಾಮಾನ್ಯ ಪ್ರವೃತ್ತಿ ಹೇಗಿರಬೇಕು ಎಂಬುದನ್ನು ಸೂಚನೆ ಮಾಡ್ತದೆ. ಆದಾಯ ವ್ಯಯ ಮತ್ತು ಕಂದಾಯ ಫಲಗಳು ಒಂದು ಸಾಮಾನ್ಯ ಗಣನೆ ವಿಧಾನದಿಂದ ಮಾಡುವಂಥದ್ದು. ಅದರಲ್ಲಿ ಎಲ್ಲರ ಜನರಿಗೂ ಒಂದೇ ರೀತಿಯಾದಂಥ ಫಲ ಹೇಳಲಾಗುತ್ತೆ. ಆದರೆ ನಿಜ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನ ಒಂದೇ ರೀತಿಯಾಗಿ ಇರೋದಿಲ್ಲ. ಒಬ್ಬರ ಪರಿಶ್ರಮೆ, ಮತ್ತೊಬ್ಬ ವಿದ್ಯಾವಂತ, ಇನ್ನೊಬ್ಬ ಧೈರ್ಯಶಾಲಿ, ಈ ಗುಣಗಳೇ ಜೀವನದ ಫಲವನ್ನು ನಿರ್ಧಾರಣೆ ಮಾಡುತ್ತೆ. ಆದ್ದರಿಂದ ನಮ್ಮ ಶಾಸ್ತ್ರಗಳು ಸದಾ ಒಂದು ಮಹತ್ವವನ್ನು ಮಾತನ್ನು ಹೇಳುತ್ತೆ. ಪುರುಷಾರ್ಥವೇ ಜೀವನದ ಮೂಲ ಅಂತ. ಅಂದರೆ ಕಾಲ ಒಂದು ದಿಕ್ಕನ್ನು ತೋರಿಸುತ್ತೆ ಅಷ್ಟೆ. ಆದರೆ ಜೀವನದ ಫಲಗಳನ್ನು ನಿರ್ಮಿಸೋದು ಮನುಷ್ಯನ ಪರಿಶ್ರಮೆ ಮಾತ್ರ. ಈ ಕಾರಣದಿಂದ ನಾನು ಇಂದು ಆದಾಯ ವ್ಯಯ ಬಗ್ಗೆ ಫಲಗಳ ವಿಚಾರವನ್ನು ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಯಾರಿಗಾದರೂ ಅದರ ಬಗ್ಗೆ ಆಸಕ್ತಿ ಇದ್ದರೆ ಪಂಚಾಂಗಗಳಲ್ಲಿ ಅವೈಲಬಿಲಿಟಿ ಇದೆ, ಆ ವಿಚಾರ ನಮಗೆ ಸಿಗತ್ತೆ. ಅಲ್ಲಿ ನಾವು ಅದನ್ನು ನೋಡಿಕೊಳ್ಳಬಹುದು. ಅದು ಕೇವಲ ಮನಸ್ಸಂತೃಪ್ತಿಗೋಸ್ಕರ ಅಷ್ಟೇ ವಿನ ಅದು ನಮ್ಮ ಜೀವನದಲ್ಲಿ ಅನುಕೂಲ ಆಗತ್ತೆ ಅಂತ ಅಲ್ಲ. ಬೇಕಾದರೆ ಕಳೆದ ಒಂದು 2-3 ವರ್ಷದ ಪಂಚಾಂಗ ಶ್ರವಣದಲ್ಲಿ ಹೇಳಿದಂಥ ಕಂದಾಯ ಫಲಗಳನ್ನು ನೋಡಿಕೊಳ್ಳಿ, ನಿಮ್ಮ ಜೀವನಕ್ಕೆ ಅನ್ವಯ ಮಾಡಿಕೊಳ್ಳಿ. ಅದು ಎಷ್ಟುವರೆಗೂ ನಮಗೆ ಅಪ್ಲೈ ಆಗತ್ತೆ ಅಂತಂಬುದು ನಮಗೆ ಗೊತ್ತಾಗ್ತದೆ. ಪಂಚಾಂಗ ಶ್ರವಣ ಸಂವತ್ಸರ ಸ್ವಭಾವ, ನವನಾಯಕರ ಫಲ, ಸಮಾಜದ ಸಾಮಾನ್ಯ ಸ್ಥಿತಿ ಮತ್ತು ರಾಶಿಗಳ ಆಧಾರದ ಮೇಲೆ ಕೆಲವು ಮಾರ್ಗದರ್ಶನ, ಇವುಗಳನ್ನು ತಿಳ್ಕೊಂಡ್ರೆ ಜೀವನದಲ್ಲಿ ಹೆಚ್ಚು ಉಪಯುಕ್ತವಾಗುತ್ತೆ. ಹೀಗಾಗಿ ಪಂಚಾಂಗ ಶ್ರವಣದ ನಿಜವಾದಂಥ ಸಂದೇಶ ಏನಂತಂದರೆ ಕಾಲವನ್ನು ತಿಳಿದುಕೊಳ್ಳುವುದೇ ಜ್ಞಾನ. ಆದರೆ ಜೀವನವನ್ನು ರೂಪಿಸಿಕೊಳ್ಳೋದು ನಮ್ಮ ಪರಿಶ್ರಮೆ, ಧೈರ್ಯ ಮತ್ತು ಸಂಕಲ್ಪದ ಮೇಲೆ ಆಧಾರಪಟ್ಟಿರ್ತದೆ. ಸೊ ಈ ಭಾವನೆಯಿಂದಲೇ ನಾವು ಪಂಚಾಂಗ ಫಲಗಳನ್ನು ನೋಡಬೇಕಾಗತ್ತೆ. ಇಲ್ಲಿಯವರೆಗೆ ಪಂಚಾಂಗ ಶ್ರವಣದಲ್ಲಿ ಉಗಾದಿ ಹಬ್ಬದ ವೈಶಿಷ್ಟ್ಯತೆ, ಪ್ರತಿ ವರ್ಷ ಪಂಚಾಂಗ ಶ್ರವಣದಲ್ಲಿ ಮಾಡುವಂಥ ಪದ್ಧತಿ, ನಮ್ಮ ಸಂಪ್ರದಾಯ ವಿಧಿಗಳು, ಆಮೇಲೆ ಈ ವರ್ಷ ಪರಾಭವನಾಮ ಸಂವತ್ಸರ ನವನಾಯಕರ ಫಲ ಹೇಗಿರುತ್ತೆ, ರಾಶಿಗಳ ಫಲ ಹೇಗಿರುತ್ತೆ ಅಂತಂಬುದನ್ನು ನಾವು ನೋಡಿದ್ವಿ. ಇದು ಕೇವಲ ವೈಯಕ್ತಿಕವಾಗಿ ಎಷ್ಟುವರೆಗೂ ಅನ್ವಯ ಆಗುತ್ತೆ ಅಂತಂಬುದು ಈ ವರ್ಷ ಎಲ್ಲ ನಾವು ಇದನ್ನು ಅನುಭವದಲ್ಲಿಟ್ಟುಕೊಂಡು ಕಾದು ನೋಡಬೇಕಾಗುತ್ತೆ. ಇನ್ನು ಕಳೆದ ವರ್ಷದ ಪಂಚಾಂಗದ ಸಮಯ ಯಾರಿಗಾದರೂ ಇದ್ದು ಆಸಕ್ತಿ ಇದ್ದರೆ ಕಳೆದ ವರ್ಷ ಪಂಚಾಂಗ ಶ್ರವಣವನ್ನು ನೋಡಿ, ಅದರಲ್ಲಿ ನಮ್ಮ ಇವತ್ತಿನ ತನಕ ಎಷ್ಟು ಅನುಭವಕ್ಕೆ ಬಂದಿದೆ, ಅನುಭವಕ್ಕೆ ಬರದೇ ಇರೋದಕ್ಕೆ ಕಾರಣಗಳೇನು, ಅದು ಕಾಲವೋ ಪುರುಷ ಪ್ರಯತ್ನದ ಲೋಪವೋ ಅಂತ ಸರಿ ನೋಡಿಕೊಳ್ಳಬೇಕಾಗತ್ತೆ. ಹಾಗಾಗಿ ಎಲ್ಲರಿಗೂ, ಪ್ರಿಯ ಬಂಧುಗಳಾದಂಥ ವಿದ್ಯಾರ್ಥಿಗಳಿಗೆ ಮತ್ತು ಶ್ರೇಯೋಭಿಲಾಷಿಗಳಿಗೆ ಎಲ್ಲರಿಗೂ ಕೂಡ ಈ ಉಗಾದಿ ಸಂದರ್ಭದಲ್ಲಿ ನಾವು ಪಂಚಾಂಗ ಶ್ರವಣದ ಮೂಲಕ ಈ ಹೊಸ ಸಂವತ್ಸರದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಸಂವತ್ಸರ ಸ್ವಭಾವ ಹೇಗಿರಬೇಕು, ನವನಾಯಕರ ಫಲಗಳು ಏನನ್ನು ಸೂಚನೆ ಮಾಡ್ತದೆ, ಕಾಲದ ಸಾಮಾನ್ಯ ಪ್ರವೃತ್ತಿ ಹೇಗಿರಬಹುದು ಎಂಬುದನ್ನು ಸ್ವಲ್ಪ ಅರಿತುಕೊಂಡಿದ್ದೇವೆ. ಆದರೆ ಒಂದು ವಿಷಯವನ್ನು ನಾವು ಸದಾ ನೆನಪಲ್ಲಿಟ್ಕೊಳ್ಬೇಕು. ಪಂಚಾಂಗ ಶ್ರವಣದ ಉದ್ದೇಶ
ಭವಿಷ್ಯವನ್ನು ಕಟ್ಟಿಹಾಕು ಹೇಳುವುದಂಥ ವಿಚಾರ ಅಲ್ಲ. ಅದರ ನಿಜವಾದಂಥ ಉದ್ದೇಶ ಏನಂತಂದರೆ ಜೀವನಕ್ಕೆ ಸರಿಯಾದಂಥ ದಿಕ್ಕನ್ನು ತೋರಿಸೋದು. ಕಾಲ ಹೇಗಿದ್ದರೂ ಕೂಡ ನಮ್ಮ ಜೀವನ ಹೇಗಿರಬೇಕು ಎಂಬ ನಿರ್ಧಾರ ಅಂತಿಮವಾಗಿ ನಮ್ಮ ಕೈಯಲ್ಲಿದೆ. ನಮ್ಮ ಭಾರತೀಯ ಋಷಿಗಳು ಕಾಲವನ್ನು ಒಂದು ಮಹಾ ಗುರುವಾಗಿ ಕಂಡಿದ್ದಾರೆ. ಕಾಲವೇ ನಮಗೆ 2 ಮಹತ್ವದ ಪಾಠಗಳನ್ನು ಕಲಿಸುತ್ತೆ. ಒಂದೇ ಅನಿತ್ಯತೆ, ಮತ್ತೊಂದು ಜಾಗೃತಿ. ಪ್ರತಿ ವರ್ಷ ಯುಗಾದಿ ಬರುತ್ತೆ, ಪ್ರತಿ ವರ್ಷ ಕೂಡ ನಾವು ಹೊಸ ಸಂವತ್ಸರವನ್ನು ಆರಂಭಿಸ್ತೇವೆ. ಆದರೆ ಒಂದು ಪ್ರಶ್ನೆ ನಾವು ನಮಗೆ ನಾವೇ ಹಾಕ್ಕೊಳ್ಬೇಕಾಗತ್ತೆ. ನಮ್ಮ ಜೀವನವು ಪ್ರತಿ ವರ್ಷ ಸ್ವಲ್ಪ ಆದರೂ ಏನಾದರೂ ಉನ್ನತವಾದಂಥ ಸ್ಥಿತಿಗೆ ಹೋಗ್ತಾ ಇದೆಯಾ? ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ? ಡೆವಲಪ್ಮೆಂಟ್ ಇದೆಯಾ? ನಮ್ಮಲ್ಲಿ ಜ್ಞಾನ ಹೆಚ್ಚಾಗ್ತಾ ಇದೆಯಾ? ನಮ್ಮ ದೋಷಗಳು ಕಡಿಮೆ ಆಗ್ತಾ ಇದೆಯಾ? ನಮ್ಮ ಮನಸ್ಸು ಇನ್ನಷ್ಟು ಶಾಂತವಾಗ್ತಾ ಇದೆಯಾ? ಇದು ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ಯುಗಾದಿ ಹಬ್ಬವು ನಮಗೆ ಈ ಪ್ರಶ್ನೆಗಳನ್ನು ನೆನಪು ಮಾಡ್ತಿದೆ. ನಮ್ಮ ಶಾಸ್ತ್ರಗಳು ಒಂದು ಮಹತ್ವದ ಸತ್ಯವನ್ನು ಹೇಳುತ್ತೆ. ಕಾಲ ಜಗತ್ಪಕ್ಷಕಃ ಅಂತ. ಅಂದರೆ ಕಾಲವು ಎಲ್ಲವನ್ನೂ ಮುಂದಕ್ಕೆ ಸಾಗಿಸ್ತದೆ. ಕಾಲವು ಯಾರಿಗೋಸ್ಕರವಾಗೂ ನಿಲ್ಲುವುದಿಲ್ಲ. ಆದ್ದರಿಂದ ಕಾಲವನ್ನು ಬಗ್ಗೆ ಭಯಪಡೋದಕ್ಕಿಂತ ಕಾಲವನ್ನು ಉಪಯೋಗಿಸಿಕೊಂಡು ಮುಂದಕ್ಕೆ ಹೋಗಬೇಕು. ನಮ್ಮ ಜೀವನವನ್ನು, ವೇ ಆಫ್ ಲೈಫನ್ನು ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಈ ಹೊಸ ಸಂವತ್ಸರದ ಆರಂಭದಲ್ಲಿ ನಾವು 3 ಮಹತ್ವದ ಸಂಕಲ್ಪವನ್ನು ಮಾಡಬೇಕಾಗತ್ತೆ. ಮೊದಲನೆಯದು ಜ್ಞಾನ ಸಂಕಲ್ಪ. ಮನುಷ್ಯನಾದವನು ನಿಜವಾಗಿ ಎತ್ತರಕ್ಕೇರುವುದು ಅಂತಂದರೆ ಧನ ಸಂಪಾದನೆಯೋ ಸ್ಥಾನವೋ ಅಲ್ಲ. ಜ್ಞಾನವೇ ಮಾನವನನ್ನು ಉನ್ನತಗೊಳಿಸ್ತದೆ. ಜ್ಞಾನವು ನಮಗೆ ಸತ್ಯವನ್ನು ತೋರಿಸ್ತದೆ, ವಿವೇಕವನ್ನು ಬೆಳಗಿಸ್ತದೆ, ಜೀವನವನ್ನು ಶುದ್ಧಗೊಳಿಸ್ತದೆ. ಆದ್ದರಿಂದ ಈ ಸಂವತ್ಸರದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಹೊಸ ಜ್ಞಾನವನ್ನು ಗಳಿಸಬೇಕು, ಉತ್ತಮ ಗ್ರಂಥವನ್ನು ಓದಬೇಕು, ಸತ್ಸಂಗವನ್ನು ಆಶ್ರಯಿಸಬೇಕು ಎಂಬ ಸಂಕಲ್ಪ ಮಾಡಬೇಕು. ಎರಡನೇದು ಪುರುಷಾರ್ಥ ಸಂಕಲ್ಪ. ನಮ್ಮ ಶಾಸ್ತ್ರಗಳು ಒಂದು ಮಹತ್ವದ ಸತ್ಯವನ್ನು ಹೇಳುತ್ತೆ. ಉದ್ಯಮೇನೈ ಸಿದ್ಧ್ಯಂತಿ ಕಾರ್ಯಾಣಿನ ಮನೋರಥೈ ಅಂತ ಹೇಳುತ್ತೆ. ಅಂದರೆ ಕೇವಲ ಆಸೆಯಿಂದ ಕಾರ್ಯಗಳು ಸಿದ್ಧಿಯಾಗುವುದಿಲ್ಲ, ಪರಿಶ್ರಮೆಯಿಂದನೇ ಕಾರ್ಯಗಳು ಸಿದ್ಧಿಯಾಗ್ತವೆ. ಪಂಚಾಂಗ ಕಾಲದ ದಿಕ್ಕನ್ನು ತೋರಿಸ್ತದೆ, ಆದರೆ ಫಲವನ್ನು ಸೃಷ್ಟಿಸೋದು ಮನುಷ್ಯನ ಪ್ರಯತ್ನದಿಂದಲೇ. ಆದ್ದರಿಂದ ಈ ಸಂವತ್ಸರದಲ್ಲಿ ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು, ಧೈರ್ಯದಿಂದ ಪ್ರಯತ್ನಿಸಬೇಕು, ಶಿಸ್ತಿನಿಂದ ಜೀವನದ ನಡೆಸಬೇಕು ಎಂಬ ಸಂಕಲ್ಪವನ್ನು ಮಾಡಬೇಕು. ಮೂರನೇದಾಗಿ ಭಗವದ್ಭಕ್ತಿ ಸಂಕಲ್ಪ. ಮನುಷ್ಯ ಪರಿಶ್ರಮ ಏನಾದರೂ ಮುಖ್ಯವೇ, ಆದರೆ ಆ ಪರಿಶ್ರಮಕ್ಕೆ ಪೂರ್ಣತೆ ನೀಡುವುದು ಭಗವಂತನ ಕೃಪೆಯಿಂದಲೇ. ಆದ್ದರಿಂದ ಜೀವನದಲ್ಲಿ ವಿನಯ, ಧರ್ಮ ಮತ್ತು ಭಕ್ತಿ ಇರಲೇಬೇಕು. ಪ್ರಾರ್ಥನೆ, ಧ್ಯಾನ, ಸತ್ಸಂಗ ಮತ್ತು ಸತ್ಕರ್ಮಗಳ ಮೂಲಕ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಮನುಷ್ಯನ ಜೀವನದಲ್ಲಿ ಜ್ಞಾನ, ಪುರುಷಾರ್ಥ ಮತ್ತು ಭಕ್ತಿ ಈ 3 ಒಂದಾಗಿ ಬಂದಾಗ ಮಾತ್ರ ಜೀವನ ನಿಜವಾದಂಥ ಸಾರ್ಥಕ್ಯವನ್ನು ಪಡೆಯುತ್ತದೆ. ಯುಗಾದಿ ಹಬ್ಬವು ನಮಗೆ ನೀಡುವಂಥ ಮಹಾ ಸಂದೇಶ ಏನಂತಂದರೆ, ಜ್ಞಾನವು ನಮಗೆ ದಿಕ್ಕನ್ನು ತೋರಿಸುತ್ತೆ, ಪುರುಷಾರ್ಥ ಅಥವಾ ಪುರುಷ ಪ್ರಯತ್ನ ನಮಗೆ ಸಾಧನೆಯನ್ನು ನೀಡುತ್ತೆ, ಭಗವಂತನ ಕೃಪೆ ಜೀವನವನ್ನು ಪವಿತ್ರರನ್ನಾಗಿ ಮಾಡುತ್ತೆ. ಹಾಗಾಗಿ ಈ ಹೊಸ ಸಂವತ್ಸರದಲ್ಲಿ ನಿಮ್ಮ ಎಲ್ಲರ ಜೀವನದಲ್ಲೂ ಆರೋಗ್ಯ, ಶಾಂತಿ, ಜ್ಞಾನ, ಧರ್ಮ ಮತ್ತು ಸತ್ಯ ಸಂಕಲ್ಪಗಳು ವೃದ್ಧಿಯಾಗಲಿ ಅಂತ ಹಾರೈಸ್ತೇನೆ. ಎಲ್ಲರಿಗೂ ಕೂಡ ಶ್ರೀ ಪರಾಭವ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ಪಂಚಾಂಗ ಶ್ರವಣದ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು. ಹರೇ ಶ್ರೀನಿವಾಸ.